ಇದಿರಿ. ಓಕೆ, ಥ್ಯಾಂಕ್ ಯು ಸರ್. ರೆಕಾರ್ಡಿಂಗ್ ಶುರುವಾಗಿದೆ. ವಿಜಯಲಕ್ಷ್ಮಿ ಮೇಡಮ್ ಅವರೇ, ಗುರು ಪರಂಪರೆ ಹೇಳಿ. ನಮ್ಮಿದ್ದೀರಾ? ಸರ್ ಹೇಳ್ತಾ ಇದೀನಿ. ಓಂ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಶೈಲೇಶ ದಯಾ ಪಾತ್ರಂ ಹೇಳಿ. ಧೀಭಕ್ತ್ಯಾದಿ ಗುಣಾರ್ಣವಂ ಯತೀಂದ್ರ ಪ್ರವಣಂ ವಂದೇ ರಮ್ಯಜಾ ಮಾತರಂ ಮುನೀಂ ಲಕ್ಷ್ಮೀನಾಥ ಸಮಾರಂಭಾಂ ಮಧ್ಯಮಾಂ ಅಸ್ಮದ್ಗುರು ಆಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಯೋ ನಿತ್ಯಮಚ್ಯುತ ಪದಾಂಬುಜಯುಗ್ಮರುಗ್ಮ ವ್ಯಾಮೋಹತಸ್ಥಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದಯೈಕ ಸಿಂಧೋಃ ರಾಮಾನುಜಸ್ಯ ಶರಣಂ ಪ್ರಪದ್ಯೆ. ಓಂ ಪುಣ್ಯಾಂಬೋಜ ವಿಕಾಸಾಯ ಪಾಪಧ್ಯಾನ ಕ್ಷಯಾಯ ಚ ಶ್ರೀಮಾನ್ ಆವಿರ್ಭೂತ ಭೂಮೌ ರಾಮಾನುಜ ದಿವಾಕರಃ ಜ್ಞಾನಾನಂದಮಯಂ ದೇವಂ ನಿರ್ಮಲಾಸ್ಫಟಿಕಾಕೃತಿಂ ಆಧಾರಂ ಎಲ್ಲ ಆಧಾರಗಳಿಗೂ ಎಲ್ಲ ಶಾಸ್ತ್ರಗಳಿಗೂ ಆಧಾರ ಲಕ್ಷ್ಮೀ ಗುರುಸ್ವಾಮಿನ ನೆನೆಸ್ಕೊಂಡು, ನಮ್ಮ ಗುರುಗಳೆಲ್ಲ ನೆನೆಸ್ಕೊಂಡು, ನಿಮ್ ಗುರುಗಳು ನೀವು ನೆನೆಸ್ಕೊಂಡಿದ್ದೀರಾ ಪ್ರತಿ ಕ್ಲಾಸ್ ಶುರು ಮಾಡಕ್ ಮುಂಚೆ ಅಂತ ಅಂದ್ಕೊಂಡಿದ್ದೀನಿ. ಈಗ ಪಾಠ ಶುರು ಮಾಡೋಣ. ನಿಮ್ಗೆ ಹೋದವಾರ ಸೋಮವಾರ ಪಾಠ ಹೇಳ್ಕೊಡ್ಬೇಕಾದ್ರೆ ನಿಮಗೆ ಗ್ರಹಗಳು ಈ ಒಂದು ಪಂಚಾಂಗ ಒಂಟಿ ಕೊಪಾಲ್ ಪಂಚಾಂಗದ 2ನೇ ಪುಟ ರಕ್ಷಾಪುಟದಲ್ಲಿ ಮೊದಲಿರ್ತಕ್ಕಂಥ ಗ್ರಹಗಳ ಬಗ್ಗೆ, ರವಿ, ಚಂದ್ರ, ಅಂಗಾರಕ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು, ಈ ಜನ್ಮಸ್ಥಳಗಳು ಯಾವ್ಯಾವ ದೇಶದಲ್ಲಿ ಹುಟ್ಟಿದರೆ, ಕಳಿಂಗ ದೇಶದಲ್ಲಿ ರವಿ, ಯಾಮುನಾ ದೇಶದಲ್ಲಿ ಚಂದ್ರ, ಆವಂತಿ ದೇಶ, ವಿಂಧ್ಯ ದೇಶ ಅಂಗಾರಕ, ಬುಧ ಮಗಧ ದೇಶ, ಗುರು ಸಿಂಧು ದೇಶ, ಶುಕ್ರ ಪಾಂಚಾಲ ದೇಶ, ಶನಿ ಸೌರಾಷ್ಟ್ರ ದೇಶ, ರಾಹು ಸಿಂಹಳ ದೇಶ, ಕೇತು ಬರ್ಬರ ದೇಶ, ಈ ತರ ದೇಶಗಳಲ್ಲಿ ಹುಟ್ಟಿರ್ತಕ್ಕಂಥದ್ದು. ಮತ್ತೆ ಆ ಗ್ರಹಗಳ ಗೋತ್ರಗಳು: ಕಾಶ್ಯಪ ರವಿಗೆ, ಚಂದ್ರನಿಗೆ ಆತ್ರೇಯ, ಅಂಗಾರಕರಿಗೆ ಭಾರದ್ವಾಜ, ಬುಧರಿಗೆ ಆತ್ರೇಯ, ಗುರುವಿಗೆ ಆಂಗಿರಸ, ಶುಕ್ರನಿಗೆ ಮೌನ ಭಾರ್ಗವ, ಶನಿಗೆ ಕಾಶ್ಯಪ, ರಾಹುಗೆ ಪೈಟಿನಸ, ಕೇತುವಿಗೆ ಜೈಮಿನಿ ಗೋತ್ರಗಳು. ಅಂದ್ರೆ ಆ ಋಷಿಗಳ ಪರಂಪರೆಯಲ್ಲಿ ಈ ಗ್ರಹಗಳು ಹುಟ್ಟಿರ್ತಕ್ಕಂಥದ್ದು ಅಂತ ಗೋತ್ರ ಅಂದ್ರೆ. ಮತ್ತೆ ಅವರ ವರ್ಣಗಳು: ಪದ್ಮವರ್ಣ ಕೆಂಪು, ಶ್ವೇತವರ್ಣ ಚಂದ್ರ, ಅಂಗಾರಕ ರಕ್ತವರ್ಣ, ಬುಧ ಪೀತವರ್ಣ, ಗುರು ಹೇಮವರ್ಣ, ಶುಕ್ರ ಶ್ವೇತವರ್ಣ, ಶನಿ ಗಾಢ ನೀಲವರ್ಣ, ರಾಹು ಧೂಮವರ್ಣ, ಕೇತು ಚಿತ್ರವರ್ಣ. ಗ್ರಹ ಮಂಡಲದಲ್ಲಿ ಸ್ಥಾನಗಳು ಅಂದ್ರೆ ನಿಮ್ಗೆ ಹೋದವಾರ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಈ ಗ್ರಹ ಮಂಡಲಗಳು ಎಲ್ಲೆಲ್ಲಿದೆ, ಇದರಲ್ಲಿ ಯಾವ ತರ ಬಂದಿದೆ ಅಂತೆಲ್ಲ ನಿಮ್ಗೆ ನೋಟ್ಸಲ್ಲಿ ಕೊಟ್ಟಿದ್ದೀನಿ. ಅದ್ರಲ್ಲಿ ಒಂದ್ಸಲ ರೆಫರ್ ಮಾಡ್ಕೊಳ್ರಿ ನೀವು. ಗ್ರಹ ಮಂಡಲದಲ್ಲಿ ಸ್ಥಾನ ರವಿ ಮಧ್ಯದಲ್ಲಿರ್ತದೆ, ಚಂದ್ರ ಆಗ್ನೇಯದಲ್ಲಿರ್ತದೆ, ಪೂರ್ವ ಆಗ್ನೇಯ ಅಂತ ಹೇಳ್ತೀರಿ ಇದನ್ನ. ಅಂಗಾರಕ ದಕ್ಷಿಣದಲ್ಲಿರ್ತದೆ, ಬುಧ ಈಶಾನ್ಯದಲ್ಲಿರ್ತಾರೆ, ಗುರು ಉತ್ತರದಲ್ಲಿರ್ತಾರೆ. ನೋಡಿ, ನಾವು ದೇವಸ್ಥಾನಗಳಿಗೆ ಹೋದಾಗ ದಕ್ಷಿಣಾಮೂರ್ತಿ ಅಂತ ಹೇಳ್ತೀವಿ. ದಕ್ಷಿಣಾಮೂರ್ತಿ ಗುರು, ಎಲ್ಲ ಗ್ರಹಗಳು ಗುರುಗಳೆಲ್ಲನೂ ನಾವು ಸಂಬೋಧಿಸ್ಬೇಕಾದ್ರೆ ದೇವಸ್ಥಾನಗಳಲ್ಲಿ ದಕ್ಷಿಣದಲ್ಲಿರ್ತಾರೆ ದಕ್ಷಿಣಾಮೂರ್ತಿ ಅಂತ ಯೋಚನೆ ಮಾಡ್ತಿರ್ತಾರೆ. ಅದೇ ದಕ್ಷಿಣಾಮೂರ್ತಿ ಗುರು ಬೃಹಸ್ಪತಿ ಎಲ್ಲ ಹೆಚ್ಚಾಗಿ ನಾನು ನೋಡ್ದಂಗೆ ಉತ್ತರ ಕಡೆ ಇರ್ತಾರೆ. ಕೆಲವು ದೇವಸ್ಥಾನಗಳಲ್ಲಿ ದಕ್ಷಿಣದ ಕಡೆ ಇಟ್ಟು ದಕ್ಷಿಣ ಇರ್ತದೆ. ಅದು ಅವರ ಒಂದು ಸಂಪ್ರದಾಯ ಪ್ರಕಾರ ಕೆಲವು ಚೇಂಜಸ್ ಇದ್ದಾಗ ಅದಿರ್ತದೆ. ಆದ್ರೆ ನಾವು ಉತ್ತರದ ಕಡೆ ಗುರುಗೆ ಪ್ರಾರ್ಥನೆ ಮಾಡಿದಾಗ ತುಂಬಾ ಶ್ರೇಷ್ಠ. ಮತ್ತೆ ಶುಕ್ರ ಬಂದ್ಬಿಟ್ಟು ಪೂರ್ವದಲ್ಲಿ, ಶನಿ ಪಶ್ಚಿಮ, ರಾಹು ವಾಯುವ್ಯ, ರಾಹು ನೈಋತ್ಯ, ಕೇತು ವಾಯುವ್ಯ. ಇದು ಈ ಮಂಡಲ. ಹೋದವಾರ ನಿಮಗೆಲ್ಲ ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಧಾನ್ಯಗಳ ಬಗ್ಗೆ ಹೇಳಿದ್ದೀನಿ, ಬಟ್ಟೆ ವಸ್ತ್ರಗಳು ಕೊಟ್ಟಿದ್ದೀನಿ, ರತ್ನಗಳು ಮಾಣಿಕ್ಯಗಳ ಬಗ್ಗೆ ಸಂಪೂರ್ಣ ವಿವರ ಕೊಟ್ಟಿರ್ತೀನಿ. ಗ್ರಹಗಳಿಗೆ ಆಗ್ತಕ್ಕಂಥ ಮಂಡಲಾಕಾರಗಳು, ದೀರ್ಘಚತುರಸ್ರಾಕಾರ, ಪಂಚಕೋಣಾಕಾರ ಶುಕ್ರನಿಗೆ, ಇವೆಲ್ಲಾನು ನಿಮ್ಗೆ ಕೊಟ್ಟಿರ್ತೀನಿ. ಧನುರಾಕಾರ ಇರತಕ್ಕಂಥದ್ದು ಎಲ್ಲ ವಿಚಾರಗಳು. ಅದರ ಪತ್ನಿಯರ ಬಗ್ಗೆ ನಾನು ಹೋದವಾರ ಹೇಳಿಲ್ಲ. ರವಿಗೆ 2 ಪತ್ನಿಯರು, ಒಂದು ಸಣ್ಣ, ಇನ್ನೊಂದು ಛಾಯ. ಚಂದ್ರನಿಗೆ ರೋಹಿಣಿ. ನೋಡಿ, 27 ನಕ್ಷತ್ರಗಳು. ಪುರಾಣದ ಪ್ರಕಾರ 27 ನಕ್ಷತ್ರಗಳು ಚಂದ್ರನಿಗೆ ಹೆಂಡತಿಯರೇ, ಪತ್ನಿಯರೇ. ಆದ್ರೆ ರೋಹಿಣಿ ಅಂದ್ರೆ ಅತಿ ಪ್ರೀತಿ ಜಾಸ್ತಿ. ಅದಕ್ಕೆ
ಚಂದ್ರನಿಗೆ ಅದಕ್ಕೆ ಶಾಪನೂ ಸಿಗುತ್ತೆ. ಅದು ಚಂದ್ರಗ್ರಹದ ವಿಚಾರ ಬಂದಾಗ ಆ ರೋಹಿಣಿ ಚಂದ್ರನ ಕತೆ, ಚಂದ್ರನ ಪುರಾಣದ ಕತೆ ಸಂಪೂರ್ಣ ನಿಮ್ಗೆ ಹೇಳ್ತೀನಿ. ಅಂಗಾರಕರಿಗೆ ಶಕ್ತಿಯ ಪತ್ನಿ, ಬುಧರಿಗೆ ಜ್ಞಾನಿ ಪತ್ನಿ, ಗುರುವಿಗೆ ತಾರಾ ಪತ್ನಿ, ಶುಕ್ರನಿಗೆ ಸುಕೀರ್ತಿ ಪತ್ನಿ, ಶನಿಗೆ ಜ್ಯೇಷ್ಠಾದೇವಿ ಪತ್ನಿ, ರಾಹುಗೆ ಸಿಮ್ಮಿ ಪತ್ನಿ, ಕೇತುಗೆ ಚಿತ್ರಲೇಖ ಪತ್ನಿ. ಇವಳು ಅಧಿದೇವತೆಗಳು. ರವಿಗೆ ಅಗ್ನಿ, ಚಂದ್ರನಿಗೆ ಆಪ. ಆಪ ಅಂದ್ರೆ ಕೆಲವು ಟೈಮ್ ನಾವು ನೀರು ಅಂತ ಹೇಳ್ತೀರಿ, ಕೆಲವು ಟೈಮು ಸಂಸ್ಕೃತದಲ್ಲಿ ಆಪ ಅಂದ್ರೆ ನೀರು ಅಂತ. ಇದು ಒಂದು ದೇವತೆ ಹೆಸರು. ಅಂಗಾರಕ ಪೃಥ್ವಿ. ಅಂಗಾರಕನಿಗೆ ಪೃಥ್ವಿ ಅಂದ್ರೆ ನಮ್ಮ ಭೂಮಿನೇ. ಯಾಕೆಂದ್ರೆ ಅಂಗಾರಕನ್ನ ಭೂಮಿ ಪುತ್ರ ಅಂತ ಕೂಡ ಕರೀತಾರೆ. ಬುಧನಿಗೆ ವಿಷ್ಣು, ಗುರುವಿಗೆ ಇಂದ್ರ, ಶುಕ್ರನಿಗೆ ಇಂದ್ರಾಣಿ, ಶನಿಗೆ ಪ್ರಜಾಪತಿ, ರಾಹುಗೆ ಸರ್ಪ, ಕೇತುವಿಗೆ ಬ್ರಹ್ಮ. ಸರ್ಪದೋಷ ರಾಹುದಿಂದ ಜಾಸ್ತಿ ಆಗುತ್ತೆ. ಅದಕ್ಕೆ ರಾಹು ದೋಷ ಇದ್ದಾಗ ಸರ್ಪ ದೇವತೆ, ಸರ್ಪ ಶಾಂತಿ, ಸರ್ಪ ಸಂಸ್ಕಾರಗಳು ಮಾಡ್ಕೊಂಡಾಗ ತುಂಬಾ ಚೆನ್ನಾಗಾಗುತ್ತೆ ಅಂತ. ಇವಳಿಗೆ ಅಧಿದೇವತೆಗಳು, ಪ್ರತ್ಯಧಿ ದೇವತೆಗಳು ಕೂಡ ಇದ್ದಾವೆ. ಅಗ್ನಿಗೆ ಈಶ್ವರ, ಚಂದ್ರನಿಗೆ ಗೌರಿ, ಅಂಗಾರಕನಿಗೆ ಸ್ಕಂದ, ಬುಧನಿಗೆ ನಾರಾಯಣ, ಗುರುವಿಗೆ ಬ್ರಹ್ಮ, ಶುಕ್ರನಿಗೆ ಶಕ್ರ, ಶನಿಗೆ ಯಮ, ರಾಹುಗೆ ಕಾಲ, ಕೇತುವಿಗೆ ಚಿತ್ರಗುಪ್ತ. ನೋಡಿ, ಇಲ್ಲಿ ಶನಿಗೆ ಪ್ರತ್ಯಧಿ ದೇವತೆ ಯಮ, ಯಮ ಸಹೋದರ ಶನಿಗೆ. ಆದ್ರೂ ಇವರಿಬ್ರಿಗೂ ಆಗಲ್ಲ. ಆದ್ರೂ ಶನಿಗೆ ತೊಂದರೆ ಇದ್ದಾಗ ಯಮನ ಪ್ರಾರ್ಥನೆ ಮಾಡಿದಾಗ ನಮ್ಗೆ ಒಳ್ಳೇದಾಗುತ್ತೆ ಅಂತ. ಇವ್ರಿಗೆ ಅಭಿಮಾನ ದೇವತೆಗಳು, ಅಧಿದೇವತೆ, ಪ್ರತ್ಯಧಿ ದೇವತೆ, ಅಭಿಮಾನ ದೇವತೆಗಳು ಅಂದ್ರೆ ಇವ್ರು ಇಷ್ಟ ದೇವತೆಗಳು ಅಂತ ಕೂಡ ಹೇಳ್ತಾರೆ. ಶಿವ ರವಿಗೆ, ಚಂದ್ರನಿಗೆ ದುರ್ಗಾ, ಅಂಗಾರಕನಿಗೆ ಸುಬ್ರಹ್ಮಣ್ಯ. ಇನ್ನು ಕುಜದೋಷ ಇದ್ರೆ ಸ್ಕಂದ ಆರಾಧನೆ, ಲಕ್ಷ್ಮೀ ನರಸಿಂಹ ಆರಾಧನೆ, ಸುಬ್ರಹ್ಮಣ್ಯ ಆರಾಧನೆ ಎಲ್ಲ ಮಾಡಿದ್ರೆ ಹೋಗುತ್ತೆ ಅಂತ ಹೇಳ್ತಾರಲ್ಲ, ಅಭಿಮಾನ ದೇವತೆ ಆಗಿರೋದ್ರಿಂದ ಹೋಗುತ್ತೆ. ಬುಧನಿಗೆ ಎಲ್ಲಾ ವಿಷ್ಣುವೇ. ಬುಧದ ಗ್ರಹ ಯಾವುದೇ ದೋಷಗಳಿದ್ರು ವಿಷ್ಣು ಆರಾಧನೆ ಮಾಡಿದ್ರೆ ತುಂಬಾ ಅದ್ಭುತವಾಗಿರುತ್ತೆ. ಗುರುಗೆ ವಿಷ್ಣು ಮತ್ತೆ ರುದ್ರ ಎರಡೂ ಮಾಡೋದ್ರಿಂದ ಒಳ್ಳೇದಾಗುತ್ತೆ. ಶುಕ್ರನಿಗೆ ಲಕ್ಷ್ಮೀ ದೇವಿ ಅಂತ ಏನ್ ಕರೀತಾರೆ ಅಂದ್ರೆ, ಶುಕ್ರನ ಆರಾಧನೆ ಚೆನ್ನಾಗಿದ್ರೆ ಲಕ್ಷ್ಮಿ ಇರ್ತಾರೆ ಅಂತ. ಶನಿಗೆ ತ್ರಿಮೂರ್ತಿಗಳು ಅಭಿಮಾನ ದೇವತೆಗಳು. ತ್ರಿಮೂರ್ತಿಗಳನ್ನ ಆರಾಧನೆ ಮಾಡೋದ್ರಿಂದ ಶನಿ ಎಲ್ಲ ಒಳ್ಳೇದಾಗುತ್ತೆ ಅಂತ. ರಾಹುಗೆ ನಾಗ. ನೋಡಿ, ಸರ್ಪ, ಕಾಲ, ನಾಗ ಎಲ್ಲಾನು ಅಧಿದೇವತೆಗಳು, ಅಭಿಮಾನ ದೇವತೆಗಳು. ನಾವು ನಾಗ ಆರಾಧನೆ, ಸರ್ಪ ಆರಾಧನೆ ಮಾಡ್ಕೊಂಡು ರಾಹು ತೊಂದರೆ ಇರಲ್ಲ. ಕೇತುಗೆ ಏನೇ ದೋಷಗಳಿದ್ದಾಗ ನಾವು ಹೇಳ್ತೀರಿ ಮಂಗಳವಾರ ವಿನಾಯಕನ ಆರಾಧನೆ ಮಾಡುವಂತ. ಅದು ಕೇತುಗೋಸ್ಕರ, ಅಭಿಮಾನ ದೇವತೆ ಅದಕ್ಕೋಸ್ಕರ ಅಂತ. ಇನ್ನು ಜಪ ಸಂಖ್ಯೆಗಳು ಎಷ್ಟು ಮಾಡಬೇಕು? ರವಿಗೆ 7,000 ಜಪ ಮಾಡಿದ್ರೆ 700 ಸಂಖ್ಯೆಯಲ್ಲಿ ಹೋಮ ಮಾಡಬೇಕು. ತರ್ಪಣ 70 ಜನಕ್ಕೆ ಮಾಡಬೇಕು. ಅದಾದ್ಮೇಲೆ 10ರಷ್ಟು ಬ್ರಾಹ್ಮಣ ಭೋಜನ ಅಂತ. ಯಾವುದೇ ಒಂದು ಗ್ರಹ ದೇವತೆ ಗ್ರಹ ಶಾಂತಿ ಮಾಡ್ಬೇಕು ಅಂದಾಗ 10ರಷ್ಟು ಜಪದ 10ರಷ್ಟು ಹೋಮ, ಹೋಮದ 10ರಷ್ಟು ತರ್ಪಣ, ತರ್ಪಣದ 10ರಷ್ಟು ಬ್ರಾಹ್ಮಣ ಭೋಜನ ಅಂತ. ನೀವು ಯಾವತ್ತು ಮಾಡ್ತೀರೋ ಅದು ಸಂಪೂರ್ಣ ನಮಗೆ ಆ ಗ್ರಹ ಶಾಂತಿ ಆಗುತ್ತೆ ಅಂತ. ನೀವು ನೋಡಿದ್ರೆ ಇಲ್ಲಿ ಸಂಪೂರ್ಣ ವಿವರಗಳು. ಈ ಗ್ರಹ ತೊಂದರೆ ಇದೆಯಾ ಅಂದಾಗ ನೋಡಿ, ಇಷ್ಟೆಲ್ಲ ನಿಮ್ಗೆ ಈಗ ಪರಿಹಾರಗಳು ಮಾಡ್ಕೊಳೋದಕ್ಕೆ, ಈ ಒಂದು ಗ್ರಹಗಳ ತೊಂದರೆಗಳೆಲ್ಲ ಕಳ್ಕೊಳ್ಳೋದಕ್ಕೆ ಇಷ್ಟೊಂದು ವಿಚಾರ ನಿಮ್ಗೆ ಪಂಚಾಂಗದ ರಕ್ಷಾಪುಟ 2ನೇ ಪುಟದಲ್ಲೇ ಸಿಗುತ್ತೆ. ಚಂದ್ರ 11,000 ಜಪ ಮಾಡಿ, 1100 ಹೋಮ ಸಂಖ್ಯೆ ಮಾಡಿ, ತರ್ಪಣ 110 ಮಾಡಿ, 11 ಜನ ಬ್ರಾಹ್ಮಣರಿಗೆ ಬ್ರಾಹ್ಮಣ ಭೋಜನ ಮಾಡಿಸಿದ್ರೆ ಸಂಪೂರ್ಣ ಪರಿಹಾರ ಅಂತ. ಅಂಗಾರಕನಿಗೆ ಕುಜದೋಷಗಳಿಗೆ 10,000 ಜಪ ಮಾಡಬೇಕು, 1,000 ಹೋಮ ಮಾಡಬೇಕು, 100 ತರ್ಪಣ ಮಾಡಬೇಕು, ಮತ್ತೆ 10 ಭೋಜನ ಮಾಡಿಸ್ಬೇಕು. ಇತ್ತೀಚೆಗೆ ನಾವು ನೋಡ್ಬೇಕಾದ್ರೆ ಈಗ ಶ್ರೀರಂಗಪಟ್ಟಣ ಅಲ್ಲಿ ಇಲ್ಲಿ ಎಲ್ಲೆಲ್ಲ ನೋಡ್ಬೇಕಾದ್ರೆ 1,500, 108, 2,000 ಕೂಡ ಜಪ ಮಾಡೋದು ತುಂಬಾ ಕಷ್ಟ ಮಾಡ್ಬಿಡ್ತಾರೆ. ಅದು ಅವರವರ ಒಂದು ಶಕ್ತಿ, ಮತ್ತೆ ಅವರವರ ಒಂದು ದುಡ್ಡು ಕಾಸು ಹಣಕಾಸು ವಿಚಾರದಲ್ಲಿ ಅದು ಆ ಥರ ಆಗಿರ್ತದೆ. ಬುಧನಿಗೆ ನೋಡಿ ಎಷ್ಟು ತುಂಬಾ ಕಡಿಮೆ, 4,000 ಜಪ ಮಾಡಿದ್ರೆ ಸಾಕು. ಬುಧನಿಗೆ ತುಂಬಾ ಅದ್ಭುತವಾಗಿ ಫಲ ಕೊಟ್ಬಿಡ್ತಾನೆ. ಬುಧ ಒಂಥರ ಏನ್ ಹೇಳ್ತೀರಿ ಅಂದ್ರೆ, ಒಂದು ಹುಡುಗ ಅಂತ ಹೇಳ್ತೀರಿ, ಬಾಲಕ ಅಂತ ಹೇಳ್ತೀರಿ, ರಾಜ್ಕುಮಾರ ಅಂತ. ತುಂಬಾ ಒಳ್ಳೆ ಭಗವಂತ ನೀನೇ ಇಲ್ಲ ಅಂತ ಹೇಳ್ಬಿಟ್ರೆ ತುಂಬಾ ಪ್ರೀತಿಯಿಂದ ಕೊಡ್ತಾನೆ ಅಂತ ಬುಧ ಗ್ರಹ. 4,000 ಜಪ ಮಾಡಿ, 400 ಹೋಮ ಮಾಡಿ, 40 ತರ್ಪಣ ಮಾಡಿ, 4 ಜನಕ್ಕೆ ಭೋಜನ ಮಾಡಿದ್ರೆ ಸಾಕು, ಎಲ್ಲ ಒಳ್ಳೇದಾಗುತ್ತೆ ಅಂತ. ಗುರುವಿಗೆ 19,000 ಜಪ, 1,900 ಹೋಮ, 190 ತರ್ಪಣ ಸಂಖ್ಯೆ, 19 ಜನ ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಒಂದು 20 ಜನ ಏನಾದ್ರು ಕರ್ಸ್ಕೊಂಡಿರ್ಬೇಕು. ಗುರುಗ್ರಹ ಶಾಂತಿ ಕೊಡ್ಬೇಕು ಅಂದ್ರೆ ಬ್ರಾಹ್ಮಣ ಭೋಜನ ಮಾಡಿಸ್ಬೇಕು ಅಂತ. ಶುಕ್ರನಿಗೆ 16,000, 1,600, 160, 16 ಅಂತ.
23,000 ಶನಿ ದೇವನಿಗೆ, ಈ 2,000 ಎಲ್ಲರಿಗೂ ಅತಿ ಹೆಚ್ಚು ಶನಿ ಮಹಾತ್ಮನಿಗೆ ನಾವು ಜಪ ಮಾಡಿ ಕರ್ಮ ಕಳ್ಕೊಳ್ಬೇಕು. ಈ ಶನಿವಾರ ದೋಷ ಇದೆ ಅಂದ್ರೆ ಜಾಸ್ತಿ ಮಾಡಬೇಕು ಜಪಗಳು, ಮತ್ತೆ ದೇವಸ್ಥಾನಗಳಿಗೂ ಜಾಸ್ತಿ ಹೋಗ್ಬೇಕು. 2,300, 230 ಮತ್ತೆ 23 ಜನಕ್ಕೆ 18,000, 1,800, 180, 18 ರಾಹುಗೆ. ಕೇತುವಿಗೆ 17,000 ಜಪ, 1,700 ಹೋಮ ಸಂಖ್ಯೆ, 120 ತರ್ಪಣ, 17 ಜನಕ್ಕೆ ಭೋಜನ. ಇಷ್ಟು ನಾವು ಮಾಡಿದಾಗ ನಮ್ಗೆ ಈ ಗ್ರಹಗಳೆಲ್ಲಾನು ತೊಂದರೆ ಇಲ್ಲದ್ರೆ ಕ್ಲಿಯರ್ ಆಗ್ತವೆ ಅಂತ, ದೋಷಗಳಿಗೆ ಸರೋಗುತ್ತೆ ಅಂತ. ಈಗಿನ ಕಾಲದಲ್ಲಿ ಯಾರು ಸ್ವಾಮಿ ಮಾಡ್ತಾರೆ ಜಪಗಳು? ಇಷ್ಟು ಜಪಗಳು ಯಾರು ಮಾಡ್ತಾರೆ? ಇಷ್ಟು ಭೋಜನ ಯಾರು ಮಾಡಿಸ್ತಾರೆ? ನಾವ್ ಇಷ್ಟು ಜಪ ಮಾಡ್ಬೇಕಾದ್ರೆ ನಮ್ಗೆ ಆರೋಗ್ಯ ಸರಿ ಇಲ್ಲ, ನಮ್ಗೆ ಅದು ಸರಿ ಇಲ್ಲ, ನಮ್ಗೆ ಇದು ಸರಿ ಇಲ್ಲ ಅಂದಾಗ ಒಂದು ಬ್ರಾಹ್ಮಣರ ಮೂಲಕ ಮಾಡಿಸ್ಕೊಬೇಕು. ಬ್ರಾಹ್ಮಣರ ಮೂಲಕ ಮಾಡಿಸ್ಕೊಬೇಕಾದ್ರೆ ಸ್ವಲ್ಪ ದುಡ್ಡು ಕಾಸು ಖರ್ಚಾಗೇ ಆಗ್ತದೆ. ಈ ದಿನ ನಿಮ್ಗೂ ಗೊತ್ತು, ಒಬ್ಬ ಬ್ರಾಹ್ಮಣನಿಗೆ ಒಂದು ಹೊತ್ತಿಗೆ 2,500 3,000 ದುಡ್ಡು ಕೊಡಬೇಕು. ಆ ತರ ಕೊಟ್ಟಾಗ ಒಬ್ಬ ವ್ಯಕ್ತಿ ಒಂದು ದಿವಸಕ್ಕೆ ನನಗೆ ಗೊತ್ತಿದ್ದ 3,000 ರಿಂದ 4,000 ಜಪ ಮಾಡಿದ್ರೆ ಅದು ಸಂಪೂರ್ಣ ಫಲ ಸಿಗ್ತದೆ. ಅದ್ರ ಮೇಲೆ ನಾವು 10,000 ಮಾಡಿಸ್ತೀರಿ, 20,000 ಮಾಡಿಸ್ತೀರಿ ಅಂದ್ರಾಗ ಅವ್ರಿಗೆ ಅಷ್ಟು ಕಾನ್ಸಂಟ್ರೇಷನ್ ಮಾಡಲ್ಲ, ಸ್ವರ ಮಂತ್ರನು ತಪ್ಪಾಗ್ತದೆ, ಅನುಷ್ಠಾನನೂ ಸರಿಯಾಗಿ ಬರಲ್ಲ. ಆವಾಗ ಜನ ನೋಡ್ಕೊಂಡು ಮಾಡ್ಕೊಳ್ಬೇಕಾಗ್ತದೆ. ಅದು ಅವರವ್ರ ಶಕ್ತಾನುಸಾರ ಅವರವರ ಒಂದು ವಿಚಾರವಾಗಿ ಅದ್ ನಾನು ಹೇಳ್ತೀನಿ. ಇನ್ನು ಗ್ರಹಗಳ ಉಚ್ಚ ಸ್ಥಾನಗಳು ನೀಚ ಸ್ಥಾನಗಳು ನೋಡಿ, ಇಲ್ಲಿ ನಾನು ಇನ್ನು ಜ್ಯೋತಿಷಿಗೆ ಹೋಗ್ಲಿಲ್ಲ, ಆದ್ರೂ ನಿಮ್ಗೆ ಎಷ್ಟು ವಿಚಾರ ಇಲ್ಲೇ ಕೊಟ್ಟಿದ್ದಾರೆ ಅಂದ್ರೆ ಪಂಚಾಂಗದಲ್ಲಿ. ಗ್ರಹದ ಉಚ್ಚ ಸ್ಥಾನ, ರವಿ ಗ್ರಹ ಇಲ್ಲಿ ಉಚ್ಚ ಆಗ್ತದೆ ಮೇಷದಲ್ಲಿ, ವೃಷಭದಲ್ಲಿ ಚಂದ್ರ, ಮಕರದಲ್ಲಿ ಕುಜ, ಬುಧ 150 ಡಿಗ್ರಿ, ಕಟಕ 5, ಮೀನ 570, ತುಲಾ 200 ಶನಿ, ರಾಹು ಮಿಥುನ ಮತ್ತು ಕೇತು ಧನಸ್ಸು. ಇದು ನಮ್ಮ ಜಾತಕದ ನಮ್ಮ ಒಂದು ಪರಾಶರ ಸಿಸ್ಟಮ್ ಅಲ್ಲೇ ಹೇಳಿದ್ದಾರೆ. ಬಟ್ ಅವ್ರಿಗೆ ಯಾವುದೇ ಒಂದು ಅಧಿಪತಿ ಇಲ್ಲ ಅಂದ್ರೂ ರಾಹು ಮಿಥುನದಲ್ಲಿದ್ರೆ ಶುಭವಾಗಿ, ಮತ್ತೆ ಧನಸ್ಸು ಕೇತು ಧನಸ್ಸಲ್ಲಿದ್ರೆ ಶುಭವಾಗಿ ಹೊಡ್ತಾನೆ ಅಂತ. ಇದೇನಪ್ಪ ರವಿ 100, ಚಂದ್ರ 30, ಕುಜ 580 ಅಂತೆಲ್ಲ ಕೊಟ್ಟಿದ್ದಾರೆ ಅಂತ. ಇದೆಲ್ಲ ಕೋನ ಡಿಗ್ರಿಗಳು, ಬಟ್ ಇಲ್ಲಿ ಒಂದೊಂದು ಸ್ವಲ್ಪ ತಪ್ಪಾಗಿ ಮುದ್ರಣ ಆಗಿರ್ತದೆ. ಅದನ್ನ ನಾನು ಈಗ ಹೇಳಕ್ಕಾಗಲ್ಲ, ಯಾಕಂದ್ರೆ ಮೀನದಲ್ಲಿ 220 ಡಿಗ್ರಿ ಬರೋದೇ ಇಲ್ಲ, ಅದು 27 ಡಿಗ್ರಿ ಅಂತ, ಕಟಕದಲ್ಲಿ 5 ಡಿಗ್ರಿ ಅಂತ ನೋಡಿ, ಮೇಷದಲ್ಲಿ 10 ಡಿಗ್ರಿ ಅಂತ ನೋಡಿ. ಇದೊಂದೊಂದು 0 ಬಿಟ್ರೆ ಸರೋಗ್ತಾ ಇದೆ. ವೃಷಭದಲ್ಲಿ 3ರಲ್ಲಿ ಚಂದ್ರ ಉಚ್ಚ ಸ್ಥಾನ, ಮಕರದಲ್ಲಿ 28 ಅತಿ ಉಚ್ಚ ಸ್ಥಾನ, ಬುಧ ಕನ್ಯಾದಲ್ಲಿ 15 ಡಿಗ್ರಿ ಉಚ್ಚ ಸ್ಥಾನ, ಮೀನದಲ್ಲಿ 27 ಡಿಗ್ರಿಯಲ್ಲೂ ಉಚ್ಚ ಸ್ಥಾನ ಶುಕ್ರ, ಶನಿ 20 ಡಿಗ್ರಿವರೆಗೂ ತುಲಾದಲ್ಲಿ ಉಚ್ಚ ಸ್ಥಾನದಲ್ಲಿ ಇರ್ತಾರೆ ಅಂತ. ಮಿಥುನ ಧನಸ್ಸಲ್ಲಿ ರಾಹು ಕೇತು ಇದ್ರೆ ಉಚ್ಚ ಸ್ಥಾನ ಅಂತ. ಇಲ್ಲಿ ಒಂದು 0 ಅಧಿಕವಾಗಿ ಬಿದ್ದಿದೆ, ಅದನ್ನ ತೆಗೆದುಕೊಂಡ್ರೆ ನಿಮ್ಗೆ ಕರೆಕ್ಟ್ ಆದ ಆ ರಾಶಿಯಲ್ಲಿ, ಮೇಷ ರಾಶಿಯಲ್ಲಿ 10 ಡಿಗ್ರಿಯಲ್ಲಿ ಉಚ್ಚ ಸ್ಥಾನ, ಉಚ್ಛ್ರಾಯ ಸ್ಥಾನ ಅಂತ ಹೇಳ್ತೀವಿ, ಆ ತರ ಇರ್ತದೆ. ಸೊ ಇದನ್ನ ನಿಮ್ಗೆ ಕರೆಕ್ಟ್ ಆಗಿ ಬರ್ತದೆ. ಕಟಕದಲ್ಲಿ ಗುರು 5 ಡಿಗ್ರಿಯಲ್ಲಿ ಕರೆಕ್ಟ್ ಆಗಿ ಬರ್ತದೆ. ಇದು ಒಂದು 0 ಅಕ್ಷರ ಲೋಪ ಆಗಿದೆ, ಅದನ್ನ ತೆಗೆದು ಬಿಡ್ರಿ. ಮತ್ತೆ ಮೂಲ ತ್ರಿಕೋಣ ಅಂತ ನೋಡಿ, ಉಚ್ಚ ಸ್ಥಾನ ಆದ್ಮೇಲೆ ಅತಿ ಒಳ್ಳೆ ವಿಶ್ವಫಲ ಕೊಡ್ತಕ್ಕಂಥ ಸ್ಥಾನ ಆದ್ಮೇಲೆ ಇನ್ ಸ್ವಲ್ಪ ಕಡಿಮೆ ಎಲ್ಲಿ ಕೊಡ್ತಾರೆ ಅಂತ ಮೂಲ ತ್ರಿಕೋಣದಲ್ಲಿ ಕೊಡ್ತಾರೆ. ರವಿಯಲ್ಲಿ ತನ್ನ ಸ್ವಕ್ಷೇತ್ರ ಸಿಂಹದಲ್ಲಿ ಕೊಡ್ತಾನೆ, ಚಂದ್ರ ವೃಷಭದಲ್ಲಿ ಕೊಡ್ತಾನೆ, ಕುಜ ಮೇಷದಲ್ಲೇ ಕೊಡ್ತಾನೆ, ಕುಜ ಸ್ವಕ್ಷೇತ್ರ ಮೇಷದಲ್ಲಿ ಕೊಡ್ತಾನೆ, ಬುಧ ಕನ್ಯಾದಲ್ಲಿ ಕೊಡ್ತಾನೆ, ಸ್ವಕ್ಷೇತ್ರ 15 ಡಿಗ್ರಿ ಆದ್ಮೇಲೆ ಇನ್ನೇನು ಉಳಿದಿದೆ 15 ಡಿಗ್ರಿ, ಅದೆಲ್ಲ ಮೂಲ ತ್ರಿಕೋನ ಅಂತ ಹೇಳ್ತೀವಿ. ಗುರು ತನ್ನ ಸ್ವಕ್ಷೇತ್ರ ಧನುಸ್ಸಲ್ಲಿ ಮೂಲ ತ್ರಿಕೋನ, ಶುಕ್ರ ತುಲಾ ರಾಶಿಯಲ್ಲಿ, ಶನಿ ಕುಂಭ ರಾಶಿಯಲ್ಲಿ, ರಾಹು ಸಿಂಹ ರಾಶಿಯಲ್ಲಿ, ಕೇತು ಕುಂಭ ರಾಶಿಯಲ್ಲಿ. ನೋಡಿ, ಇಲ್ಲಿ ಶನಿಗೆ 2 ರಾಶಿ ಇದ್ರು, ಮಕರ ಮತ್ತೆ ಕುಂಭ, ಅದ್ರ ಕುಂಭದಲ್ಲಿ ಮಾತ್ರ ಕೊಡ್ತಾರೆ. 2 ಅಧಿಪತಿ ಇದ್ರು ಒಂದೊಂದು ರಾಶಿಯಲ್ಲಿ ಮಾತ್ರ ಮೂಲ ತ್ರಿಕೋನ, ಮಿಕ್ಕೊಂದು ಸ್ವಕ್ಷೇತ್ರ ಅಂತ. ಮತ್ತೆ ಅದೇ ರೀತಿ ಈಗ ಅತಿ ಕೆಟ್ಟ ಫಲ ಈ ಗ್ರಹಗಳೆಲ್ಲ ಕೊಡ್ತವೆ ಅಂದ್ರೆ ಫಲನೇ ಕೊಡಲ್ಲ ಅನ್ನೋ ಒಂದು ರೀತಿ. ನೀಚ ಸ್ಥಾನ ಅದ ಲಗ್ನದ ಮೇಲೆ, ಮತ್ತೆ ಉಚ್ಚ ಸ್ಥಾನಕ್ಕೆ ಆಪೋಸಿಟ್ ಸಮಸಪ್ತಕ ಎಲ್ಲಿದೆಯುತ್ತೋ 180 ಡಿಗ್ರಿಗೆ ಆಪೋಸಿಟ್. ಮೇಷದಲ್ಲಿ 10 ಡಿಗ್ರಿ ಅಂದ್ರೆ ತುಲಾದಲ್ಲಿ 10 ಡಿಗ್ರಿಗೆ ನೀಚ ಸ್ಥಾನ ಇರ್ತದೆ. ಇಲ್ಲೂ ಅಷ್ಟೇ ಅಕ್ಷರ ಲೋಪ 0 ಜಾಸ್ತಿ ಆಗಿದೆ, ಅದನ್ನ ನೀವು ಬಿಟ್ಕೊಂಡ್ರೆ ಅದು ಕರೆಕ್ಟ್ ಆಗಿರುತ್ತೆ. ವೃಷಭದಲ್ಲಿ ಚಂದ್ರ ಇರ್ಬೇಕು, ವೃಶ್ಚಿಕದಲ್ಲಿ ಇರ್ಬೇಕಾದ್ರೆ ನೀಚ, ಮಕರದಲ್ಲಿ ಇರ್ಬೇಕಾದ್ರೆ ಕಟಕ ನೀಚ ಸಪ್ತಕ, ಕನ್ಯಾದಲ್ಲಿ ಇರ್ಬೇಕಾದ್ರೆ 15 ಮೀನ ನೀಚ ಬುಧನಿಗೆ, ಗುರುಗೆ ಕಟಕದಲ್ಲಿ ಉಚ್ಚ ಇರ್ಬೇಕಾದ್ರೆ ಮಕರದಲ್ಲಿ ನೀಚ, ಆದ್ರೆ ಕುಜನಿಗೆ ಮಕರದಲ್ಲಿ ಉಚ್ಚ ಆದ್ರೆ ಕಟಕದಲ್ಲಿ
ನೀಚ. ರವಿಗೆ ಮೇಷದಲ್ಲಿ ಉಚ್ಚ ಆದ್ರೆ ಶನಿಗೆ ಮೇಷದಲ್ಲಿ ನೀಚ. ಅದೇ ರೀತಿ ರವಿಗೆ ನೀಚ ಸ್ಥಾನ ತುಲಾ ಆದ್ರೆ ಶನಿಗೆ ತುಲಾ ಉಚ್ಚರಾಯ ಸ್ಥಾನ. ಈಗ ಮಿಥುನದಲ್ಲಿ ಅದೇ ಸಮಸಪ್ತಕದಲ್ಲಿ ಧನುಸ್ಸು ಮತ್ತೆ ಮಿಥುನ ಇವೆಲ್ಲನೂ ಈ ತರನೇ ಇರ್ತದೆ. ಅಂದ್ರೆ ಸಮಸಪ್ತಕದಲ್ಲಿ 180 ಡಿಗ್ರಿಗೆ ಉಚ್ಚ ಸ್ಥಾನ ನೀಚ ಸ್ಥಾನ ಇರ್ತದೆ. ಇನ್ನ ಅವರ ಒಂದು ಜಾತಿಗಳು, ಗ್ರಹಗಳ ಜಾತಿಗಳು ಇಲ್ಲಿ ಕೊಟ್ಟಿದ್ದಾರೆ. ಜಾತಿ ನೋಡ್ಬೇಕಾದ್ರೆ ಕ್ಷತ್ರಿಯ ರವಿ ಕ್ಷತ್ರಿಯ, ಚಂದ್ರ ವೈಶ್ಯ, ಕುಜ ಕ್ಷತ್ರಿಯ ಮತ್ತೆ ಬುಧ ವೈಶ್ಯ, ಗುರು ಬ್ರಾಹ್ಮಣ, ಶುಕ್ರ ಬ್ರಾಹ್ಮಣ, ಶನಿ ಶೂದ್ರ ಮತ್ತೆ ರಾಹುಕೇತು ಚಾಂಡಾಲ. ಚಾಂಡಾಲ ಅಂದ್ರೆ ನಾವು ಏನೋ ಬೇರೆ ಆ ತರ ಜಾತಿಗಳು ಈ ತರ ಜಾತಿಗಳು ಅಂತಾರಲ್ಲ, ವರ್ಣಗಳು ಅಂತ ಹೇಳ್ತಾರೆ. ಆಗಿನ ಕಾಲದಲ್ಲಿ ಏನ್ ಹೇಳ್ತಾರೆ, 4 ವರ್ಣಗಳು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ. ಅದರಲ್ಲಿ ಚಾಂಡಾಲ ಅಂದ್ರೆ ಯಾರು ಈ ಈ ಏನು ಪ್ರಾಣಿಗಳು ವಧೆ ಮಾಡ್ತಾ ಇದ್ರಲ್ಲ ಅವರು ಚಾಂಡಾಲ ಅಂತ ಇದ್ರು. ಮತ್ತೆ ಯಾರು ಈ ವೃತ್ತಿ ಮಾಡ್ತಿದ್ರಲ್ಲ, ಯಾವ ವೃತ್ತಿ ಸ್ಮಶಾನದಲ್ಲಿ ಹೆಣ ಸುಡ್ತಕ್ಕಂಥದ್ದು ಅದೆಲ್ಲ, ಅವ್ರನ್ನ ಚಾಂಡಾಲ ಅಂತ ಇದ್ರು ಅಷ್ಟೇ. ಆದ್ರೆ ಅವ್ರು ಯಾವ್ದೇ ಒಂದು ಜಾತಿ ಅಂತ ಹೇಳಿದ್ರೆ ಅವ್ರು ಮಾಡೋ ವೃತ್ತಿಗೆ, ಈ ವೃತ್ತಿ ಮಾಡೋರಿಗೆ ಆ ಒಂದು ವೃತ್ತಿ ಅಂತ ಕೊಟ್ಟಿದ್ದಾರೆ ಅಷ್ಟೇ. ಇಲ್ಲಿ ಯಾವ್ದು ಇರಲ್ಲ. ಇಲ್ಲಿ ಇನ್ನೂ ಒಂದು ನಿಮ್ಗೆ ಎಷ್ಟೊಂದು ಅದ್ಭುತವಾಗಿ ನಿಮ್ ಪಂಚಾಂಗದಲ್ಲಿ ಇಷ್ಟೊಂದು ವಿಚಾರ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ, ಇವೆಲ್ಲ ನೀವು ನೋಡ್ಕೊಂಡು ಹೋಗ್ತೀರಾ. ನಿಮ್ಗೆ ಒಂದು ರೆಡಿ ರೆಕನರ್ ಅಂತ ಹೇಳ್ತಾರಲ್ಲ, ಈ ನೋಟ್ಸ್ ಕೈಪಿಡಿ ಅಂತ, ಈ ಒಂದು ಪಂಚಾಂಗ ಒಂದು ಇಟ್ಕೊಂಡು ನಿಮ್ಗೆ ಕೈಪಿಡಿ ತರ ಕಾಣಿಸ್ತದೆ. ಇದು ಅರ್ಥ ಆಯ್ತಾ? ಅರ್ಥ ಆಗಿದೆ ಅಂತ ಅಂದ್ಕೊಂಡಿದೀನಿ. ಕೈಪಿಡಿ ತರ ಕಾಣಿಸ್ತದೆ ನೋಡಿ. ದೃಷ್ಟಿ ರವಿಗೆ ಸಮಸಪ್ತಕ ದೃಷ್ಟಿ ಇರ್ತದೆ, ಚಂದ್ರನಿಗೆ ಸಪ್ತ ದೃಷ್ಟಿ ಇರ್ತದೆ. ಎಲ್ಲಾ ಗ್ರಹಗಳಿಗೂ ಸಪ್ತಮ ದೃಷ್ಟಿ ಇದ್ದೇ ಇರ್ತದೆ. 180 ಡಿಗ್ರಿ ದೃಷ್ಟಿ ನೇರವಾಗಿ ನೋಡ್ತಕ್ಕಂಥದ್ದು. ಕೆಲವು ಗ್ರಹಗಳಿಗೆ ಮಾತ್ರ ಸ್ವಲ್ಪ ಭಿನ್ನ ದೃಷ್ಟಿಗಳಿರ್ತದೆ. ಒಂದು ಕುಜನಿಗೆ 4, 8, 7, ಬುಧನಿಗೆ 7 ಇರ್ತದೆ, ಗುರುವಿಗೆ 5, 9, 7, ಶುಕ್ರನಿಗೆ 7 ಇರುತ್ತೆ, ಶನಿಗೆ 3, 10, 7 ಇದೆ. ಈ 3 ಗ್ರಹಗಳಿಗೆ ವಿಶೇಷ ದೃಷ್ಟಿ ಇರ್ತದೆ. ಮಿಕ್ಕಿದ ಎಲ್ಲಾ ಗ್ರಹಗಳಿಗೆ 7 ಕೊಟ್ಟಿದ್ದಾರೆ. ಕೆಲವು ಶಾಸ್ತ್ರದಲ್ಲಿ ರಾಹುಕೇತು ಕೂಡ 5, 9 ಇದೆ ಅಂತ ಹೇಳ್ತಾರೆ. ಅದು ಜ್ಯೋತಿಷದಲ್ಲಿ ತುಂಬಾ ಕನ್ಸಿಡರ್ ಮಾಡ್ತಾರೆ. ಆದ್ರೆ ಇಲ್ಲಿ ಕೊಟ್ಟಿಲ್ಲ. ಕೆಲವು ಗ್ರಂಥಗಳಲ್ಲಿ 5, 9 ಇಲ್ಲ, ಬರೀ ಸಮಸಪ್ತಕ ದೃಷ್ಟಿ ಅಂತ ಆಗಿದೆ ಅಂತ ಹೇಳ್ತಾರೆ. ಅದು ಅವರ ಒಂದು ಶಾಸ್ತ್ರ ಮತ್ತೆ ಅವರದ ಒಂದು ವಿಚಾರಗಳು ಆ ತರ ಇರುತ್ತೆ. ಇನ್ನ ಕಾರಕತ್ವಗಳು ಅಂದ್ರೆ ತುಂಬಾ ಸಿಂಪಲ್. ಆ ಗ್ರಹ ಯಾವುದಕ್ಕೆ ಮನೆಯಲ್ಲಿ, ಇವಾಗ ಎಕ್ಸಾಂಪಲ್ಗೆ ನಮ್ಮ ಮನೆಯಲ್ಲಾಗ್ಲಿ ಏನು ನಮ್ಮ ನಿತ್ಯ ಜೀವನದಲ್ಲಿ ಯಾವುದಕ್ಕೆ ಅವ್ರ ಕಾರಕತ್ವಗಳು ಅಂದ್ರೆ, ರವಿ ಅಂದ್ರೆ ಪಿತೃ ಸರ್ಕಾರ ಅಂತೆಲ್ಲ ಹೇಳ್ತಾರೆ, ಚಂದ್ರು ಮಾತೃ, ಕುಜ ಭ್ರಾತೃ, ಬುಧ ಪ್ರಜ್ಞಾ ನಮ್ಮ ಬುದ್ಧಿಗೆ, ಗುರು ಸಂತಾನಕ್ಕೆ, ಸಂತಾನ ಆಗಿಲ್ಲ ಅಂದ್ರೆ ಗುರುನ್ ಪ್ರಾರ್ಥಿಸಿ ಅಂತ ಹೇಳ್ತಾರೆ, ಸಂತಾನ ಆಗಿಲ್ಲ ಅಂದ್ರೆ ಗುರುನ್ ಪ್ರಾರ್ಥಿಸಿ ಅಂತ ಹೇಳ್ತಾರೆ. ಅದೇ ಗುರು ಚೆನ್ನಾಗಿದ್ರೆ ನಮಗೆ ಪುತ್ರ ಸಂತಾನ ಆಗುತ್ತೆ ಅಂತ. ಮದುವೆ ಆಗಿಲ್ಲ, ಶುಕ್ರ ತುಂಬಾ ಇಂಪಾರ್ಟೆಂಟ್, ಮತ್ತೆ ಕುಜ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಶನಿ ಆಯುಷು, ನಮ್ಮ ಆಯುಷ್ ಗಟ್ಟಿಯಾಗಿದೆ ಅಂದ್ರೆ ಶನಿ ಮತ್ತೆ ಗುರು ಚೆನ್ನಾಗಿದ್ದಾರೆ ಅಂದ್ರೆ ನಮ್ಮ ಆಯುಷ್ ತುಂಬಾ ಚೆನ್ನಾಗಿರ್ತದೆ. ರಾಹು ಮಾತಾಮಹ, ರಾಹು ಯಾವಾಗ್ಲೂ ತಾಯಿ ಕಡೆ ಸಂಬಂಧಗಳಿಗೆ, ಕೇತು ಪಿತಾಮಹ ಅಂದ್ರೆ ಪಿತೃ ಕಡೆ ಸಂಬಂಧಗಳಿಗೆ ಕೇತು ಜಾಸ್ತಿ ನೋಡ್ಬೇಕಾಗ್ತದೆ. ಇದು ಒಂದು ಜಸ್ಟ್ ಒಂದು ವಿಚಾರ ಮಾತ್ರ ಕಾರಕತ್ವಗಳು. ಮೊನ್ನೆನೆ ಹೇಳಿರ್ತೀನಿ, ನಿಮ್ಗೆ ತುಂಬಾ ಜಾಸ್ತಿ ಕಾರಕತ್ವಗಳು ಎಲ್ಲಾ ಗ್ರಹಗಳಿಗೂ ಇದೆ. ನಿಮ್ಗೆ ಹೋಗ್ತಾ ಜ್ಯೋತಿಷ್ಯದಲ್ಲಿ ಹೇಳ್ಕೊಡ್ತೀನಿ. ಇವರ ಒಂದು ಗುಣಗಳು ಹೆಂಗಿರ್ತದೆ. ಸತ್ವಗುಣ ಅಂದ್ರೆ ಅವರು ತುಂಬಾ ಸೌಮ್ಯ ಸ್ವಭಾವದಲ್ಲಿ ಇರ್ತಾರೆ ಅಂತ. ಆದ್ರೆ ಕೆಲವು ಗ್ರಂಥಗಳಲ್ಲಿ ರವಿಗೆ ರಜೋಗುಣ, ರಾಜಸ್ಸು ಇದೆ ಅಂತ ಹೇಳ್ತಾರೆ, ರಾಜಗುಣ. ಕೆಲವರಿಗೆ ಅದನ್ನ ಸತ್ವಗುಣ ಅಂತ ಹೇಳ್ತಾರೆ. ಯಾಕಂದ್ರೆ ರವಿ ಡೈರೆಕ್ಟ್ ಆಗಿ ಎಲ್ಲ ಫಲ ಕೊಡಲ್ಲ, ಬೇರೆಯವ್ರಿಗೆ ಹೇಳಿ ಫಲ ಕೊಡ್ತಾನೆ ಅಂತ ಹೇಳ್ಬಿಟ್ಟು. ರಾಜ ಯಾವಾಗಲೂ ಅಷ್ಟೇ, ಮಂತ್ರಿಗಳಿಗೂ ಇಲ್ಲ ಸೇವಕರಿಗೂ ಇಲ್ಲ ಸೇವಕರಿಗೂ ಇಲ್ಲ ಸೈನಿಕರಿಗೂ ಯಾರಿಗಾದ್ರು ಹೇಳ್ಬಿಟ್ಟೆ ಕೊಡ್ತಕ್ಕಂಥದ್ದು. ರವಿ ಚಂದ್ರ ಸತ್ವಗುಣ, ಕುಜ ತಮೋಗುಣ, ಬುಧ ರಜೋಗುಣ, ಗುರು ಸತ್ವಗುಣ, ಶುಕ್ರ ರಜೋಗುಣ, ಶನಿ ತಮೋಗುಣ, ರಾಹು ತಮೋಗುಣ, ಕೇತು ತಮೋಗುಣ. ಈ ತಮೋಗುಣ ಅಂದ್ರೆ ಸ್ವಲ್ಪ ಫೈರ್ ತರ ಇರ್ತಾರೆ ಅಂತ. ಅಷ್ಟು ಬಿಟ್ರೆ ಏನು ಹೆಚ್ಚಾಗಿ ನಿಮ್ಗೆ ಡಿಸ್ಕಷನ್ಸ್ ಹೋದಾಗ, ಪ್ರಿಡಿಕ್ಷನ್ಸ್ ಹೋದಾಗ ಗುಣಗಳು ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲಿ ಬರ್ತದೆ. ಇನ್ನ ಈ ಗ್ರಹಗಳ ಲಿಂಗಗಳು, ಪುರುಷ ಲಿಂಗ ರವಿ ಗ್ರಹ, ಚಂದ್ರ ಸ್ತ್ರೀಲಿಂಗ, ಕುಜ ಪುರುಷ ಲಿಂಗ, ಬುಧ ನಪುಂಸಕ ಲಿಂಗ. ನೋಡಿ ಇಲ್ಲಿ 2 ನಪುಂಸಕ ಗ್ರಹಗಳು ಬರ್ತದೆ,
ಇದು ಕಾರಕತ್ವಗಳಿಗೆ, ಈ ಮಕ್ಕಳಾಗೋ ವಿಚಾರಗಳಲ್ಲಿ, ಪ್ರಿಡಿಕ್ಷನ್ಸ್ಗೆ ಬುಧ ಮತ್ತು ಶನಿ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಈ 2 ಗ್ರಹಗಳು ಆವಾಗ ನಿಮಗೆ ಕ್ಯಾಲ್ಕುಲೇಷನ್ಸ್ ಟೈಮಲ್ಲಿ ಜಾಸ್ತಿ ಬರ್ತಿರ್ತದೆ. ಶುಕ್ರ ಸ್ತ್ರೀ ಗ್ರಹ, ಗುರು ಪುರುಷ ಗ್ರಹ, ಈ ಶನಿ ನಪುಂಸಕ ಗ್ರಹ, ರಾಹು ಸ್ತ್ರೀ ಗ್ರಹ, ಕೇತು ನಪುಂಸಕ ಗ್ರಹ. ಇವುಗಳ ಪ್ರಕೃತಿ ಕೂಡ ಅಷ್ಟೇ. ಈಗ ವಾತ ಪಿತ್ತ ಕಫ ಅಂತ 3 ಏನಿದೆಯಾ ನಮ್ದು ಗುಣಗಳು, ಅದು ಕ್ಲೇಶಗಳು, ಅದರಲ್ಲಿ ಈ ಯಾವ್ಯಾವುದು ಇದು ಪಿತ್ತಾನ, ವಾತಾನ, ಕಫಾನ ಅಂತ. ಸೊ ನಿಮಗೆ ಗೊತ್ತು, ಪಿತ್ತ ಅಂದ್ರೆ ಸ್ವಲ್ಪ ಹೀಟ್ ಜಾಸ್ತಿ ಇರ್ತದೆ, ವಾತ ಅಂದ್ರೆ ಸ್ವಲ್ಪ ಶೀತ ಅದು ಇದು ಇರ್ತದೆ, ಕಫ ವಾಯು ಜಾಸ್ತಿ ಇರ್ತದೆ, ಕಫ ಅಂದ್ರೆ ನಮಗೆ ಕೋಲ್ಡ್ ಜಾಸ್ತಿ ಇರ್ತದೆ ಅಂತ. ಈ 3 ನಮ್ಮ ಆಯುರ್ವೇದದ ಲಕ್ಷಣಗಳು. ಈ 3 ಇಂದ ನಮ್ಮ ಆಯುರ್ವೇದದಲ್ಲಿ ನಮಗೆಲ್ಲ ಹೆಚ್ಚಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ರು. ಅದಕ್ಕೆ ಇದು ಪ್ರಕೃತಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರ್ತಿತ್ತು. ಈಗಲೂ ಇಂಪಾರ್ಟೆಂಟ್ ಇದೆ. ಯಾರಾದ್ರೂ ಆಯುರ್ವೇದ ನೋಡ್ತಕ್ಕಂಥ ತುಂಬಾ ಇಂಪಾರ್ಟೆಂಟ್ ಇದು. ರವಿಗ್ರಹ ಪಿತ್ತ, ಚಂದ್ರ ವಾತ ಮತ್ತು ಕಫ. ನೋಡಿ, ಕೋಲ್ಡ್ ಗ್ರಹ ಚಂದ್ರ, ಇದು 2 ಆಗುತ್ತೆ, ವಾಯು ಮತ್ತು ಕಫ 2 ಆಗ್ಬಿಡುತ್ತೆ. ಕುಜಗ್ರಹ ಮತ್ತೆ ಪಿತ್ತ, ಹೀಟ್ ಜಾಸ್ತಿ ಇರ್ತದೆ. ಬುಧ ಗ್ರಹ ನೋಡಿ, ಪಿತ್ತ ವಾತ ಶ್ಲೇಷ್ಮ. ಶ್ಲೇಷ್ಮ ಅಂದ್ರೆ ಒಂಥರ ಕಹಿ ತರ ಇದು ಬರ್ತದೆ. ಗುರು ಕಫ, ಶುಕ್ರ ವಾತ ಕಫ, ಶನಿ ವಾತ ಕಫ, ರಾಹು ವಾತ ಕಫ, ಕೇತು ವಾತ. ಇಲ್ಲಿ ಗ್ರಹಗಳಿಗೆ ಮಿತ್ರ ಗ್ರಹಗಳು ಕೂಡ ಕೊಟ್ಟಿದ್ದಾರೆ. ರವಿಗೆ ಚಂದ್ರ ಕುಜ ಗುರು ಮಿತ್ರ. ಮಿಕ್ಕಿದ್ರಲ್ಲಿ ಎಲ್ಲಾ ಶತ್ರುಗಳು ಅಂದ್ರೆ ಇಲ್ಲ, ಸಮಾನ ಇದಾವೆ. ಅದು ನಿಮ್ಗೆ ಮುಂದೆ ಪಂಚಾಂಗದಲ್ಲೇ ಬರ್ತದೆ, ಅದನ್ನು ಹೇಳ್ತೀನಿ. ಮತ್ತು ಜ್ಯೋತಿಷದಲ್ಲೂ ನಿಮ್ಗೆ ತುಂಬಾ ವಿಚಾರ ಕೊಡ್ತೀನಿ. ಚಂದ್ರ ರವಿ ಬುಧ, ಕುಜ ಗುರು ಚಂದ್ರ ರವಿ, ಬುಧ ರವಿ ಶುಕ್ರ, ಇವರೆಲ್ಲ ಮಿತ್ರರು ಇವ್ರಿಗೆ. ಗುರು ರವಿ ಚಂದ್ರ ಕುಜ, ಶುಕ್ರ ಬುಧ ಶನಿ, ಶನಿ ಬುಧ ಶುಕ್ರ, ರಾಹು ಶುಕ್ರ ಶನಿಗೆ ಅದು ಮಿತ್ರರು, ಕೇತುವಿಗೆ ಶುಕ್ರ ಶನಿನೇ ಮಿತ್ರರು. ಅದು ಜ್ಯೋತಿಷದಲ್ಲಿ ಕೇತುವಿಗೆ ಬೇರೆ ಗ್ರಹಗಳು ಬರ್ತದೆ, ಅದು ಬೇರೆ ಗುಂಪು ಅಂತೆಲ್ಲ ಮಾಡ್ತಾರೆ. ಅದು ನಿಮಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಸ್ವಲ್ಪ ಕೊಡ್ತೀನಿ. ಸಮ ಇದರಲ್ಲಿ ನೋಡಿ, ಮಿತ್ರ ಕೊಟ್ಟಿದ್ದಾನೆ, ಸಮ ಕೊಟ್ಟಿದ್ದಾನೆ. ಇಲ್ಲಿ ಯಾರು ಶತ್ರು ಕೊಟ್ಟಿಲ್ಲ. ರವಿಗೆ ಬುಧ ಸಮ, ಚಂದ್ರನಿಗೆ ಕುಜ ಗುರು ಶುಕ್ರ ಶನಿ ಎಲ್ಲ ಸಮ, ಕುಜನಿಗೆ ಶುಕ್ರ ಶನಿ, ಬುಧ ಕುಜ ಗುರು ಶನಿ, ಗುರುವಿಗೆ ಶನಿ ಸಮ, ಶುಕ್ರನಿಗೆ ಕುಜ ಗುರು ಸಮ, ಶನಿಗೆ ಗುರು ಸಮ. ಇಷ್ಟು ಇದು ನಮ್ಮ ರಕ್ಷಾಪುಟದಲ್ಲಿ ನಮ್ಗೆ ರೆಡಿ ರೆಕನರ್ ತರ ಎಲ್ಲಾ ವಿಚಾರ ಇಲ್ಲಿ ಕೊಟ್ಟಿದ್ದಾರೆ. ಯಾವ ತರ ನಾವು ಪರಿಹಾರಗಳು ಮಾಡ್ಕೊಳ್ಬೇಕು, ನಮ್ಗೆ ಯಾವ ಮಿತ್ರರು, ನಮ್ಗೆ ಯಾವ್ದು ಉಚ್ಚ ಸ್ಥಾನ, ಯಾವ್ದು ನೀಚ ಸ್ಥಾನ, ಯಾವ ದೃಷ್ಟಿ ಇದೆ, ಯಾವ ಸತ್ವಗಳು, ಸ್ವಲ್ಪ ನಮ್ಮ ಮನೆಗಳಲ್ಲಿ ಯಾವ ತರ ಕಾರಕತ್ವಗಳು, ಯಾವ ಧಾನ್ಯಗಳು ದಾನ ಮಾಡಬೇಕು, ಇವೆಲ್ಲ ವಿಚಾರಗಳು. ವಸ್ತ್ರ ಕೊಡ್ಬೇಕಾದ್ರೆ ಯಾವ ದಾನ, ಯಾವ ಬಣ್ಣದ ವಸ್ತ್ರ ಕೊಟ್ಟರೆ ಒಳ್ಳೇದಾಗುತ್ತೆ, ರತ್ನಗಳು ಮಂಡಲಗಳು ಪೂಜೆ ಮಾಡ್ಬೇಕು, ಯಾವ ತರ ಮಂಡಲ ಹಾಕೊಳ್ಬೇಕು, ಎಲ್ಲಾ ವಿಚಾರನು ಇಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಸಂಕಲ್ಪ ಮಾಡ್ಕೊಳ್ಬೇಕಾದ್ರೆ ಯಾವ ಗೋತ್ರದಲ್ಲಿ ಬಂದಿರತಕ್ಕಂಥ ಗ್ರಹ ಆ ಒಂದು ಸಂಕಲ್ಪ ಗೋತ್ರ ಪ್ರಕಾರ ಮಾಡ್ಕೊಂಡ ಕೂಡ ತುಂಬಾ ಪವರ್ಫುಲ್ ಆಗಿರ್ತದೆ. ಈಗ ನೆಕ್ಸ್ಟ್ ಇದು ಲಾಸ್ಟ್ ಅಂತ 2ನೇ ಪೇಜು. ಇದು ನಿಮ್ಗೆ ಹೋದ ವಾರ ಸ್ವಲ್ಪ ವಿಚಾರ ಆಗಿದೆಯಾ ಅಂತ ಅನ್ಕೊಂತೀನಿ. ಇದು ಹೋದ ವಾರ ಆಗಿದೆ. ಇದು ನಾನು ಇದು ಪೇಜ್ ಆ ಕಡೆ ಈ ಕಡೆ ಆಗಿದೆ. ಇದು ಓಕೆ, ಮುಕುಂದ ಬಿ ಆರ್ ಅವ್ರು ಹೇಳ್ತಿದ್ರೆ ಇದಾಗಿದೆ ಅಂತ. ಸೊ ಇದು ಬಿಟ್ಟು ಈಗ ಮುಂದಕ್ಕೆ ಹೋಗೋಣ ಅಂತ ಅಂದ್ಕೊಂತಾ ಇದ್ದೀನಿ. ನಿಮ್ಗೆ ಇಲ್ಲಿ ಯಾರಿಗಾದ್ರೂ ಏನಾದ್ರು ಡೌಟ್ ಇದೆ ಇದ್ರ ಬಗ್ಗೆ? ಯಾರಿಗಾದ್ರೂ ಡೌಟ್ ಇಲ್ಲ ಅಂದ್ರೆ ಮುಂದಕ್ಕೆ ಹೋಗೋಣ. ಯಾರಿಗ ಡೌಟ್ ಇದೆಯಾ ಸರ್? ಸರ್ ಹೇಳಿ. ಸರ್, ಈಗ ಇಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ಈ ಗ್ರಹ ವಿಷಯಕ್ಕೆ ಬಂದಾಗ ಶುಕ್ರನಿಗೆ ಪ್ರತಿದೇವತೆ ಶಕ್ರ ಬರುತ್ತಲ್ಲ ಸರ್, ಅದಕ್ಕೆ ಏನು ಮಂತ್ರ ಇದೆಯಾ ಅಥವಾ ಏನಂತ ಜಪ ಮಾಡಕ್ಕೆ? ಸರ್ ಅದೆಲ್ಲಾನು ಮತ್ತೆ ಜ್ಯೋತಿಷ್ಯ ವಿಚಾರದಲ್ಲಿ ಬರ್ತೀನಿ. ನಿಮ್ಗೆ ರೆಡಿ ಯಾಕಂದ್ರೆ ಪಂಚಾಂಗ ಸಿರೀಸ್ ಆಗ್ಲಿ. ಯಾಕಂದ್ರೆ ಪಂಚಾಂಗನೇ ನಾನು 2 ತಿಂಗಳು ಮಾಡ್ಬಿಟ್ರೆ ಮತ್ತೆ ಪಾಠ ಜ್ಯೋತಿಷ್ಯ ಮಾಡಕ್ ಹೋಗಲ್ಲ. ಪಂಚಾಂಗ ಜ್ಯೋತಿಷ್ ಬರ್ತೀನಿ. ಅದು ನಂಗೆ ಮಂತ್ರ ಸಿಕ್ಕಿಲ್ಲ, ಅದಕ್ಕೆ ಮಂತ್ರ ಸಿಕ್ಕಿಲ್ಲ. ಯೂಶಲಿ ಶಕ್ರಾಗೆ ಯೂಸ್ ಮಾಡಲ್ಲ ಮಂತ್ರ, ಇಂದ್ರಾಣಿಗೆ ಯೂಸ್ ಮಾಡ್ತಾರೆ. ಅದನ್ನ ನಿಮ್ಗೆ ವಿವರ ಕೊಡ್ತೀನಿ. ಸರ್, ಇನ್ನೊಂದು ರಾಹು ಇದೆ, ಪ್ರತಿದೇವತೆ. ರಾಹು ಪ್ರತಿದೇವತೆ ಬಂದು ಕಾಲ ಅಂತಿದೆ. ಕಾಲದ ಕಾಲ ಭೈರವನ ಕಾಲ ಅಂತಿದೆ ರಾಹುಗೆ. ರಾಹುಗಲ್ಲ, ಗುರುಗೆ ತಾರ. ಅಲ್ಲ, ಕಾಲ 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 ಅಂದ್ರೆ ಕಾಲ ಭೈರವನ, ಕಾಲ ಭೈರವ ಕಾಲ ಅಂತ ಕೂಡ ಕರೀತಾರಲ್ಲ ಅವ್ರೆ. ಅದೆಲ್ಲ ನಾನು ಈ ಪ್ರಶ್ನೆಗಳಲ್ಲಿ ಲಾಸ್ಟ್ ಅಲ್ಲಿ ತಗೊಂತೀನಿ ಸರ್, ಈ ವಿಚಾರ. ಈಗ ಮುಂದಕ್ಕೆ ಬಂದಾಗ ನೋಡಿ, ಮೇಷಾದಿ ಲಗ್ನ ಪ್ರಮಾಣಗಳು. ವೀರಸ್ವಾಮಿ ಅವರೇ ನಿಮ್ಮ ಒಂದು ಪ್ರಶ್ನೆ ಲಾಸ್ಟ್ ಇಟ್ಕೊಳ್ಳಿ.
ನಿಮ್ಮ ಪ್ರಶ್ನೆ ಆನ್ಸರ್ ಮಾಡ್ತೀನಿ. ಚನ್ನವೀರ ಸ್ವಾಮಿಗಳು. ಇದು ಮೇಷಾದಿ ಲಗ್ನ ಪ್ರಮಾಣಗಳು. ಇದ್ರದ್ದು ಶ್ಲೋಕ: ರಾಮಾರಿ ಧಾಸಾರಿ ಭಯಂಗರಾಗೋಗ ನಾರಂಗ ಭಗ್ನಾಂಗ ಬನಾಂಗ ರಾಗಾಗ ರಾಶಾಂಗ ಭೂಪಾಂಗ ಧನಾಂಗ ರಾಮರಾಟ್ ಮೇಷಾದಿ ಕಾನಂಕ್ರಮೋಷ ವಿನಾದಿಕ ಅಂತ. ಅದು ಸ್ವಲ್ಪ ಅಕ್ಷರಲೋಪ ಆಗಿದೆ. ಇಲ್ಲಿ ನೋಡಿ, ಮೇಷ ಪ್ರಮಾಣ ಹೆಂಗೆ ಅಂದ್ರೆ ಇದು 4 ಗಟಿ 12 ವಿಗಟಿ ಅಂತ. ಅದು ಆವರೇಜ್ ಸರ್. ಇದು ಒಂದೊಂದು ಡಿಫ್ರೆನ್ಸ್ ಇರ್ತದೆ. ಆ ಡಿಫ್ರೆನ್ಸಸ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ಈ ಶ್ಲೋಕದಲ್ಲಿ ಇರ್ತಕ್ಕಂಥದ್ದು ಆವರೇಜ್. ಮೇಷ ಲಗ್ನ 4 ಗಟಿ 12 ವಿಗಟಿ, ವೃಷಭ 4 ಗಟಿ 38 ವಿಗಟಿ, ಮಿಥುನ 5 ಗಟಿ 14 ವಿಗಟಿ, ಕರ್ಕಾಟಕ ಎಲ್ಲದಕ್ಕಿಂತ ಜಾಸ್ತಿ ಇರ್ತದೆ 5 ಗಟಿ 32 ವಿಗಟಿ, ಸಿಂಹ 5 ಗಟಿ 20 ವಿಗಟಿ, ಕನ್ಯಾ 5 ಗಟಿ 4 ವಿಗಟಿ, ತುಲಾ 5 ಗಟಿ 4 ವಿಗಟಿ, ವೃಶ್ಚಿಕ ಪ್ರಮಾಣ 5 ಗಟಿ 20 ವಿಗಟಿ, ಮತ್ತೆ ಧನುಸ್ಸು ಕೂಡ ತುಂಬಾ ಜಾಸ್ತಿ ಇರ್ತದೆ, 5 ಗಟಿ 32 ವಿಗಟಿ ಇರ್ತದೆ. ಮಕರ ಪ್ರಮಾಣ 5 ಗಟಿ 14 ವಿಗಟಿ, ಕುಂಭ ಪ್ರಮಾಣ 4 ಗಟಿ 38 ವಿಗಟಿ, ಮೀನ ಪ್ರಮಾಣ 4 ಗಟಿ 12 ವಿಗಟಿ. ಈ ರೀತಿ ಒಂದೊಂದು ಲಗ್ನನು ಈಕ್ವಲ್ ಆಗಿರಲ್ಲ. ಅಂದ್ರೆ 12 ಲಗ್ನ ಇದೆ, 24 ಗಂಟೆ ಎಲ್ಲ 2 ಅವರ್ ಇರ್ತದೆ ಅಂದ್ರೆ 2 ಅವರ್ ಇರಲ್ಲ. ನಿಮ್ಗೆ ಆವರೇಜ್ ತಗೊಂಡಾಗ ಒಂದೊಂದು ಲಗ್ನಕ್ಕೂ ಎಷ್ಟೆಷ್ಟು ಡಿಫ್ರೆನ್ಸ್ ಇದೆ ಅಂತ ಗೊತ್ತಾಗುತ್ತೆ. 1 ಗಟಿ ಅಂದ್ರೆ 24 ನಿಮಿಷ, 4 ಗಟಿ ಅಂದ್ರೆ 24 ಇಂಟು 4 ಅಂದ್ರೆ 96 ನಿಮಿಷ, ಮತ್ತೆ 12 ವಿಗಟಿ ಅಂದ್ರೆ 1 ವಿಗಟಿ ಅಂದ್ರೆ 24 ಸೆಕೆಂಡ್. 24 ಇಂಟು 12 ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಒಂದು 240 ಪ್ಲಸ್ 48 288 ಸೆಕೆಂಡ್ಗಳು, ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಒಂದು 5 ನಿಮಿಷ ಅಂತ. ಈ ತರ ಸ್ವಲ್ಪ ಡಿಫ್ರೆನ್ಸ್ ಇರ್ತದೆ. ಮುಂದೆ ಕ್ಯಾಲ್ಕುಲೇಷನ್ಸ್ ಕೊಟ್ಟಿದ್ದೀನಿ. ಈ ಆವರೇಜಸ್, ಇದು ಆವರೇಜಸ್ ಏನಕ್ಕೆ ಅಂತ ಅದು ಕೂಡ ಮುಂದೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ನೋಡಿ, ಇಲ್ಲಿ ನಿಮ್ಗೆ ನವೀನ ಲಗ್ನ ಪ್ರಮಾಣ, ಮೇಷಾದಿ ಲಗ್ನ ಪ್ರಮಾಣಗಳಲ್ಲಿ ನಿಮ್ಗೆ ಕೊಡ್ಬೇಕಾದ್ರೆ ಗಟಿ ವಿಕಟಿದಲ್ಲೂ ಕೊಟ್ಟಿದ್ದಾರೆ. ನಿಮ್ಮ ಎಲ್ಲಿದೆ ಪೇಜ್ ನಂಬರ್ 94ರಲ್ಲಿ, ಪೇಜ್ ನಂಬರ್ 94 ನಿಮ್ಮ ಒಂಟಿಕೊಪ್ಪಲ್ ಪಂಚಾಂಗ. ಇನ್ನೂ ಒಂದ್ಸಲ ಇವತ್ತು ನಿಮ್ಗೆ ಶೇರ್ ಮಾಡ್ತೀರಿ. ಸಾಫ್ಟ್ ಕಾಪಿ ಯಾರಾದ್ರು ಓದುವಾರ ತಗೊಂಡು ಇರ್ತಕ್ಕಂಥವ್ರು, ಪಂಚಾಂಗ ಇಲ್ಲದೆ ಇರ್ತಕ್ಕಂಥವ್ರು ದಯವಿಟ್ಟು ಅದೊಂದು ಪ್ರಿಂಟ್ ಆದ್ರೂ ಹಾಕ್ಸಿಟ್ಕೊಳ್ರಿ, ಇಲ್ಲ ಸಿಕ್ಕರೆ ತಗೊಂಡ್ಬಿಡ್ರಿ. ಇಲ್ಲಿ ನಿಮಗೆ ಕೊಟ್ಟಿರ್ತಕ್ಕಂಥದ್ದು ನೋಡಿ, ತುಂಬಾ ಸೂಕ್ಷ್ಮವಾಗಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇಲ್ಲಿ ತುಂಬಾ ಡಿಫ್ರೆನ್ಸ್ ಇದೆ. ನಿಮ್ಗೆ ಏನೇ ಡೌಟ್ ಇದ್ರು ನೀವು ಕೇಳ್ಬೋದು. ನೋಡಿ, ಇಲ್ಲಿ ಊರು ಮೇಲ್ಗಡೆ ಮೈಸೂರು, ಮಂಡ್ಯ, ಮಡಿಕೇರಿ, ಕೊಳ್ಳೇಗಾಲ. ಮೈಸೂರು, ಮಂಡ್ಯ, ಮಡಿಕೇರಿ, ಕೊಳ್ಳೇಗಾಲ 4 ಊರುಗಳು ನಮ್ಮ ಅಕ್ಷಾಂಶದಿಂದ ಕೆಳಗಡೆ, ಅಂದ್ರೆ ಬೆಂಗಳೂರಿಗಿಂತ ಕೆಳಗಡೆ ಅಕ್ಷಾಂಶದಲ್ಲಿರೋದ್ರಿಂದ ಇದು 4 ಗಟಿ 29 ವಿಗಟಿ ಇರ್ತದೆ. 5 ಗಟಿ ವೃಷಭ 4 ವಿಗಟಿ ಇರ್ತದೆ. ನಿಮಗೆ ಕಾಣಿಸ್ತಾ ಇದೆಯಲ್ವಾ? ಈಗ ಅದೇ ನೋಡಿ, ಹಾಸನ, ಬೆಂಗಳೂರು, ಕೋಲಾರ, ಮದ್ರಾಸು, ಮಂಗಳೂರು ಎಲ್ಲ ಒಂದೇ ಅಕ್ಷಾಂಶದಲ್ಲಿ ಬರ್ತದೆ. 4 ಗಟಿ 28 ವಿಗಟಿ ಇರ್ತದೆ. 1 ವಿಗಟಿಗೆ ಡಿಫ್ರೆನ್ಸ್ ಎಷ್ಟು? 24 ಸೆಕೆಂಡು. ನಮ್ಮ ಪೂರ್ವಜರು ಅಷ್ಟೊಂದು 24 ಸೆಕೆಂಡು 1 ವಿಗಟಿಗೆ ಲೆಕ್ಕಾಚಾರ ಹಾಕಿದ್ದಾರೆ. ಇನ್ನೂ ಹೋದಾಗ ಇನ್ನೂ ಜಾಸ್ತಿ ಬರ್ತದೆ. ಆದ್ರೆ ನಮಗೆ ಈ ಗಟಿ ವಿಗಟಿಗಳು ಮುಹೂರ್ತಗಳು ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ಅದನ್ನು ತುಂಬಾ ಇಂಪಾರ್ಟೆಂಟ್ ಆಗಿ ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡಿ, ಚಿಕ್ಕಮಗಳೂರು, ತುಮಕೂರು, ಶೃಂಗೇರಿ 4 ಗಟಿ 27 ವಿಗಟಿ ಇದೆ. ಅದಕ್ಕಿಂತ ಇನ್ನೊಂದು ಅಕ್ಷಾಂಶ ಮೇಲೆ ಹೋದಾಗ ಶಿವಮೊಗ್ಗ, ಚಿತ್ರದುರ್ಗ, ತಿರುಪತಿ 4 ಗಟಿ 26 ನಿಮಿಷ. ನೋಡಿ, ಈಗ ಮೈಸೂರು 12 ಡಿಗ್ರಿ ಅಕ್ಷಾಂಶದಲ್ಲಿದೆ ಅಂದ್ರೆ 13 ಡಿಗ್ರಿ ಅಕ್ಷಾಂಶದಲ್ಲಿ ಚಿಕ್ಕಮಗಳೂರು, ತುಮಕೂರು, ಶೃಂಗೇರಿ ಬರ್ತದೆ. 12 ಡಿಗ್ರಿ 50, 12.5 ಡಿಗ್ರಿ ಹೆಚ್ಚು ಅರ್ಧ ವಿಚಾರದಲ್ಲಿ ಬಂದಾಗ ಹಾಸನ, ಬೆಂಗಳೂರು, ಕೋಲಾರ ಅರ್ಧ ಡಿಗ್ರಿ ವ್ಯತ್ಯಾಸದಿಂದ ಅದು 1 ವಿಗಟಿ ಡಿಫ್ರೆನ್ಸ್ ಇದೆ. ನಿಮ್ಗೆ ಇದನ್ನ ಮುಂದೆ ಇನ್ನೊಂದು ಫೋಟೋದಲ್ಲಿ ತೋರಿಸ್ತೀನಿ. ಈಗ ನೀಟಾಗಿ ನೋಡ್ಕೊಳ್ರಿ. ಊರಿಗೂ ಮತ್ತೆ ಮೇಷಲಗ್ನಗಳ ಪ್ರಮಾಣಗಳಿಗೂ ತುಂಬಾ ಡಿಫ್ರೆನ್ಸ್ ಇದೆ. ಒಂದೇ ಹತ್ರ ಒಂದು ರೀತಿ ಇರಲ್ಲ. ಮೈಸೂರಿಗೆ 24 ಸೆಕೆಂಡ್ ಜಾಸ್ತಿ ಇರ್ತದೆ, ಬೆಂಗಳೂರಿಗೆ 24 ಸೆಕೆಂಡು ಮುಹೂರ್ತ ಲಗ್ನ ಪ್ರಮಾಣ ಕಡಿಮೆ ಇರ್ತದೆ. ಚಿಕ್ಕಮಗಳೂರಿಗೆ ಇದು ಮೇಷ ಲಗ್ನಕ್ಕೆ
ಈಗ ಇದೇ ಪ್ರಮಾಣಗಳು ನೀವು ಮೇಲ್ಗಡೆ ಹೋದ್ರೆ ನಿಮಗೆ ಸ್ವಲ್ಪ ಹೆಚ್ಚು ಕಡಿಮೆ ಮತ್ತೆ ಹಾಗೆ ಅದೇ ತರ ಡಿಫ್ರೆನ್ಸ್ ಇರ್ತದೆ. ಚಿಕ್ಕಮಗಳೂರು, ತುಮಕೂರು, ಶೃಂಗೇರಿ ನೋಡಿ. ಈಗ ಮೈಸೂರಿಗೆ 5 ವೃಷಭ ಲಗ್ನದಲ್ಲಿ 5 ಗಟ್ಟಿ 4 ವಿಗಟ್ಟಿಗಿದೆ. ಅದೇ ಹಾಸನ, ಬೆಂಗಳೂರು, ಚಿಕ್ಕಮಗಳೂರು, ತುಮಕೂರಿಗೆ ಎರಡಕ್ಕೂ ಸೇರಿ 5 ಗಟ್ಟಿ 3 ವಿಗಟ್ಟಿ ಇದೆ. ಇದೇನಕ್ಕೆ ಅಂದ್ರೆ ಅಲ್ಲಿ 24 ಸೆಕೆಂಡ್ಗಿಂತ ಕಡಿಮೆ ಇರ್ತದೆ. ಲೈಕ್ ಇದು ಏನ್ ಹೇಳ್ತಾರೆ 0.55 ಬಂದಾಗ ರೌಂಡ್ ಆಫ್ ಮಾಡುವ ಅಂದ್ರೆ 0.55 ಒಂದಕ್ಕೆ ಮಾಡ್ತಾರೆ. 0.45 ಬಂದಿದೆ ರೌಂಡ್ ಆಫ್ ಮಾಡುವ ಅಂದಾಗ ಒಂದಕ್ಕೆ ಮಾಡ್ತಾರೆ. ಅದು ಆ ತರ ವ್ಯತ್ಯಾಸಗಳಿದು. ಇದು ತುಂಬಾ ಸೂಕ್ಷ್ಮವಾದಂತ ವಿಚಾರ. ಇದು ನಿಮ್ಗೆ ಇದು ಹೇಳ್ಕೊಡೋದಕ್ಕೆ ನಾನು ಹೇಳ್ಕೊಡ್ಲೇಬೇಕು ಅಂತ ಇದನ್ನ ನಿಮ್ಗೆ ಸ್ಲೈಡ್ಸ್ ತಗೊಂಡಿರ್ತೀನಿ. ಡಿಫ್ರೆನ್ಸ್ ಏನ್ ಲಗ್ನ ಡಿಫ್ರೆನ್ಸ್ ಬರುತ್ತೆ ಅಂತ. ಯಾಕಂದ್ರೆ ಮುಂದೆ ನಾವು ದುರ್ಗಣಿತ ಅಥವಾ ಪಂಚಾಂಗಗಳನ್ನ ನೋಡ್ಬೇಕಾದ್ರೆ ಇದು ತುಂಬಾ ಅವಶ್ಯಕತೆ ಇದೆ. ಈಗ ನವೀನ ಗಂಟೆಗಳು ನಿಮಿಷಗಳೆಲ್ಲ ಕೊಟ್ಟಿದ್ದಾರೆ. ಆಗ ಗಟ್ಟಿಗಳೆಲ್ಲ ಇಲ್ಲಿ ಗಂಟೆಗಳೆಲ್ಲ ಕೊಟ್ಟಿದ್ದಾರೆ. ನೀವು ನೋಡ್ತಿದ್ರೆ ನೋಡಿ, 1 ನಿಮಿಷ, 1 ನಿಮಿಷ, ಅರ್ಧ ನಿಮಿಷ ಎಲ್ಲ ಡಿಫ್ರೆನ್ಸ್ ರೌಂಡ್ ಆಫ್ ಮಾಡಿದ್ದಾರೆ ಅವರು. ಅದನ್ನ ನೀವು ಬೇಕಾದ್ರೆ ಸೆಕೆಂಡ್ಗಳು ಕನ್ವರ್ಟ್ ಮಾಡ್ಕೊಬೋದು. ಹೆಂಗ್ ಕನ್ವರ್ಟ್ ಮಾಡ್ಕೊಂತೀರಾ? 1 ಗಂಟೆ ಅಂದ್ರೆ 24 ನಿಮಿಷ. ನೋಡಿ ಇಲ್ಲಿ ರೈಟ್ ಸೈಡ್ ಅಲ್ಲಿ ನೋಡಿ, ಗಂಟೆ ಬಿಗಟ್ಟಲ್ಲಿ ಗಂಟೆ ನಿಮಿಷ ತೋರಿಸುವ ಪದಕ ಅಂತ ಕೊಟ್ಟಿದ್ದಾರೆ. 2 ಗಂಟೆ ಅಂದ್ರೆ 48 ನಿಮಿಷ. 3 ಗಂಟೆ ಅಂದ್ರೆ 1 ಗಂಟೆ 12 ನಿಮಿಷ. ಇದು ತುಂಬಾ ಇಂಪಾರ್ಟೆಂಟ್, ನೋಡ್ಕೊಳ್ಳಿ. 60 ಡಿವೈಡ್ ಮಾಡ್ಕೊಳ್ಬೇಕು. ಕೆಲವ್ರು ಏನ್ ಮಾಡ್ತಾರೆ 100 ಡಿವೈಡ್ ಮಾಡ್ತಾರೆ. ಅದು ತಪ್ಪು. ನಿಮಿಷದಲ್ಲಿ ಕನ್ವರ್ಟ್ ಮಾಡ್ಬೇಕಾದ್ರೆ, ಗಂಟೆ ಲೆಕ್ಕದಲ್ಲಿ ಕನ್ವರ್ಟ್ ಮಾಡ್ಬೇಕಾದ್ರೆ ಅದು ತುಂಬಾ ಡಿಫ್ರೆನ್ಸ್ ಬರ್ತದೆ. ಇದು ತುಂಬಾ ಇಂಪಾರ್ಟೆಂಟ್. ಇದು 3 ಗಂಟೆ ಅಂದ್ರೆ ಎಷ್ಟಾಯ್ತು? 72 ನಿಮಿಷ ಆಯ್ತು. 72 ನಿಮಿಷ ಡಿವೈಡೆಡ್ ಬೈ 60 ನಿಮಿಷ 1 ಗಂಟೆಗೆ ಅಂದ್ರೆ 1 ಗಂಟೆ 12 ನಿಮಿಷ. 4 ಗಂಟೆ. 5 ಗಂಟೆ ಅಂದ್ರೆ ಯಾಕೆ 00 ಕೊಟ್ಟಿದ್ರೆ 2 ಗಂಟೆ ಕಾಲ ಕರೆಕ್ಟ್ ಆಗಿ ಅಂದ್ರೆ 5 ಗಂಟೆ ಅಂದ್ರೆ 24 × 5 ಅಂದ್ರೆ 120 ಆಯ್ತು. ಅದಕ್ಕೆ 2 ಗಂಟೆ ಕಾಲ ಕರೆಕ್ಟ್ ಆಗಿದೆ. ಮತ್ತೆ 6 ಗಂಟೆ ಅಂದ್ರೆ 2 ಗಂಟೆ 24 ನಿಮಿಷ. ನೋಡಿ ಅದೇ ತರ ಇದೆ. 10 ಗಂಟೆ ಅಂದ್ರೆ ಈಗ 240 ನಿಮಿಷ ಆಗಿರೋದಕ್ಕೆ 10 ಗಂಟೆ ಅಂದ್ರೆ 4 ಗಂಟೆ ಆಗ್ತದೆ. ಅದೇ ರೀತಿನೇ ಪ್ರಾಪರ್ ಆಗಿ ಕ್ಯಾಲ್ಕುಲೇಷನ್ಸ್ ಕೊಟ್ಟಿದ್ದಾರೆ. ಎಷ್ಟುವರೆಗೂ ಕೊಟ್ಟಿದ್ದಾರೆ? 60 ಗಂಟೆವರೆಗೂ ಕೊಟ್ಟಿದ್ದಾರೆ. ಒಂದು ದಿವಸದಲ್ಲಿ ಆವರೇಜ್ ಏನಿದೆ 60 ಗಂಟೆ ಇರ್ತದೆ ಒಂದು ದಿವಸಕ್ಕೆ. 60 ಗಂಟೆಗೆ 24 ಅವರ್ನ 60 ಗಂಟೆ 24 ಇಂಟು ಅಲ್ಲ 24 ನಿಮಿಷ ಇಂಟು 60 ಮಾಡಿದ್ರೆ ನಿಮ್ಗೆ 24 ಗಂಟೆ ಬರ್ತದೆ. 24ನ 2.5 ಡಿವೈಡ್ ಮಾಡಿದ್ರೆ ನಿಮಗೆ 24ನ 2.5 ಡಿವೈಡ್ ಮಾಡಿದ್ರೆ ನಿಮಗೆ 60 ನಿಮಿಷನ 24 ಗಂಟೆನ 60 ಡಿವೈಡ್ ಮಾಡಿದ್ರೆ 2.5 ಗಂಟೆ ಅಂತ ಬರ್ತದೆ ಒಂದು ಗಂಟೆಗೆ. ಇಲ್ಲಿ ನಿಮ್ಗೆ ಎಲ್ಲಾ ವಿಚಾರಗಳು ಇಲ್ಲಿ ಕೊಟ್ಟಿದ್ದಾರೆ. ನಿಮ್ಗೆ ರಾವು ಕಾಲ ಗುಳಿಗೆ ಕಾಲ ಕೂಡ ನಿಮ್ಗೆ ಹೇಳಿದೆ, ನಾನು ಟೇಬಲ್ ಹಾಕಿ ಕೊಟ್ಟೆ. ಇಲ್ಲಿ ಟೈಮಿಂಗ್ಸ್, ಅಪ್ರಾಕ್ಸಿಮೇಟ್ ಟೈಮಿಂಗ್ಸ್, ಸ್ಟ್ಯಾಂಡರ್ಡ್ ಟೈಮಿಂಗ್ಸ್ ಕೊಟ್ಟಿದ್ದಾರೆ. ನಿಮ್ಗೆ ಮತ್ತೆ ಹೇಳ್ತಾ ಇದೀನಿ, ಸೂರ್ಯೋದಯ ಸೂರ್ಯಾಸ್ತದ ಮೇಲೆ ಇದು ಕೊಟ್ಟಿರ್ತಾರೆ. ನೀವು ನಂದು ನೋಟ್ಸ್ ನೋಡ್ಕೊಂಡಿದ್ರು, ನೀವು ಒಂಟಿಕೊಪ್ಪಲ್ ಪಂಚಾಂಗ ಇಟ್ಕೊಂಡಿದ್ರು, ಇದುವರೆಗೂ ಕೊಟ್ಟಿರೋ ವಿಚಾರಗಳೆಲ್ಲ ನಿಮ್ಗೆ ಎಲ್ಲಾ ವಿಚಾರಗಳು ಇಲ್ಲಿ ಇದೆ. ಇನ್ನು ಅಡಿಷನಲ್ ಆಗಿ ಅಲ್ಲಿ ಬಿದ್ದುದಕ್ಕೆ ಶುಭಾಶುಭ ಫಲಗಳು ಕೂಡ ಇದ್ರಲ್ಲಿ ಕೊಟ್ಟಿದ್ದಾರೆ. ನೀವು ಅದನ್ನ ನೋಡ್ಕೊಬಹುದು. ಅಶಕುನಗಳ ಭಾಗ ಬಂದಾಗ ಜ್ಯೋತಿಷ್ಯದಲ್ಲಿ ಅದನ್ನು ಮಾತಾಡ್ತೀನಿ. ನಿಮ್ಗೆ ಗಟ್ಟಿ ವಿಗಟಿಗಳು ಇದು ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಿಮ್ಗೆ ಮುಂದೆ ಪಂಚಾಂಗ ಅರ್ಥ ಆಗೋದಕ್ಕೆ ಇದನ್ನ ನಾನು ಇವತ್ತು ನಿಮ್ಗೆ ಟೈಮಿಂಗ್ಸ್, ಗಟ್ಟಿ ವಿಗಟ್ಟಿಗಳು ವಿಚಾರಗಳು ನಾನು ತಗೊಂಡಿದ್ದೀನಿ. ನೆಕ್ಸ್ಟ್ ಸ್ಲೈಡ್ಗೆ ಹೋದಾಗ ನೋಡಿ, ಈಗ ತಾನೇ ನಿಮ್ಗೆ ಹೇಳಿದೆ ನಿರಾಯಣ ಲಗ್ನ ಪ್ರಮಾಣಗಳು ಅಂತ. ಇದು ಅಕ್ಷಾಂಶ ರೇಖಾಂಶದ ಮೇಲೆ ಡಿಫ್ರೆನ್ಸ್ ಆಗುತ್ತೆ ಅಂತ ನಿಮ್ಗೆ ಹೇಳ್ತಾ ಇದ್ನಲ್ಲ, ಅದು ಇಲ್ಲಿ 100ನೇ ಪೇಜಲ್ಲಿ ಒಂದೊಂದಕ್ಕೂ ಮೇಷ ಲಗ್ನ ಎಷ್ಟಿದೆ, ಎಷ್ಟು ಡಿಗ್ರಿ ನೋಡಿ. ಇದು ಅಕ್ಷಾಂಶ 0 ಡಿಗ್ರಿ ಅಕ್ಷಾಂಶ. 0 ಡಿಗ್ರಿ ಅಂದ್ರೆ ನಮ್ಮ ಸಮಭಾಜಕ ವೃತ್ತ. ಚೆನ್ನಾಗಿ ಜ್ಞಾಪಕ ಇರಲಿ, ನಮ್ಮ ಸಮಭಾಜಕ ವೃತ್ತ 0 ಡಿಗ್ರಿ, ನಮ್ಮ ಭಾರತ ದೇಶದ್ದಲ್ಲ. ಇದು ಸಮಭಾಜಕ ವೃತ್ತ. ನಮ್ಮ ಭೂಮಧ್ಯ ರೇಖೆ ಏನಿದೆಯೋ ಅದು 0 ಡಿಗ್ರಿ ಅಕ್ಷಾಂಶ. ಅಲ್ಲಿಂದ ಉತ್ತರಕ್ಕೆ ನಮ್ಗೆ ಇಲ್ಲಿ ಪಂಚಾಂಗದಲ್ಲಿ 30 ಡಿಗ್ರಿವರೆಗೂ ಕೊಟ್ಟಿದ್ದಾರೆ. 30 ಡಿಗ್ರಿ ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಎಲ್ಲರಿಗೂ ಬರುತ್ತೆ 23.25 ಡಿಗ್ರಿ ನಮ್ಮ ಒಂದು ಗುಜರಾತ್ ಹತ್ರ ಹೋಗ್ತಕ್ಕಂಥ ನಮ್ಮ ಭಾರತದ ಮಧ್ಯ ರೇಖೆ. ಏನ್ ಹೇಳ್ತಾರೆ, ಕರ್ಕಾಟಕ ಸಂಕ್ರಾಂತಿ ರೇಖೆ ಅಥವಾ ಮಕರ ಸಂಕ್ರಾಂತಿ ರೇಖೆ, ಯಾವುದು ನನ್ಗೆ ಜ್ಞಾಪಕ ಬರ್ತಾ ಇಲ್ಲ ಬಾಯಿಗೆ, ಆ ರೇಖೆ ಅಂತ ಹೇಳ್ತಾರೆ. ಅದನ್ನ ನಾನು ನಿಮ್ಗೆ ಹೆಸರು ಹೇಳ್ತೀನಿ ನೆಕ್ಸ್ಟ್ ಟೈಮು. ಅದನ್ನ 23 ಡಿಗ್ರಿವರೆಗೂ 23 ಕಾಲವರೆಗೂ ಒಂದು ಕೊಟ್ಟಿದ್ದಾರೆ. ಅಪ್ರಾಕ್ಸಿಮೇಟ್ಲಿ ಹತ್ರ ಡೆಲ್ಲಿವರೆಗೂ ನಮ್ಗೆ ಈ ಅಕ್ಷಾಂಶಗಳು ಡಿಫ್ರೆನ್ಸಸ್ ಗೊತ್ತಾಗುತ್ತೆ.
ಈಗ ನಾನು ನಿಮ್ಗೆ ಹೇಳ್ತಾ ಇದ್ನಲ್ಲ ಆವರೇಜ್ ಡಿಫ್ರೆನ್ಸ್ ಆಗುತ್ತೆ ಅಂತ. ನೋಡಿ, ಮೇಷ ಲಗ್ನ 0 ಡಿಗ್ರಿಲಿ 4 ಗಟ್ಟಿ 52 ವಿಗಟಿ ಇದೆ. ಅಪ್ರಾಕ್ಸಿಮೇಟ್ಲಿ 5 ಗಟ್ಟಿವರೆಗೂ ಇದೆ. 8 ಗಟ್ಟಿ ಕಡಿಮೆ 5 ಗಟ್ಟಿವರೆಗೂ. ಅದೇ 30 ಡಿಗ್ರಿಯಲ್ಲಿ ನೋಡಿದ್ರೆ 3 ಗಟ್ಟಿ 52 ವಿಗಟಿ ಇದೆ. ನಿಮಗೆ ಆವಾಗ ನಿಮ್ಗೆ ಅರ್ಥ ಆಗಿದೆ. ಕಂಪ್ಲೀಟ್ಲಿ ಒಂದು ಗಟ್ಟಿ ಸಮಯ 30 ಡಿಗ್ರಿಗೆ ಡಿಫ್ರೆನ್ಸ್ ಆಗುತ್ತೆ. 1 ಗಟ್ಟಿ ಅಂದ್ರೆ 60 ವಿಗಟಿ. ಸೊ ಒಂದೊಂದು ಅಕ್ಷಾಂಶದಿಂದಾನು 2 ವಿಗಟಿ, ಅರ್ಧಕ್ಕೂ ಒಂದೊಂದು ಕ್ಯಾಲ್ಕುಲೇಷನ್ಸ್ ಇರ್ತದೆ. ಇಲ್ಲಿ ನಿಮ್ಗೆ ನೋಡ್ಬೇಕಾದ್ರೆ ಗಂಟೆ ನಿಮಿಷ ಸಮೇತ ಕೊಟ್ಟಿದ್ದಾರೆ, ಒಂದು ಲಗ್ನ ಎಷ್ಟು ಪ್ರಮಾಣ ಇರ್ತದೆ ಅಂತ. ಈ ವಿಚಾರ ನಿಮ್ಗೆ ರೆಡಿ ರೆಕನರ್ ತರ ನಿಮ್ಗೆ ಕ್ಯಾಲ್ಕುಲೇಷನ್ಸ್ ಆಗುತ್ತೆ. ನಿಮ್ಗೆ ಯಾವುದೇ ಡೌಟ್ ಇರಬಾರ್ದು ಅಂತ ನಿಮ್ ಕ್ಯಾಲ್ಕುಲೇಷನ್ಸ್ ಕೂಡ ಮುಂದೆ ತೋರಿಸ್ತೀನಿ. ಇದರಲ್ಲಿ ಇನ್ನೊಂದು ಈ ಪೇಜ್ ನಂಬರ್ 100 ಗೌರಿ ಪಂಚಾಂಗ ಕೆಲವರು ಕೇಳ್ತಾ ಇದ್ರು ನನಗೆ. ಇದು ನಾನು ಇವತ್ತು ನಿಮ್ಗೆ ರೆಕನರ್ ಆಗಿ ನೋಡ್ಕೊಳ್ರಿ ಅಂತ ಹೇಳ್ತೀನಿ. ಇದ್ರ ಬಗ್ಗೆ ನಾನು ಈಗ ಎಕ್ಸ್ಪ್ಲೈನ್ ಮಾಡಲ್ಲ. ಇದು ಕೆಲವು ಮುಹೂರ್ತಗಳು ಬಂದಾಗ, ಪ್ರಯಾಣ ಮುಹೂರ್ತಗಳು ಅಂತ ಬಂದಾಗ ಇದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ, ಇಲ್ಲಿ ಭಾನುವಾರ ಉದ್ಯೋಗ, ಲಾಭ, ವಿಷ, ಅಮೃತ, ಶುಭ, ಧನಂ, ಅಮೃತ, ವಿಷಂ. ಇದು ಹೊರಡತಕ್ಕಂತ ಸಮಯ. ನಾವು ಮನೆ ಬಿಟ್ಟು ಹೊರಗಡೆ ಹೋದಾಗ ಈ ತರ ಕೆಲಸ ಆಗುತ್ತೆ. ಇಲ್ಲ ಈ ಟೈಮಲ್ಲಿ ಅವ್ರು ನೋಡ್ಬಿಟ್ಟು ಮೀಟ್ ಮಾಡಿದ್ರೆ ನಮ್ಗೆ ಒಳ್ಳೇದಾಗುತ್ತೆ ಅಂತಕ್ಕಂಥದ್ದು ಗೌರಿ ಪಂಚಾಂಗ. ಇದನ್ನ ಮತ್ತೆ 8 ಡಿವೈಡ್ ಮಾಡ್ಕೊಂಡು ಆ ಟೈಮಲ್ಲಿ ಹೆಂಗಿರುತ್ತೆ ಅಂತ. ಇದನ್ನ ನೀವು ಮಾಡ್ತಕ್ಕಂಥ ಈ ಷೋಡಶ ಕರ್ಮಗಳಿಗಾಗ್ಲಿ ಬೇರೆ ಮುಹೂರ್ತಗಳಿಗಾಗ್ಲಿ ಇಡಬಾರ್ದು. ಈ ಗೌರಿ ಪಂಚಾಂಗ ಇದು ಬರೀ ಪ್ರಯಾಣಕ್ಕೆ ಅವ್ರನ್ನೋಗಿ ಮೀಟ್ ಮಾಡ್ತಕ್ಕಂಥ ಟೈಮಲ್ಲಿ, ಇಲ್ಲ ಈ ಟೈಮಲ್ಲಿ ಹೊರಡಿದ್ರೆ ನಮ್ಗೆ ಒಳ್ಳೇದಾಗುತ್ತೆ ಅಂತ. ಈ 2 ವಿಚಾರದಲ್ಲಿ ಇದನ್ನ ನೀವು ರೆಕನರ್ ತರ ಯೂಸ್ ಮಾಡ್ಕೊಬಹುದು. ದ್ವಾರ ಹೊಸ್ತಿಲ ಪೂಜೆ ಇರ್ತಕ್ಕಂಥದ್ದು ಒಂದು ಶ್ಲೋಕ ಕೊಟ್ಟಿದ್ದಾರೆ. ನಿಮ್ಗೆ ಬೇಕು ಅಂದ್ರೆ ಎಲ್ಲಾರು ಕೇಳೋದ್ರಿಂದ ಕೊಟ್ಟಿರ್ತಾರೆ, ನೀವು ನೋಡ್ಕೊಬಹುದು. ನಾನು ಇಂಪಾರ್ಟೆಂಟ್ ಆಗಿ ಗಟಿ, ವಿಗಟಿ ಮತ್ತು ಮೇಷ ಲಗ್ನ ನಿಮ್ ಪ್ರಶ್ನೆ ಖಚಿತವಾಗ್ಲೂ ಬರ್ತದೆ. ಮೇಷ ಲಗ್ನ ಯಾಕೆ ಜಾಸ್ತಿ ಇದೆ, ವೃಷಭ ಲಗ್ನ ಯಾಕೆ ಇಷ್ಟು ಇನ್ನು ಜಾಸ್ತಿ ಇದೆ, ಕಡಿಮೆ ಇದೆ, ಇಲ್ಲ ಕಟಕ ಲಗ್ನ ಅಷ್ಟು ದೊಡ್ಡದಾಗಿದೆ, ಮೇಷ ಲಗ್ನ ಯಾಕೆ ಇಷ್ಟು ಕಡಿಮೆ ಇದೆ ಅಂತೆಲ್ಲ. ಇದು ಯಾಕೆ ಅಂದ್ರೆ ಆ ಒಂದು ಟೈಮಲ್ಲಿ ನಮ್ಮ ಒಂದೊಂದು ನಕ್ಷತ್ರ ಒಂದು ಏನಿದೆ, ಒಂದೊಂದು ರಾಶಿನು ಆ ಟೈಮ್ ಎಷ್ಟೊತ್ತು ಟೈಮ್ ತಗೊಳುತ್ತೋ, ನಮ್ಮ ಒಂದು ಚಂದ್ರನ ಚಲನೆ ಆಗ್ತಿರ್ಬೇಕಾದ್ರೆ ಅದ್ರ ಮೂಲಕ ನಮಗೆ ಭೂಮಿ ಮೇಲೆ ಬೀಳ್ತಕ್ಕಂಥ ಒಂದೊಂದು ಸಮಯ ಅಷ್ಟು ದೊಡ್ಡದಾಗಿದೆ ಚಿಕ್ಕದಾಗಿದೆ ಅಂತ ಅದ್ರ ಮೇಲೆ ಪ್ರಮಾಣಗಳು ಮಾಡಿರ್ತಕ್ಕಂಥದ್ದು. ಆ ಪ್ರಮಾಣದ ಮೇಲೆ ನಮ್ಮ ಲಗ್ನಗಳು ಇರ್ತದೆ. ಇದನ್ನ ನೀವು ನೋಡ್ಕೊಬಹುದು. ಈಗ ನಾನು ನಿಮ್ ಕ್ಯಾಲ್ಕುಲೇಷನ್ಸ್ ನಾನು ಬರ್ತಾ ಇದ್ದೀನಿ. ಇಲ್ಲಿ ದಯವಿಟ್ಟು ಎಲ್ಲರೂ ಗಮನ ಕೊಟ್ಟು ಕೇಳಿ. ಈಗ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋದಲ್ಲ 0 ಡಿಗ್ರಿ ಅಂತ, ಅದರದ್ದು 0 ಡಿಗ್ರಿ ಸಮಭಾಜಕ ವೃತ್ತ. 0 ಡಿಗ್ರಿ ಸಮಭಾಜಕ ವೃತ್ತ ಏನಿದೆಯೋ ಇಲ್ಲಿ ನಮ್ಗೆ ಎಕ್ಸಾಂಪಲ್ ಮೇಷ ಲಗ್ನ ತಗೊಂಡಾಗ 4 ಗಟ್ಟಿ ವಿಗಟಿ ಇರ್ತದೆ. ನಾವು ಮೇಲ್ಗಡೆ ಬಂದಂಗೆಲ್ಲ ಕಡಿಮೆ ಆಗ್ತಾ ಇರ್ತದೆ. ಇದು ಭೂಮಿಯ ಚಲನೆ. ಭೂಮಿ 23 ಡಿಗ್ರಿ ಬೆಂಡ್ ಆಗಿರ್ತದಲ್ಲ, ಅದಕ್ಕೋಸ್ಕರ ಈ ಡಿಫ್ರೆನ್ಸಸ್ ಇರ್ತದೆ. ಅದಕ್ಕೆ ನಮ್ಮ ಲಗ್ನ ಪ್ರಮಾಣಗಳು ಮೇಲ್ಗಡೆ ಹೋಗ್ದಂಗೆಲ್ಲ ನಮ್ಮ ಸೂರ್ಯನ ಬೆಳಕು ಕಡಿಮೆ ಇರೋದ್ರಿಂದ ನಮಗೆ ಲಗ್ನ ಪ್ರಮಾಣಗಳು ಕಡಿಮೆ ಆಗ್ತದೆ. ಮತ್ತೆ ಆ ಸೂರ್ಯನ ಬೆಳಕು ಅಷ್ಟೊತ್ತು ಬೀಳೋದು ಕೂಡ ಕಡಿಮೆ ಆಗಿರ್ತದೆ ಭೂಮಿ ಮೇಲೆ. ಅದಕ್ಕೆ ನೀವು ಕೇಳ್ತಕ್ಕಂಥದ್ದು ಯಾವಾಗ್ಲೂ ನಾರ್ವೆಯಲ್ಲಿ 6 ತಿಂಗಳು ಸೂರ್ಯ ಉದಿಸಿದ್ರೆ ಇನ್ನು 6 ತಿಂಗಳು ಸೂರ್ಯ ಉದಯಿಸೋದೇ ಇಲ್ಲ. ಮತ್ತೆ ಅಂಟಾರ್ಟಿಕಾದಲ್ಲಿ ಯಾವಾಗಲೂ ಜಾಸ್ತಿ ಕತ್ಲೆ ಇರ್ತದೆ, ಸೂರ್ಯನ ಬೆಳಕೆ ಬೀಳಲ್ಲ. ಇವೆಲ್ಲ ಇರ್ತಕ್ಕಂಥದ್ದು ಈ ಒಂದು ನಮ್ಮ ಭೌಗೋಳಿಕ, ನಮ್ಮ ಭೂಮಿಯ 23.5 ಡಿಗ್ರಿ ಏನು ಬೆಂಡಿಂಗ್ ಇದೆಯೋ ಅದರಿಂದ ಈ ವಿಚಾರಗಳು ಆಗ್ತಕ್ಕಂಥದ್ದು. ಯಾವತ್ತು ನಾವು ಮೇಲೆ ಹೋಗ್ತೀರಿ, ಇದು ನಿಮ್ಗೆ ಲೈವ್ ಎಕ್ಸಾಂಪಲ್ ಆಗಿ ನೀವು ಪಂಚಾಂಗದಲ್ಲಿ ಕೊಟ್ಟಿರೋದು ನಿಮ್ಗೆ ಹೆಂಗ್ ಡಿಫ್ರೆನ್ಸ್ ಆಗುತ್ತೆ ಅಂತ ನಿಮ್ಗೆ ಕೆಲವು ಲೈವ್ ಎಕ್ಸಾಂಪಲ್ಸ್ ಎಲ್ಲ ಆಪ್ಸ್ ಅಲ್ಲಿ ಹಾಕೊಂಡಾಗ ನೀವು ಒಂದು ಮುಹೂರ್ತ 2 ನಿಮಿಷ 3 ನಿಮಿಷ ಡಿಫ್ರೆನ್ಸ್ ಇದ್ದಾಗ ಹಾಕೊಳ್ರಿ. ಬೆಂಗಳೂರಿಗೆ ಹಾಕೊಳ್ರಿ, ಡೆಲ್ಲಿಗೂ ಹಾಕೊಳ್ರಿ, ನಿಮ್ಗೆ ಲಗ್ನನೇ ಚೇಂಜ್ ಆಗ್ಬಿಟ್ಟಿರ್ತದೆ ಸಂಧಿ ಕಾಲದಲ್ಲಿ ಹಾಕೊಂಡಾಗ. ಅದಕ್ಕೆ ನಾವು ಯಾವುದೇ ಮುಹೂರ್ತ ಇಡ್ಬೇಕಾಗ್ಲಿ, ಒಂದು ಜಾತಕ ಹಾಕೊಳ್ಬೇಕಾದ್ರೆ ಆಗ್ಲಿ, ಜನ್ಮ ಸ್ಥಳ ತುಂಬಾ ಇಂಪಾರ್ಟೆಂಟ್ ಆಗಿ ಕೇಳ್ತಕ್ಕಂಥದ್ದು. ಲಗ್ನ ಚೇಂಜ್ ಆಗ್ತದೆ, ಜನ್ಮ ಸ್ಥಳ ಡಿಫ್ರೆನ್ಸ್ ಆದಾಗ ಮೇಲ್ಗಡೆ ಹೋದಂಗಿಲ್ಲ, ಅಕ್ಷಾಂಶ ಚೇಂಜ್ ಆದಂಗಿಲ್ಲ, ಅದೇ ರೇಖಾಂಶ ಚೇಂಜ್ ಆದಂಗಿಲ್ಲ, ಸಮಯ ಚೇಂಜ್ ಆಗ್ತದೆ. ರೇಖಾಂಶ ಚೇಂಜ್ ಆದಂಗಿಲ್ಲ, ಸಮಯ ಚೇಂಜ್ ಆಗ್ತದೆ. ಭೂಮಿನ ರೇಖಾಂಶದಲ್ಲಿ 360 ಡಿಗ್ರಿ ಮಾಡಿದ್ದಾರೆ. 0 ಇಂದ 180 ಡಿಗ್ರಿಗೆ 12 ಗಂಟೆ, ಮತ್ತೆ 0 ಇಂದ 180 ಡಿಗ್ರಿಗೆ ಪಶ್ಚಿಮದ ಕಡೆಗೆ 12 ಗಂಟೆ. ಗ್ರೀನ್ವಿಚ್ ಮೀನ್ ಟೈಮ್ ನಿಮಗೆ ಒಂದು ಕ್ಲಾಸಲ್ಲಿ ಹೇಳಿದ್ದೀನಿ. ಅದಕ್ಕೆ ನಿಮ್ಗೆ ಈ ಡಿಫ್ರೆನ್ಸಸ್ ಇಲ್ಲೂ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ಇನ್ನೂ ಒಂದ್ಸಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಬೆಂಗಳೂರಿನ ಅಕ್ಷಾಂಶ ಮತ್ತು ರೇಖಾಂಶಗಳು ನೀವು ನೋಟ್ ಮಾಡ್ಕೊಂಡ್ರೆ ನಿಮ್ಗೆ ಗೂಗಲಲ್ಲಿ ಎಲ್ಲರಿಗೂ ಸಿಗುತ್ತೆ. 12 ಡಿಗ್ರಿ 57 ಅಕ್ಷಾಂಶ ಉತ್ತರ ಅಕ್ಷಾಂಶ, 77 ಡಿಗ್ರಿ 38 ಪೂರ್ವ ರೇಖಾಂಶ. ಇದು ಬೆಂಗಳೂರಿನ ಜಿಯೋಗ್ರಫಿಕಲ್ ಲೊಕೇಶನ್ ಅಂತ ಲಾಂಗಿಟ್ಯೂಡ್
ಅಂತ ಹೇಳ್ತೀರಿ. ಮೈಸೂರು ನಗರದ ನೋಡ್ರಿ 12 ಡಿಗ್ರಿ 29, ಈ 59, 58 ಡಿಗ್ರಿ ಉತ್ತರ ಅಕ್ಷಾಂಶ. ಇದಕ್ಕೂ ಅದಕ್ಕೂ ಎಷ್ಟು ಡಿಫ್ರೆನ್ಸ್ ಇರ್ತದೆ? ಸಣ್ಣದಾಗಿ ಡಿಫ್ರೆನ್ಸ್ ಇದೆ. ಇದು ಮುಂದೆ ಕ್ಯಾಲ್ಕುಲೇಷನ್ ಅಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ. ಪೂರ್ವ ರೇಖಾಂಶ 76 ಡಿಗ್ರಿ. ಇದು ಡಿಫ್ರೆನ್ಸ್ ಎಷ್ಟು ಡಿಫ್ರೆನ್ಸ್ ಬರುತ್ತೆ? ಅಪ್ರಾಕ್ಸಿಮೇಟ್ಲಿ ನಿಮಗೆ 3 ರಿಂದ 4 ನಿಮಿಷ, 3 ನಿಮಿಷ ಅಷ್ಟು ಡಿಫ್ರೆನ್ಸ್ ಟೈಮಿಂಗ್ಸ್ ಬರುತ್ತೆ ಮೈಸೂರಿಗೂ ಬೆಂಗಳೂರಿಗೂ. ಈ ಸೂರ್ಯೋದಯ ಸೂರ್ಯಾಸ್ತಗಳಿಗೆ ಇದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ನಿಮ್ಮ ಮುಹೂರ್ತಗಳು ವಿಚಾರದಲ್ಲಿ, ನಿಮ್ಮ ಒಂದು ಜನ್ಮ ಸಮಯಗಳ ವಿಚಾರದಲ್ಲಿ ಇವೆಲ್ಲ ತುಂಬಾ ಡಿಫ್ರೆನ್ಸ್ ಹೊಡಿತಿರ್ತದೆ. ಅದಕ್ಕೋಸ್ಕರ ಇವೆಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗಿಲ್ಲ ಅಂದ್ರೆ ದಯವಿಟ್ಟು ಈಗ ಪ್ರಶ್ನಾ ಸಮಯದಲ್ಲಿ ಕೇಳಿ, ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆದ್ರೆ ಯಾವುದೇ ಕಾರಣಕ್ಕೂ ಕನ್ಫ್ಯೂಷನ್ ಆಗಬೇಡಿ. ನಿಮ್ಮ ಹುಬ್ಬಳ್ಳಿ ನಗರಕ್ಕೂ ನಿಮ್ಮ ಗೂಗಲಲ್ಲಿ ಹೋದ್ರೆ ನಿಮ್ಗೆ ಸಿಗ್ತದೆ, ಈಸಿಯಾಗಿ ಸಿಗ್ತದೆ. ನೀವು ಅದನ್ನೇನು ಕ್ಯಾಲ್ಕುಲೇಟ್ ಮಾಡೋದು ಅವಶ್ಯಕತೆ ಇಲ್ಲ. ಕಲಬುರಗಿ ಕೊಟ್ಟಿದ್ದೀನಿ, 4 ನಗರಕ್ಕೆ ನಾನು ಕೊಟ್ಟಿದ್ದೀನಿ. ನೀವೀಗ ಪಂಚಾಂಗ ನಾನು ತೋರಿಸ್ದೆ, ನೀವು ಹೋದ್ರೆ ಎಲ್ಲ ಡಿಗ್ರಿನೂ ನಿಮ್ಗೆ ಎಲ್ಲ ಇದು ಜಾಗಕ್ಕೂ ಇದೆ ಪಂಚಾಂಗದಲ್ಲಿ, ನೀವು ನೋಡ್ಬೋದು. ಈಗ ಮುಂದಕ್ಕೆ ಹೋದ್ರೆ ಒಂದು ಕ್ಯಾಲ್ಕುಲೇಷನ್ ತುಂಬಾ ಸಿಂಪಲ್ ಆಗಿ ಹಾಕಿದ್ದೀನಿ ನಿಮಗೆ ಅರ್ಥ ಆಗ್ಲಿ ಅಂತ. ಇದು ಅಕ್ಷಾಂಶ ಟೈಮಿಂಗ್ಸ್ ಡಿಫ್ರೆನ್ಸ್ ಎಷ್ಟು ಬರುತ್ತೆ ಲಗ್ನದ ಪ್ರಮಾಣದಲ್ಲಿ ಅಂತ. ಲಗ್ನ ಪ್ರಮಾಣ ಲೆಕ್ಕಾಚಾರ ನೋಡಿ. ಸಮಭಾಜಕ ವೃತ್ತದ ಅಕ್ಷಾಂಶ 00 ಡಿಗ್ರಿ, ಬೆಂಗಳೂರಿನ ಅಕ್ಷಾಂಶ 12 ಡಿಗ್ರಿ 57 ಉತ್ತರ ಅಕ್ಷಾಂಶ. ನಮ್ದು ದಕ್ಷಿಣ ಅಕ್ಷಾಂಶ ಅಲ್ಲ, ದಕ್ಷಿಣ ಆದ್ರೆ ಬೇರೆ ಟೈಮಿಂಗ್ಸ್ ಬಂದ್ಬಿಡ್ತದೆ. ಮೇಷ ಲಗ್ನದ ಸಮಯ ಸಮಭಾಜಕ ವೃತ್ತದಲ್ಲಿ 00 ಡಿಗ್ರಿ ಇದ್ದಾಗ 4 ಗಂಟೆ 52 ನಿಮಿಷ. ಎಲ್ಲಿತ್ತದು? 4 ಗಂಟೆ 52 ನಿಮಿಷ 0 ಡಿಗ್ರಿಯಲ್ಲಿದ್ದಾಗ. ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಕಾಣಿಸ್ತಾ? ಯಾರಾದ್ರು ಹ್ಯಾಂಡ್ ರೈಸ್ ಮಾಡ್ತೀರಾ? ಕಾಣಿಸ್ತಾ ಇದೆಯಾ? ಓಕೆ, ಮುಕುಂದ್ ಸರ್. ಓಕೆ, ಇದು 0 ಡಿಗ್ರಿ ಇದೆ, 4 ಗಂಟೆ 52 ನಿಮಿಷ. ಮೇಷ ಲಗ್ನದ ಸಮಯ 12 ಡಿಗ್ರಿಗೆ, ಈ ಪಂಚಾಂಗದಲ್ಲಿದೆ 12 ಡಿಗ್ರಿಗೆ. ಕಾಣಿಸ್ತಾ ಇದೆಯಾ? ಇದು ನಾವು ಮ್ಯಾನ್ಯುಯಲ್ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮ್ಗೆ ಹಿಂಗೆ ಬರ್ತದೆ. ನಿಮ್ಗೆ ಪಂಚಾಂಗದಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ ಅಂತ ನಾನು ನಿಮಗೆ ಪಂಚಾಂಗದಲ್ಲೇ ತೋರಿಸ್ತಾ ಇದ್ದೀನಿ. 4 ಗಂಟೆ 30 ವಿಗಟಿ ಇದೆ. 4 ಗಂಟೆ 52 ವಿಗಟಿ ಇರ್ತಕ್ಕಂಥದ್ದು 12 ಡಿಗ್ರಿ ಬಂದಿದ್ದ ತಕ್ಷಣ 4 ಗಂಟೆ 30 ವಿಗಟಿ ಬಂದಿದೆ. 13 ಡಿಗ್ರಿಗೆ 4 ಗಂಟೆ 28. ನಿಮ್ಗೆ ಅರ್ಥ ಆಗ್ತಿದೆ? ಒಂದೊಂದು ಡಿಗ್ರಿ ಅಕ್ಷಾಂಶ ಜಾಸ್ತಿ ಆದಷ್ಟು 2 ವಿಗಟಿ 48 ಸೆಕೆಂಡುಗಳಷ್ಟು ಲಗ್ನ ಪ್ರಮಾಣ ಮೇಷ ಲಗ್ನದಲ್ಲಿ ಕಡಿಮೆ ಆಗಿದೆ. ಅದೇ ನೀವು ಇಲ್ಲಿ ವೃಷಭದಲ್ಲಿ ಇರೋದು ಜಾಸ್ತಿ ಇರೋದ್ರಿಂದ ನೀವು ಒಂದತ್ರ 1 ಡಿಗ್ರಿ 2 ಒಂದೊಂದು ಕಡಿಮೆ ಆಗ್ತಾ ಹೋಗಿದೆ. ಅದು ಸಮಯ ಜಾಸ್ತಿ ಇದ್ದಷ್ಟು ಡಿಫ್ರೆನ್ಸ್ ಇರ್ತದೆ. ನಿಮಗೆ ಈಗ ಕಟಕ ಲಗ್ನಕ್ಕೆ ಬಂದಾಗ ನೋಡಿ ಮತ್ತೆ 2 ಡಿಫ್ರೆನ್ಸ್ ಇದೆ. ಈ ರೌಂಡ್ ಅಪ್ ಮಾಡಿರೋದು ಅದೆಲ್ಲ ಮಾಡಿದಾಗ ಈ ತರ ಡಿಫ್ರೆನ್ಸಸ್ ಜಾಸ್ತಿ ಕಾಣಿಸ್ತದೆ ಕ್ಯಾಲ್ಕುಲೇಷನ್ಸ್. ನಾಲ್ಕು ಗಂಟೆ 30 ವಿಗಟಿ ಅಂದ್ರೆ 1 ಗಂಟೆ 48 ನಿಮಿಷ 12 ಡಿಗ್ರಿಯಲ್ಲಿ. ಮೇಷ ಲಗ್ನದ ಸಮಯ ಬೆಂಗಳೂರಲ್ಲಿ ಅಕ್ಷಾಂಶ ನೋಡಿ 12 ಡಿಗ್ರಿ 57 ಉತ್ತರ ಅಕ್ಷಾಂಶ ಆಗಿರೋದ್ರಿಂದ 4 ಗಂಟೆ 28 ವಿಗಟಿ ಪ್ಲಸ್ 28.93 ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಇನ್ನೊಂದು 1 ವಿಗಟಿಗಿಂತ ಜಾಸ್ತಿ ಅಂದ್ರೆ ಕಡಿಮೆ ಇರ್ತದೆ. 4 ಗಂಟೆ 29 ವಿಗಟಿ ಅಲ್ಲ, ಒಂಚೂರು ಕಡಿಮೆ, 7 ಗಂಟೆ ವಿಗಟಿ ಅಷ್ಟು ಕಡಿಮೆ ಇದೆ ಅಂತ. 1 ಗಂಟೆ 47 ನಿಮಿಷ 32 ಸೆಕೆಂಡ್ ವರೆಗೂ ಬರ್ತದೆ ಅಂತ. ಒಂದು ಅಪ್ರಾಕ್ಸಿಮೇಟ್ಲಿ 6ರಿಂದ 7 ಇಲ್ಲ 12 ಸೆಕೆಂಡ್ ಏನೋ, 24 ಪ್ಲಸ್ 32 12 ಸೆಕೆಂಡ್ ಕಡಿಮೆ ಆಗಿದೆ. ಅದು ಪರ್ಸೆಂಟೇಜ್ ಆಗಿ ತಗೊಂಡಾಗ 12 ಸೆಕೆಂಡ್ ಡಿಫ್ರೆನ್ಸ್ ಇದೆ. ಇದು ಮ್ಯಾನ್ಯುಯಲ್ ಕ್ಯಾಲ್ಕುಲೇಷನ್ ಮಾಡಿದಾಗ ನಿಮಗೆ ಡಿಫ್ರೆನ್ಸ್ ಈ 7 ಇದೆಯಲ್ಲ, 5ಕ್ಕಿಂತ ಜಾಸ್ತಿ 7, ಈ 7ರಿಂದ ಇದು ಈ ತರ ಇರ್ತದೆ. ಅದೇ ಮೈಸೂರು ನಗರದ ಅಕ್ಷಾಂಶಕ್ಕೂ 4 ಗಂಟೆ 29 4 ವಿಗಟಿ ಇದೆ. ಇಲ್ಲಿ ನೋಡಿ 29 ವಿಗಟಿ ಪ್ಲಸ್ 4 ಅಂದ್ರೆ ಅಪ್ರಾಕ್ಸಿಮೇಟ್ಲಿ 13.14 ಸೆಕೆಂಡ್ ಬೆಂಗಳೂರಿಗೂ ಮತ್ತೆ ಮೈಸೂರಿಗೂ ಇರ್ತಕ್ಕಂಥ ಈ ಲಗ್ನ ಪ್ರಮಾಣಗಳು ಈ ಡಿಫ್ರೆನ್ಸ್ ಹೊಡಿತದೆ. ಆದ್ರೆ ನಮ್ಗೆ ಇಷ್ಟೊಂದು ಡೀಟೇಲ್ ಆಗಿ 13 ಸೆಕೆಂಡ್ 15 ಸೆಕೆಂಡ್ ಎಲ್ಲ ಕ್ಯಾಲ್ಕುಲೇಷನ್ ಮಾಡೋದು ಅವಶ್ಯಕತೆ ಇಲ್ಲ. ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು ಅಂದಾಗ ನಿಮ್ಗೆ ಮೈಸೂರು ಪಂಚಾಂಗದಲ್ಲಿ ಮೈಸೂರು ಸ್ಥಳೀಯ ಕಾಲಮಾನ ಕೊಟ್ಟಿರ್ತಾರೆ. ಆವಾಗ ನಿಮ್ಗೆ ಬೆಂಗಳೂರು ಮಾಡ್ಕೊಬೋದು, ಇಲ್ಲ 13 ಡಿಗ್ರಿ ಮಾಡ್ಕೊಂಡ್ರು ನಿಮ್ಗೆ 2 ವಿಗಟಿ 48 ಸೆಕೆಂಡು 1 ನಿಮಿಷ ಹೆಚ್ಚು ಕಡಿಮೆ ನೀವು ಮಾಡ್ಕೊಂಡ್ರು ನಿಮ್ಗೆ ಏನು ತೊಂದರೆ ಆಗಲ್ಲ. ಆವಾಗ 1 ನಿಮಿಷ ಮುಂಚೆ ಮಾಡ್ಕೊಂಡ್ರು ಸರಿ ಹೋಗುತ್ತೆ. ಈಗ ಮತ್ತೆ ಇಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ. ಏಪ್ರಿಲ್ ಅಲ್ಲಿ ಮೀನ್ ಲಗ್ನ ಎಲ್ಲಿರ್ತದೆ, ಅದಾದ್ಮೇಲೆ ಯಾವಾಗ ಇದಾಗುತ್ತೆ. ಇದು ಕೋಷ್ಟಕ
ಸೇಮ್ ಲಗ್ನ ಪ್ರಮಾಣಗಳು ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೂ ಇದು ಕೊಟ್ಟಿರ್ತಕ್ಕಂಥದ್ದು. ಡೇಟ್ ಲೆಕ್ಕಾಚಾರದಲ್ಲಿ ಮೀನ ಲಗ್ನ ಯಾವಾಗ ಎಷ್ಟು ಬ್ಯಾಲೆನ್ಸ್ ಇರ್ತದೆ ಮತ್ತೆ ಯಾವ ತರ ಹೋಗುತ್ತೆ ಅಂತ, ಇದು ಡಿಗ್ರಿಗಳ ಲೆಕ್ಕಾಚಾರ ಅಲ್ಲ, ಇದು ದಿನಾಂಕಗಳ ಲೆಕ್ಕಾಚಾರದಲ್ಲಿ ಇದೊಂದು ರೆಡಿ ರೆಕ್ನರ್ ತರ. ಮೀನ ಲಗ್ನ ಎಲ್ಲಿದೆ, ಅದಾದ್ಮೇಲೆ ನಿಮ್ಗೆ ಮೇಷ ಲಗ್ನ, ಮೇಷ ವೃಷಭ ಲಗ್ನ, ವೃಷಭ ನಿಮ್ಗೆ ಶುರು ಆದ್ರೆ ಏಪ್ರಿಲ್ ಅಲ್ಲಿ ಮೀನ ಲಗ್ನದಿಂದ ಶುರು ಆಗಿರುತ್ತೆ ಮೀನ. ಅದಾದ್ಮೇಲೆ ಮಾರ್ಚ್ ಇದುವರೆಗೂ ಇರುತ್ತೆ. ಆ ಡೇಟ್ಸು ನಮ್ಮ ಒಂದು ಯುಗಾದಿ ಸಮಯ ಯಾವ ತರ ಇದೆ, ಉದಯ ಲಗ್ನದ ಇದು ಕೊಟ್ಟಿರ್ತಕ್ಕಂಥದ್ದು, ಬೆಳಗ್ಗೆ ಸೂರ್ಯೋದಯ ಆದಾಗ ಯಾವ ಲಗ್ನ ಇದೆ ಅಂತ ಇದು ಕೊಟ್ಟಿರ್ತಕ್ಕಂಥ ಟೇಬಲ್. ಇದನ್ನ ನಿಮ್ಗೆ ಪಂಚಾಂಗದಲ್ಲೂ ಎಲ್ಲಾದ್ರಲ್ಲೂ ಸಿಗುತ್ತೆ. ಬಟ್ ಇದೊಂದು ಟೇಬಲ್ ಮಾಡಿ ನಿಮ್ ಕ್ಯಾಲ್ಕುಲೇಷನ್ಸ್ ಎಷ್ಟು ಬ್ಯಾಲೆನ್ಸ್ ಇದೆ ಅಂತ ಕೊಟ್ಟಿದ್ದಾರೆ. ಇದು ನಿಮ್ಗೆ ಬೇಕು ಅಂದ್ರೆ ಲೆಕ್ಕ ಮಾಡ್ಕೊಬೋದು, ನೋಡ್ಕೊಬೋದು, ರೆಡಿ ರೆಕ್ನರ್ ಅಷ್ಟೇ. ಇದು ಏನು ನಿಮ್ಗೆ ಎಕ್ಸ್ಪ್ಲನೇಷನ್ಸ್ ಅವಶ್ಯಕತೆ ಇರಲ್ಲ. ಈಗ ಇನ್ನೊಂದು ವಿಚಾರ ಈಗ ಹೇಳಿದ್ನಲ್ಲ, ಕಾಲಮಾನ, ಟೈಮಿಂಗ್ಸ್ ಡಿಫ್ರೆನ್ಸಸ್. ಯಾಕೆ ನಮ್ಮ ವಾಚು, ನಮ್ಮ ಮೊಬೈಲ್ ಟೈಮಿಂಗ್ಗಳಿಗೂ ನಮ್ಮ ಸ್ಥಳೀಯ ಕಾಲಮಾನಗಳಿಗೂ ಡಿಫ್ರೆನ್ಸ್ ಬರುತ್ತೆ ಅಂತ, ಇದು ತುಂಬಾ ಇಂಪಾರ್ಟೆಂಟು. ಈ ಟಾಪಿಕ್ ಹೋಗೋದಕ್ಕೆ ಮುಂಚೆ ನಾನು ಒಂದು ಪ್ರಶ್ನೆ ನಿಮ್ಗೆ ಕೇಳ್ಬಿಡ್ಬೇಕು. ನಿಮ್ಗೆ ಎಲ್ಲರಿಗೂ ಅಕ್ಷಾಂಶ ಡಿಫ್ರೆನ್ಸು, ಈ ಲಗ್ನ ಪ್ರಮಾಣಗಳು ಅಕ್ಷಾಂಶ ಡಿಫ್ರೆನ್ಸ್ ಆದಾಗ ಈ 24 ಸೆಕೆಂಡ್ ವಿಗಟಿಗಳು, 24 ಸೆಕೆಂಡ್ 48 ಸೆಕೆಂಡ್ಗಳು ಡಿಫ್ರೆನ್ಸ್ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಕ್ಯಾಲ್ಕುಲೇಷನ್ಸ್ ಅಲ್ಲಿ ಏನಾದ್ರು ಡೌಟ್ ಇದೆಯಾ? ಯಾರಿಗಾದ್ರೂ ಪ್ರಶ್ನೆ ಇದೆಯಾ? ಬರೀ ಆ ಕ್ಯಾಲ್ಕುಲೇಷನ್ಸ್ ಬಗ್ಗೆ. ಯಾಕೆ ಟೈಮ್ ಕಡಿಮೆ ಆಗ್ತಾ ಇದೆ? ಸೂರ್ಯನ ಬೆಳಕು ಸಮಭಾಜಕ ವೃತ್ತದಲ್ಲಿ 12 ಗಂಟೆ ಇರ್ಬೇಕಾದ್ರೆ, ಅದೇ ಸೂರ್ಯನ ಬೆಳಕು ರಷ್ಯಾಗೆ ಹೋದಾಗ 8 ಅವರ್ 9 ಅವರ್, ನಾರ್ವೆಗೆ ಹೋದಾಗ ಅದು ಇದ್ರೆ ಸೂರ್ಯ ಸಂಪೂರ್ಣವಾಗಿರ್ತದೆ, 6 ತಿಂಗಳು ಇರಂದ್ರೆ ಇರಲ್ಲ. ಈ ಡಿಫ್ರೆನ್ಸ್ಗಳು ಎಲ್ಲ ನಮ್ಮ ಭೂಮಿ ಸೂರ್ಯನ ಸುತ್ತಕ್ಕಂಥ ಜಿಯೋಗ್ರಫಿ, ಇದರಿಂದ ಆ ಡಿಫ್ರೆನ್ಸ್ ಇಂದ ಆ ಪ್ರಮಾಣದಲ್ಲಿ ಸೂರ್ಯನ ಬೆಳಕು ಆ ಲಗ್ನದ ಮೂಲಕ ಅಂದ್ರೆ ಆ ರಾಶಿಯ ಮೂಲಕ ನಮ್ಮ ಭೂಮಿ ಮೇಲೆ ಬೀಳ್ತಾ ಇದೆ ಅಂತ ಹೇಳ್ಬಿಟ್ಟು ಅದ್ರ ಕೊಟ್ಟಿರ್ತಕ್ಕಂಥ ಕ್ಯಾಲ್ಕುಲೇಷನ್ಸ್. ಆಗಿನ ಕಾಲದಲ್ಲೇ ನಮ್ಮ ಋಷಿ ಮುನಿಗಳು ಸಾವಿರಾರು ವರ್ಷಗಳಿಂದನೇ ಕ್ಯಾಲ್ಕುಲೇಷನ್ ಮಾಡಿ ತಪ್ಪುಗಳು ಮಾಡಿ ಒಂದು ಬಾಯಿಂದ ಒಂದು ಬಾಯಿಗೆ. ಹಳೆಯ ಕಾಲದಲ್ಲಿ ನೀವು ನೋಡಿದ್ರೆ 2000-3000 ವರ್ಷದಿಂದ ಎಲ್ಲ ನಮ್ಮ ಹತ್ರ ದಾಖಲೆಗಳು ಯಾವುದೂ ಇಲ್ಲ, ಬಾಯಿಂದ ಬಾಯಿಗೆ ಬಂದಿರ್ತಕ್ಕಂಥದ್ದು. ಈ ಬಾಯಿಂದ ಬಂದಿರೋದಕ್ಕೆ ಪುರಾಣಗಳು ಅಂತ ಹೇಳ್ತಾರೆ, ಅದನ್ನೇ ಸ್ಮೃತಿ ಅಂತ ಹೇಳ್ತಾರೆ. ಯಾರು ಬಾಯಿಂದ ಎಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಎಲ್ಲ ಬ್ರಹ್ಮಜ್ಞಾನ ಹೊಂದಿ ಆ ಸ್ಮೃತಿ ಜ್ಞಾನ ಒಬ್ಬರಿಂದ ಒಬ್ಬರು ಕೊಟ್ಟಿರ್ತಾರೋ ಅದನ್ನ ಬ್ರಾಹ್ಮಣರು, ಸ್ಮೃತಿಗಳು, ಸ್ಮಾರ್ತರು ಅಂತ ಕೂಡ ಕೆಲವು ಕಡೆ ಕರಿಬೇಕಾರೆ. ಸ್ಮಾರ್ತರು ಯಾರು ಸ್ಮೃತಿ ಜ್ಞಾನ ತುಂಬಾ ಚೆನ್ನಾಗಿರುತ್ತೆ ಅವರು ಸ್ಮಾರ್ತರು ಅಂತ ಕೂಡ ಕರೀತಾರೆ. ಇದರಲ್ಲಿ ಬ್ರಾಹ್ಮಣರಲ್ಲಿ ಯಾವುದೇ ಡಿಫ್ರೆನ್ಸ್ ಆಗಲಿ, ಆ ಜಾತಿ ಈ ಜಾತಿ ಅಂತ ಯಾವುದೂ ಇಲ್ಲ. ಸ್ಮಾರ್ತರು ಅಂದ್ರೆ ಯಾರು ಸ್ಮೃತಿ ಜಾಸ್ತಿ ಬಾಯಲ್ಲಿ ಕಂಠಪಾಠ ಮಾಡಿರ್ತಕ್ಕಂಥವ್ರು, ತಲೆಯಲ್ಲೇ ಜ್ಞಾಪಕ ಇಟ್ಕೊಂಡಿರ್ತಕ್ಕಂಥವ್ರನ್ನ ಸ್ಮಾರ್ತರು ಅಂತ ಕರಿತಕ್ಕಂಥದ್ದು. ಸ್ಮರಣೆ ನಾವು ಮಾಡ್ತಿದ್ದಷ್ಟು ನಮ್ಗೆ ಒಳ್ಳೇದಾಗ್ತಾ ಇರ್ತದೆ ಅಂತ. ಈ ಕ್ಯಾಲ್ಕುಲೇಷನ್ಸ್ ಅಲ್ಲಿ ನಿಮ್ಗೆ ಏನಾದ್ರು ನಿಮ್ಗೆ ಡೌಟ್ಸ್ ಇದೆಯಾ? ಅದ್ರ ಅರ್ಥ ನನ್ ಡೌಟ್ಸ್ ಇಲ್ಲ ಅಂತ ಹೇಳ್ಕೊಂಡಿದ್ದೀನಿ, ಎಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳ್ಕೊಂಡಿದ್ದೀನಿ. ಮುಂದಕ್ಕೆ ನಾನು ಟೈಮ್ ಡಿಫ್ರೆನ್ಸ್ ಯಾಕೆ ಆಗ್ತದೆ ಅಂತ ನಾನು ಹೋಗ್ತಾ ಇದ್ದೀನಿ. ಥ್ಯಾಂಕ್ ಯು. ನೋಡಿ ಇಲ್ಲಿ ಇದು ನಾನು 1900ನೇ ಇಸ್ವಿಯಲ್ಲಿ ಒಂದು ಟೈಮ್ ಮ್ಯಾಪ್ ತಗೊಂಡಿದ್ದೀನಿ ನಿಮ್ಗೆ. ಇಷ್ಟು 1900ನೇ ಇಸ್ವಿಯಲ್ಲಿ ಟೈಮ್ ಗ್ಯಾಪ್ ತಗೊಂಡಿದ್ದೀನಿ. ಇಲ್ಲಿ ನಮ್ಮ ಇದು ಅಖಂಡ ಭಾರತದ ಆಗ ತಿಬೇಟ್ ನಮ್ಮ ಬ್ರಿಟಿಷ್ ಎಂಪೈರ್ ಏನಿತ್ತು ಆವಾಗಿನ ಮ್ಯಾಪ್ ಇದು. ಬರ್ಮಾ ದೇಶದಿಂದ ಪಾಕಿಸ್ತಾನ ಬಲೂಚಿಸ್ತಾನದವರೆಗೂ ನಮಗೆ ಎಷ್ಟು ಡಿಫ್ರೆನ್ಸ್ ಇರ್ತಾಯಿತ್ತು? 5ರಿಂದ 6 ಗಂಟೆ ಕಾಲ ಡಿಫ್ರೆನ್ಸ್ ಇರ್ತಾ ಇತ್ತು. ಇದರಲ್ಲಿ ನಮಗೆ ಆಗಿನ ಕಾಲದಲ್ಲಿ 3 ಟೈಮ್ ಝೋನ್ಸ್ ಯೂಸ್ ಮಾಡ್ತಾ ಇದ್ರು. ಒಂದು ಕೋಲ್ಕತ್ತಾ, ಒಂದು ಮದ್ರಾಸು, ಎರಡನೇದು ಬಾಂಬೆ ಅಂತ. ಈಗ ಕಾಲ ಇತಿಹಾಸದ ಪ್ರಕಾರ ಬರ್ಮಾ ದೇಶ 1906ರಲ್ಲೂ ಡಿವೈಡ್ ಮಾಡಿದ್ರು. ಅದಾದ್ಮೇಲೆ 1947ರಲ್ಲಿ ಪಾಕಿಸ್ತಾನ ಡಿವೈಡ್ ಮಾಡಿದ್ರು. ಆಗ ಉಳ್ಕೊಂಡಂತ ದೇಶನ ಆವಾಗ ನಮ್ಗೆ 5ರಿಂದ 6 ಇರ್ತಕ್ಕಂಥದ್ದು, ಈ ಕಡೆ 1.5 ಅವರ್, ಆ ಕಡೆ 1.5 ಅವರ್, 3 ಅವರ್ ಡಿಫ್ರೆನ್ಸ್ ಬಂತು. ಎಲ್ಲಿಂದ? ಅರುಣಾಚಲ ಪ್ರದೇಶದಿಂದ ನಮ್ಮ ಗುಜರಾತ್ ಕೋಸ್ಟ್ವರೆಗೂ 3 ಅವರ್ವರೆಗೂ ಡಿಫ್ರೆನ್ಸ್ ಬಂತು. ಆವಾಗ ನಮಗೆ ಒಂದು ಸ್ಟ್ಯಾಂಡರ್ಡ್ ಟೈಮ್ ಅಂತ ಮಾಡಿದ್ರು. ಒಂದು ಸ್ಟ್ಯಾಂಡರ್ಡ್ ಟೈಮ್ ಮಾಡಿದಾಗ ತುಂಬಾ ಡಿಫ್ರೆನ್ಸ್ ಇರ್ತದೆ. ಆ ಡಿಫ್ರೆನ್ಸ್ ಎಷ್ಟಿರುತ್ತೆ ಅಂದ್ರೆ ಈಗ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಇಲ್ಲಿ 60 ಡಿಗ್ರಿ ರೇಖಾಂಶ, ಅಪ್ರಾಕ್ಸಿಮೇಟ್ಲಿ 61 ಡಿಗ್ರಿ ರೇಖಾಂಶದಿಂದ ಹಿಡಿದು 105 ಡಿಗ್ರಿನ 10 ಡಿಗ್ರಿನ ರೇಖಾಂಶದವರೆಗೂ ಬರ್ಮಾ ದೇಶದವರೆಗೂ ಇದ್ದಿದ್ದರಿಂದ ಅಷ್ಟು ಟೈಮ್ ಡಿಫ್ರೆನ್ಸ್, 5ರಿಂದ 6 ಗಂಟೆ ಟೈಮ್ ಡಿಫ್ರೆನ್ಸ್ ನಮ್ಗೆ ಇದ್ದಿದ್ದು. ಸೊ ಅದನ್ನ ನಮ್ಮ ಭಾರತ ಸ್ವಾತಂತ್ರ್ಯ ಬಂದ್ಮೇಲೆ
ಒಂದು ಸ್ಟ್ಯಾಂಡರ್ಡ್ ಟೈಮ್ ಮಾಡಿದ್ರು. ಯಾವ್ದು ಸ್ಟ್ಯಾಂಡರ್ಡ್ ಟೈಮ್ ಮಾಡಿದ್ದು? 82°30 ಈಸ್ಟ್. ಎಲ್ಲಿ? ಅಲಹಾಬಾದ್ ಹತ್ರ ಮಿರ್ಜಾಪುರಲ್ಲಿ ಒಂದು ಸ್ಟ್ಯಾಂಡರ್ಡ್ ಟೈಮ್ ಭಾರತೀಯ ಕಾಲಮಾನಕ್ಕೆ ಅಂತ. ಇವಾಗ ನೀವು ಇಲ್ಲಿ ನೋಡ್ತಿರ್ಬೇಕಾದ್ರೆ ನೋಡಿ, ಈ ಕಡೆ ಪೂರ್ವ ಭಾಗದಲ್ಲಿ ಈಸ್ಟರ್ನ್ ಇಂಡಿಯಾ ಅಂತ ಏನ್ ಹೇಳ್ತಾರೋ ಅಲ್ಲಿ ನಮಗೆ ಭಾರತೀಯ ಕಾಲಮಾನ ವಾಚ್ 6 ಗಂಟೆ ತೋರಿಸ್ತಾ ಇದೆ ಅಂದ್ರೆ ಅವ್ರಿಗೆ ಆಲ್ರೆಡಿ 4:15 ಸೂರ್ಯೋದಯ ಆಗಿರ್ತದೆ. 4:15 ಬೆಳಗ್ಗೆ 4:15, ಸಂಜೆ 4:15 ಸೂರ್ಯಾಸ್ತ ಆಗಿರ್ತದೆ. ಇಲ್ಲಿ ಹೋದಾಗ ನಮ್ಗೆ ಈ ಡಿಫ್ರೆನ್ಸ್ ವಾಚ್ಗಳಲ್ಲಿ ಕಾಣಿಸ್ತಿರ್ತದೆ, ಜಿಯೋಗ್ರಫಿಕಲಿ ಕಾಣಿಸ್ತಿರ್ತಕ್ಕಂಥ. ಎಲ್ಲಿ? ಅರುಣಾಚಲ ಪ್ರದೇಶದ ಪೂರ್ವ ಭಾಗ ಏನಿದೆಯೋ ಇಲ್ಲಿ ಇಷ್ಟು ಡಿಫ್ರೆನ್ಸ್ ಇರ್ತದೆ. ಎಷ್ಟು ಡಿಫ್ರೆನ್ಸ್ ಬಂತು? 1.5 ಗಂಟೆಗಳ ಕಾಲ ಡಿಫ್ರೆನ್ಸ್ ಬಂತು. ಪ್ಲಸ್ 5:30 ಸ್ಟ್ಯಾಂಡರ್ಡ್ ಟೈಮ್ ಮಾಡೋದ್ರಿಂದ ಅವ್ರ ವಾಚ್ಗಳು, ಮೊಬೈಲ್ ಎಲ್ಲ ನಮ್ದೇ ಸ್ಟ್ಯಾಂಡರ್ಡ್ ಟೈಮ್ ಯೂಸ್ ಮಾಡ್ತಾ ಇದ್ರು. ಅವ್ರು ಬೆಳಗ್ಗೆ 4:15 ಸೂರ್ಯೋದಯ ಆಗಿ ಸಂಜೆ 4:15 ಸೂರ್ಯಾಸ್ತ ಆಗ್ಬಿಟ್ಟಿರ್ತಾರೆ. ಅಷ್ಟೊತ್ತಿಗೆಲ್ಲ ಕತ್ಲಾಗ್ಬಿಟ್ಟಿರ್ತದೆ. ಅದೇ ನಮ್ಮ ಪಶ್ಚಿಮ ಕರಾವಳಿ ಆಗಂತ ಗುಜರಾತಿಗೆ ಬಂದ್ರೆ ನೋಡಿ, ಬೆಳಗ್ಗೆ 7 ಗಂಟೆಗೆ ಸೂರ್ಯೋದಯ ಆಗಿ ಸಂಜೆ 7:15 ಗಂಟೆ ಮೇಲೆನೆ ಸೂರ್ಯಾಸ್ತ ಆಗ್ತಾ ಇರ್ತದೆ. ಇದಕ್ಕೆ ಕಾರಣ ನಮ್ಮ ಒಂದು ಭಾರತೀಯ ಕಾಲಮಾನ 3, ಇವಾಗ ಏನಿತ್ತು, ಕೋಲ್ಕತ್ತಾಗೊಂದಿತ್ತು, ಮದ್ರಾಸ್ಗೊಂದಿತ್ತು, ಬಾಂಬೆಗೊಂದಿತ್ತು. ಈ 3 ಟೈಮ್ ಝೋನ್ಸ್ ನಲ್ಲಿ ಸ್ಟ್ಯಾಂಡರ್ಡ್ ಮಾಡಿ ಒಂದು ಸ್ಟ್ಯಾಂಡರ್ಡ್ ಟೈಮ್ ಅಂತ ಮಾಡಿದಾಗ ಈ 3 ಗಂಟೆಗಳು ಅಪ್ರಾಕ್ಸಿಮೇಟ್ಲಿ 2.5 3 ಗಂಟೆ ಟೈಮ್ ಏನಿದೆಯೋ ಅದಕ್ಕೆಲ್ಲ ಒಂದೇ ಟೈಮ್ ಮಾಡಿರೋದ್ರಿಂದ ಈ ಡಿಫ್ರೆನ್ಸ್ ಇರ್ತದೆ. ನೀವು ಕರೆಕ್ಷನ್ಸ್ ಮಾಡ್ಕೊಳ್ಬೇಕಾದ್ರೆ ಸ್ಥಳೀಯ ಕಾಲಮಾನ ಕೊಟ್ಟಾಗ ಅದಕ್ಕೆ ಅಕ್ಷಾಂಶ ರೇಖಾಂಶಗಳೆಲ್ಲ ಕ್ಯಾಲ್ಕುಲೇಷನ್ಸ್ ಮಾಡಿ ಹಾಕ್ಕೊಳ್ಬೇಕಂತದ್ದು. ಹಾಕೊಂಡಾಗ ನಮ್ಗೆ ಈ ಡಿಫ್ರೆನ್ಸಸ್ ನಮ್ಗೆ ತುಂಬಾ ಜಾಸ್ತಿ ಬರ್ತದೆ. ಸೊ ನಮ್ಮದು ನೀವು ಏನ್ ಕ್ಯಾಲ್ಕುಲೇಷನ್ ಮಾಡ್ತೀರಾ ಟೈಮಿಂಗ್ಸು, ನಮ್ಮ ಭಾರತೀಯ ಕಾಲಮಾನ, ನಮ್ಮ ವಾಚು ಮೊಬೈಲ್ ಏನಿದೆಯೋ ನಮಗೆ ಈಗ ಟೈಮ್ 10 ಗಂಟೆ ಅಂತ ತೋರಿಸ್ತಾ ಇದ್ರೆ ನಮ್ಮ ಆಕ್ಚುಯಲ್ ಟೈಮ್ 10 ಗಂಟೆ ಆಗಿರಲ್ಲ. ಯಾಕೆ ಅಂದ್ರೆ 82.3°ಇಂದ ನಮ್ಮದು ಕಡಿಮೆ ಇದೆ. ಬೆಂಗಳೂರದು 77° ಅಷ್ಟಿದೆ. ಅಪ್ರಾಕ್ಸಿಮೇಟ್ಲಿ 4° ಅಷ್ಟೇನು ಡಿಫ್ರೆನ್ಸ್ ಇರೋದ್ರಿಂದ, 4ರಿಂದ 5° ಅಷ್ಟೇನು ಡಿಫ್ರೆನ್ಸ್ ಇರೋದ್ರಿಂದ ಅದು ಟೈಮ್ ಡಿಫ್ರೆನ್ಸ್ ಬರ್ತದೆ. ಅದೇ ರೀತಿ ಈಗ ಪೂರ್ವದಲ್ಲಿ ನಿಮಗೆ ಅರ್ಥ ಆಗಿರ್ತದೆ ಇವಾಗ ಎಷ್ಟು ಡಿಫ್ರೆನ್ಸ್ ಇರ್ತದೆ ನಮ್ಮ ಟೈಮಿಂಗ್ಸು ಅಂತ. ಕೋಆರ್ಡಿನೇಟೆಡ್ ಆಕ್ಷನ್, ಯಾಕಂದ್ರೆ ಇವಾಗ ನಾವು ಗುವಾಹತಿಗೆ ಹೋಗ್ಬೇಕು, ನಾವು ಸಂಜೆ 7 ಗಂಟೆಗೆ ನಾವು ಫ್ಲೈಟು ಅಂದ್ರೆ, ಬೆಂಗಳೂರಲ್ಲಿ 7 ಗಂಟೆ ಫ್ಲೈಟು ಅಂದ್ರೆ ಗುವಾಹತಿಯಲ್ಲಿ ಬೆಳಗ್ಗೆ 7 ಗಂಟೆಗೆ ಫ್ಲೈಟು ಅಂತ ಹೇಳಿಲ್ಲ ಅಂದ್ರೆ ಅವಾಗ ತುಂಬಾ ಡಿಫ್ರೆನ್ಸ್ ಆಗುತ್ತೆ, ತುಂಬಾ ಕಷ್ಟ ಆಗುತ್ತೆ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ, ಆ ಟೈಮ್ ಮಾಡೋದಕ್ಕೆ, ಈ ಟೈಮ್ ಮಾಡೋದಕ್ಕೆ. ಈಗ ದೊಡ್ಡ ದೊಡ್ಡ ದೇಶಗಳಾದಂಥ ಅಮೆರಿಕ ಇರ್ಬೋದು, ಚೈನಾ ಇರ್ತಕ್ಕಂಥದ್ದು ಇರ್ಬೋದು, ರಷ್ಯಾ ಇರ್ಬೋದು. ರಷ್ಯಾ ಅಂತೂ ಅಪ್ರಾಕ್ಸಿಮೇಟ್ಲಿ 7ರಿಂದ 8 ಟೈಮ್ ಝೋನ್ಸ್ ಯೂಸ್ ಮಾಡ್ತದೆ. ಅಮೆರಿಕದಲ್ಲಿ 5 ಟೈಮ್ ಝೋನ್ಸ್ ಇದೆ. ಯಾಕಂದ್ರೆ ಅಷ್ಟು ದೊಡ್ಡ ದೊಡ್ಡ ದೇಶಗಳು ಆ ಟೈಮ್ ಝೋನ್ಸ್ ಇರೋದ್ರಿಂದಾನೇ ಅದು ಕ್ಯಾಲ್ಕುಲೇಷನ್ಸ್ ಕರೆಕ್ಟ್ ಆಗಿ ಆಗ್ತದೆ. ಅದಕ್ಕೆ ಹೇಳ್ತಕ್ಕಂಥ ಈ ಟೈಮಿಂಗ್ಸ್ಗೆ ನಾವು ಇರಬೇಕು. ಸ್ಕೂಲ್ 7 ಗಂಟೆ ಅಂದ್ರೆ 7 ಗಂಟೆ, 8 ಗಂಟೆ ಅಂದ್ರೆ 8 ಗಂಟೆ ಅಂತೆಲ್ಲ ಹೇಳ್ತಕ್ಕಂಥದ್ದು ಅದಕ್ಕೇನೆ. ಸೊ ಇದೆಲ್ಲ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಟೈಮ್ ಡಿಫ್ರೆನ್ಸ್ ಯಾಕೆ ಒಂದೊಂದು ರೇಖಾಂಶದಿಂದನೂ ಡಿಫ್ರೆನ್ಸ್ ಬರ್ತದೆ ಅಂತ ಹೇಳ್ಬಿಟ್ಟು 30° ಲಾಂಗಿಟ್ಯೂಡ್ ನೋಡಿ, 3000 ಕಿಲೋಮೀಟರ್ ಇದೆ. ಅಪ್ರಾಕ್ಸಿಮೇಟ್ಲಿ 30° ಲಾಂಗಿಟ್ಯೂಡ್ ಡಿಫ್ರೆನ್ಸ್ ಇರ್ತಕ್ಕಂಥದ್ದು. 30° ಲಾಂಗಿಟ್ಯೂಡ್ ಅಂದ್ರೆ ನಿಮ್ಗೀಗ ಕ್ಯಾಲ್ಕುಲೇಷನ್ಸ್ ಕೆಳಗಡೆ ಬರೋಣ. 30° ಲಾಂಗಿಟ್ಯೂಡ್ ನಮ್ಮ ಭಾರತದ್ದು ರೇಖಾಂಶಗಳು ಡಿಫ್ರೆನ್ಸ್ ಇರ್ತಕ್ಕಂಥದ್ದು. ಅದು ಬಂದಾಗ ನಿಮ್ಗೆ ಎಷ್ಟು ಡಿಫ್ರೆನ್ಸ್ ಅಂತ ನಿಮ್ಗೆ ಕಾಣಿಸ್ತದೆ. ಈಗ ಏನಪ್ಪಾ 1° ಡಿಫ್ರೆನ್ಸ್ ಇದ್ರೆ ಅಷ್ಟೊಂದು ತೊಂದರೆ ಕೊಡುತ್ತಾ, ಅಷ್ಟು ಕ್ಯಾಲ್ಕುಲೇಷನ್ಸ್ ತಪ್ಪಾಗುತ್ತಾ, ಜಾತಕ ಕರೆಕ್ಟ್ ಪ್ರಿಡಿಕ್ಷನ್ಸ್ ಮಾಡಬೇಕು, ನಮ್ಗೆ ಅಕ್ಯುರೇಟ್ ಡೇಟಾ ಕೊಡು ಅಂದಾಗ ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಈಗ ನೋಡಿ, ಭಾರತೀಯ ಕಾಲಮಾನ ಉದಾಹರಣೆ ಈಗ ನಿಮ್ಗೆ ಹೇಳಿದೆ 82°30 ಅಂತ ಅವ್ರು ತೋರಿಸ್ತದೆ. ಆದ್ರೆ ಅಫಿಷಿಯಲ್ ಆಗಿ ನಾನು ನೋಡಿದಾಗ ಗೂಗಲ್ ಅಲ್ಲಿ 82°5 ಪೂರ್ವ ರೇಖಾಂಶನ ಆಧರಿಸಿ ಕೊಟ್ಟಿದ್ದಾರೆ ಅಂತ. ಅದಕ್ಕೆ ಅದು ಅವ್ರ ಹೆಸರು ಯಾವುದು, ಮಿರ್ಜಾಪುರ್, ಅಲಹಾಬಾದ್ ಅಲ್ಲ ಅಂತ. ಬೆಂಗಳೂರಿನ ರೇಖಾಂಶ 77°38 ರೇಖಾಂಶ. ಮೈಸೂರು ನಗರದ್ದು ಕೊಟ್ಟಿದ್ದೀನಿ, ಹುಬ್ಳಿದು ಎಲ್ಲಾನು ಕೊಟ್ಟಿದ್ದೀನಿ. ಇಲ್ಲಿ ಉದಾಹರಣೆ ಬೆಂಗಳೂರಿಗೆ ತಗೊಂಡಿದ್ದೀನಿ. ಬೆಂಗಳೂರಿಗೆ 77°38 ಅಂದ್ರೆ ಬೆಂಗಳೂರಿನ ರೇಖಾಂಶದ ವ್ಯತ್ಯಾಸ 5°12. 180° ಅಂದ್ರೆ ನೋಡಿ, ಈಗ ಪೂರ್ವ ಕಡೆಗೆ 180° ಅಂದ್ರೆ 720 ನಿಮಿಷ. 720 ನಿಮಿಷ ಅಂದ್ರೆ 12 ಗಂಟೆ. 60 ನಿಮಿಷ ಇಂಟು 12 ಗಂಟೆ ಅಂದ್ರೆ 720 ನಿಮಿಷ. 720 ÷ 4 ಅಂದ್ರೆ 4 ನಿಮಿಷ. 1° ಅಂದ್ರೆ 4 ನಿಮಿಷ ಡಿಫ್ರೆನ್ಸು. ಬೆಂಗಳೂರಿನ ಸಮಯ ಭಾರತೀಯ ಸಮಯಕ್ಕೆ ಇರೋ ವ್ಯತ್ಯಾಸ 20 ನಿಮಿಷ 29 ಸೆಕೆಂಡ್ ಡಿಫ್ರೆನ್ಸ್ ಇರ್ತದೆ. ಅದರರ್ಥ ಅಪ್ರಾಕ್ಸಿಮೇಟ್ಲಿ 20 ನಿಮಿಷ ನೀವು ಟೈಮ್ ತಗೊಂಡು ಒಂದು ಮುಹೂರ್ತ ನೀವು ಇಡಬೇಕಾದ್ರೆ, ಭಾರತೀಯ ಕಾಲಮಾನ ನೀವು
ಎಲ್ಲಾರು ಪುರೋಹಿತರು ಇರ್ತೀರಾ, ಎಲ್ಲಾರು ಜ್ಯೋತಿಷಿಗಳು ಇರ್ತೀರಾ, ಇದ್ ಮಾಡ್ತಿರ್ತೀರಾ. ನಾವು ಭಾರತೀಯ ಕಾಲಮಾನಕ್ಕೆ ಬೆಂಗಳೂರಿಗೆ ಇಡ್ಬೇಕಾದ್ರೆ ನೋಡಿ ಇಷ್ಟು ಡಿಫ್ರೆನ್ಸ್ ಇರ್ತದೆ. ಅದೇ ನೀವು ಇವಾಗ ಮೈಸೂರಿಗೆ ಇಡಬೇಕಾದ್ರೆ 76 ಡಿಗ್ರಿ ಅಷ್ಟು ಡಿಫ್ರೆನ್ಸ್ ಇದೆ ನೋಡಿ. ಅದು ಇನ್ನೂ 1 ಡಿಗ್ರಿ ಜಾಸ್ತಿ ಆಗುತ್ತೆ. ಅವಾಗ ಅಪ್ರಾಕ್ಸಿಮೇಟ್ಲಿ 25 ನಿಮಿಷ ಡಿಫ್ರೆನ್ಸ್ ಬರ್ತದೆ ಭಾರತೀಯ ಕಾಲಮಾನಕ್ಕೂ. ಇದೆಲ್ಲ ನಾವು ಇಂಪ್ಲಿಮೆಂಟ್ ಮಾಡಿ ನಮ್ಮ ಜೊತೆ ಬಂದು ತುಂಬಾ ಜನ ಕೇಳ್ತಾರಲ್ಲ, ಅವ್ರಿಗೆ ನಾವು ಕ್ಯಾಲ್ಕುಲೇಟ್ ಮಾಡಿ ನೋಡಿ ಈ ತರ ಮಾಡಿ, ಈ ಟೈಮಿಂದ ಈ ಟೈಮ್ ಮಾಡಿ ಅಂತ ನಾವು ಕೊಟ್ಟಾಗ ಇದು ಸಕ್ಸಸ್ಫುಲ್ ರೇಟು 100% ಇರ್ತದೆ. ನನ್ನ ಒಂದು ಸ್ವಾನುಭವದಿಂದ ಹೇಳ್ತಾ ಇದ್ದೀನಿ, ಇದು ಯಾವುದೇ ಒಂದು ರೀತಿಯ ವ್ಯತ್ಯಾಸ ಆಗಲ್ಲ. ಅದಕ್ಕೆ ನಾವು ಕೊಡ್ಬೇಕಾದ್ರೆ ಮುಹೂರ್ತ ಎಲ್ಲ ಕ್ಯಾಲ್ಕುಲೇಷನ್ಸ್ ಮಾಡಿ ಕೊಡ್ಬೇಕಾದ್ರೆ ಈ ತರ ಈ ಸಮಯ ಸ್ಥಳೀಯ ಕಾಲಮಾನ ಬೆಂಗಳೂರಿಗೆ ಅಂದ್ರೆ ಬೆಂಗಳೂರಿಗೆ, ಚಿಂತಾಮಣಿಗೆ ಅಂದ್ರೆ ಚಿಂತಾಮಣಿಗೆ, ಚಿಕ್ಕಮಗಳೂರಿಗೆ, ಹಾಸನಕ್ಕೆ, ಮಂಗಳೂರಿಗೆಲ್ಲ ಆ ಒಂದು ಟೈಮ್ ನಾವು ಕರೆಕ್ಷನ್ಸ್ ಮಾಡಿ ಕೊಟ್ರೆ ಅದ್ಭುತವಾದ ಮುಹೂರ್ತ ಆಗಿರ್ತದೆ. ಯಾರಾದ್ರೂ ಬಂದು ಕೇಳ್ಬೇಕಾದ್ರೆ ಏನ್ ಸ್ವಾಮಿ ಇದೆಲ್ಲ ಆಗುತ್ತಾ ಅಂದ್ರೆ ಖಚಿತವಾಗ್ಲೂ ನಮ್ಮ ಜ್ಯೋತಿಷ್ಗಳು ನಾವು ಕರೆಕ್ಟಾಗಿ ಕ್ಯಾಲ್ಕುಲೇಷನ್ ಮಾಡಿ ನಾವು ಕೊಟ್ರೆ ಈ ಟೈಮಿಂದ ಈ ಟೈಮ್ಗೆ, ಸ್ವಾಮಿ ಈ ಟೈಮಿಂದ ಈ ಟೈಮ್ಗೆ ಅಂದ್ರೆ ಈ ತರ ಟೈಮ್ ಇದೆಯಲ್ಲ, ಈ ತರ ಚೇಂಜ್ ಆಗ್ಬಿಡುತ್ತಲ್ಲ ಅಂತ ಹೇಳಿದಾಗ ಅವ್ರಿಗೆ ನಾವು ಎಕ್ಸ್ಪ್ಲೇನ್ ಮಾಡ್ಬೇಕಂತದ್ದು ನಮ್ಮ ಸ್ಥಳೀಯ ಕಾಲಮಾನಕ್ಕೂ ನಮ್ಮ ಭಾರತೀಯ ಕಾಲಮಾನಕ್ಕೂ ಇಷ್ಟು ಡಿಫ್ರೆನ್ಸ್ ಬರ್ತದೆ ಅಂತ ಒಂದು ಎಕ್ಸ್ಪ್ಲೇನ್ ಮಾಡಬೇಕು. ಎರಡನೇದು ಏನಪ್ಪಾ ಅಂದ್ರೆ ನಮ್ಮ ಕ್ಯಾಲ್ಕುಲೇಷನ್ಸ್ ತುಂಬಾ ಅಕ್ಯುರೇಟ್ ಆಗಿರ್ಬೇಕು, ಯಾವುದೇ ಕಾರಣಕ್ಕೂ ತೊಂದರೆ ಇರಬಾರ್ದು. ಈ ತರ ನಾವು ಕೊಟ್ಟಾಗ ಅದ್ಭುತವಾಗಿರ್ತದೆ. ಇಲ್ಲಿ ನಿಮಗೆ ಒಂದು ಮನೆಯಲ್ಲಿ ಮನನ ಕೆಲಸ ಅಂತ ನಾನು ಕೊಟ್ಟಿದ್ದೀನಿ. ಈ ಮನೆ ಕೆಲಸ ಅಂತ ಕರೆಯೋದಕ್ಕೆ ನನಗೆ ಇಷ್ಟ ಆಗಲ್ಲ, ನಿಮ್ಗೆ ಮನನ ಕೆಲಸ ಅಂತ. ನಿಮ್ಮ ಊರು, ಇವಾಗ ನೀವು ದಾವಣಗೆರೆಯಿಂದ ಇದ್ದೀರಾ, ಬಿಜಾಪುರದಿಂದ ಇದ್ದೀರಾ, ಕಲಬುರಗಿಯಿಂದ ಇದ್ದೀರಾ, ಮೈಸೂರು, ಕುಕ್ಕೆ, ಸುಬ್ರಹ್ಮಣ್ಯ ಎಲ್ಲ ಕಡೆಯಿಂದ ಇದ್ದೀರಾ. ನೀವು ನಿಮ್ಮ ಊರಿಂದ ರೇಖಾಂಶ ತಗೊಂಡು ಅದನ್ನ 0 ಡಿಗ್ರಿಗೆ ಭಾರತೀಯ ಕಾಲಮಾನಕ್ಕೂ ಡಿಫ್ರೆನ್ಸ್ ತಗೊಂಡು 1 ಡಿಗ್ರಿ 4 ನಿಮಿಷ ಅಂದ್ರೆ ಎಷ್ಟು ಟೈಮ್ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ನೀವು ನನಗೆ ಒಂದು ಹೋಮ್ವರ್ಕ್ ಮಾಡಿ ವಾಟ್ಸಪ್ ಮಾಡ್ಬೋದು, ಇಲ್ಲ ಟೆಲಿಗ್ರಾಮ್ ಚಾನೆಲ್ ಅಲ್ಲಿ ಹಾಕ್ಬೋದು. ಎಲ್ಲ ನೋಡ್ತೀನಿ, ಯಾವ್ದು ತಪ್ಪಿದ್ರೆ ನಾನು ಹೇಳ್ತೀನಿ, ಇಲ್ಲ ಅಂದ್ರೆ ನಿಮ್ಗೆ ಮುಂದೆ ಚೆನ್ನಾಗಿದೆ ಅಂತ ಹೇಳ್ತೀನಿ. ನಿಮ್ಗೆ ಅನುಕೂಲ ಇದ್ರೆ, ನಿಮ್ಗೆ ಅರ್ಥ ಆಗಿದೆ ಅಂದ್ರೆ ಈ ಒಂದು ಏನು ಲಗ್ನ ಪ್ರಮಾಣಗಳು ಕೂಡ ಮಾಡಿ ಕಳಿಸ್ಕೊಡಿ. ಎರಡೂ ನೀವು ಮಾಡಿಕೊಟ್ರೆ ನನಗೆ ಸ್ಥಳೀಯ ಕಾಲಮಾನ ಲೆಕ್ಕಾಚಾರ ಮತ್ತೆ ನಿಮಗೆ ಬೇಕಾಗಿರ್ತಕ್ಕಂಥ ಲಗ್ನ ಪ್ರಮಾಣದ ಡಿಫ್ರೆನ್ಸಸ್ ಅರ್ಥ ಆಗಿದೆ ಅಂದ್ರೆ ಎರಡು ಮನನ ಕೆಲಸ ಮನೆಯಲ್ಲಿ ಕೂತು ಬರೆದು ಮನನ ಮಾಡಿ ಕಳಿಸ್ಕೊಡಿ ಅಂತ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇದು ತುಂಬಾ ಇಂಪಾರ್ಟೆಂಟು. ನಾವು ತುಂಬಾ ಕನ್ಫ್ಯೂಷನ್ ಆಗ್ತಕ್ಕಂಥದ್ದು, ನಮ್ಗೆ ಯಾರು ಹೇಳ್ಕೊಡ್ತಾ ಇರ್ತಕ್ಕಂಥದ್ದು, ಯಾಕೆ ಈ ತರ ಕ್ಯಾಲ್ಕುಲೇಷನ್ಸ್ ಡಿಫ್ರೆನ್ಸ್ ಕೊಡ್ತಾರೆ. ನಾವು ಜಾತಕ ಕೇಳ್ಬೇಕಾದ್ರೆ ನಿಮ್ಮ ಬರ್ತ್ ಪ್ಲೇಸ್ ಜನ್ಮ ಸ್ಥಳ ಯಾವುದು, ಇವೆಲ್ಲ ಕ್ಯಾಲ್ಕುಲೇಷನ್ಸ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಈ ಕೇಳ್ತಕ್ಕಂಥದ್ದೇ ಈ ಲಗ್ನ ಪ್ರಮಾಣ ಮತ್ತು ಸ್ಥಳೀಯ ಕಾಲಮಾನ ಕ್ಯಾಲ್ಕುಲೇಟ್ ಮಾಡ್ಕೊಳೋದಕ್ಕೋಸ್ಕರನೇ ಎಲ್ಲರೂ ಕೇಳ್ತಕ್ಕಂಥದ್ದು ನಿಮ್ಮ ಜನ್ಮ ಸ್ಥಳ ಕೊಡಿ, ಯಾವ ಊರಲ್ಲಿ ಹುಟ್ಟಿದಾರೆ ಕರೆಕ್ಟ್ ಆಗಿ ಹೇಳ್ರಿ ಅಂತ ಕೇಳ್ತಕ್ಕಂಥ ವಿಚಾರ ಇದಕ್ಕೋಸ್ಕರನೇ. ಸೊ ದಯವಿಟ್ಟು ಇದನ್ನ ನಿಮ್ಮ ಪಂಚಾಂಗದಲ್ಲಿ ಕೊಟ್ಟಿದ್ದಾರೆ, ನೀವು ನೋಡ್ಕೊಳ್ಬೋದು. ಈಗ ನಿಮ್ಗೆ ನೋಡಿದ್ರೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಪ್ರಕಾರ ಸೂರ್ಯ ಬಿಂಬನೇಮಿಯ ಉದಯಾಸ್ತಗಳು ಅಂತ ನೋಡಿ. ಉದಯ ಎಷ್ಟೊತ್ತಿಗಿದೆ? ಬೆಳಗ್ಗೆ ಎಲ್ಲಿ ಜನವರಿಲಿ 6:44 ಇದೆ, ಅಸ್ತ 6 ಗಂಟೆ 9 ನಿಮಿಷಕ್ಕಿದೆ. ಬೆಂಗಳೂರಲ್ಲಿ ನೋಡಿ 6 ಗಂಟೆ 41 ನಿಮಿಷಕ್ಕೆ ಸೂರ್ಯ ಉದಯ ಆದ್ರೆ ಅಸ್ತ 6 ಗಂಟೆ 44 ನಿಮಿಷಕ್ಕೆ ಆಗುತ್ತೆ. ಏನಕ್ಕೆ ಆಗುತ್ತೆ? ಮೈಸೂರು ನಗರ 76 ಡಿಗ್ರಿಯಲ್ಲಿದೆ, ಬೆಂಗಳೂರು ನಗರ 77 ಡಿಗ್ರಿಯಲ್ಲಿದೆ. 1 ಡಿಗ್ರಿಗೆ ನಿಮ್ಗೆ ಈಗ ತಾನೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, 4 ನಿಮಿಷ ಹೆಚ್ಚು ಕಡಿಮೆ ಇರ್ತದೆ ಅಂತ. ಆದ್ರೆ ಇಲ್ಲಿ ಪೂರ್ತಿ 1 ಡಿಗ್ರಿ ಇಲ್ಲ, 76.63 77.38 ಇರೋದ್ರಿಂದ ಇಲ್ಲಿ ನಿಮಗೆ ಗೊತ್ತಾಗ್ತದೆ ಡಿಫ್ರೆನ್ಸ್ ಎಷ್ಟಿದೆ. 6:44 6:41 3 ನಿಮಿಷ ಎಲ್ಲ ರೌಂಡ್ ಆಫ್ ಮಾಡಿರ್ತಾರೆ, ಸೆಕೆಂಡ್ಸ್ ಕೊಟ್ಟಿರಲ್ಲ. ಆ 3 ನಿಮಿಷ ಡಿಫ್ರೆನ್ಸ್ ನಿಮ್ಗೆ ಎಲ್ಲಾ ಕಡೆ ಇಲ್ಲಿ ಕಾಣಿಸ್ತಾ ಇರ್ತದೆ. ಸ್ಥಳೀಯ ಕಾಲಮಾನ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇದು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಪ್ರಕಾರ ನಿಮಗೆ 6:44 ಆದ್ರೆ ಮಾತ್ರ ಮೈಸೂರಲ್ಲಿ ಸೂರ್ಯೋದಯ. ಇಲ್ಲಿ 6:41ಕ್ಕೆ ಸೂರ್ಯೋದಯ ಆಗಿರ್ತದೆ. ತುಮಕೂರಲ್ಲಿ 6:43, ಹಾಸನ 6:47, ಚಿಕ್ಕಮಗಳೂರು 6:50. ನೋಡಿ ಹಿಂದ್ಗಡೆ ಹೋದಷ್ಟು ನಮ್ಮ ರೇಖಾಂಶಗಳು ಹಿಂದ್ಗಡೆ ಹೋದಷ್ಟು ಅಂದ್ರೆ ಬೆಂಗಳೂರು ಬಿಟ್ಟು ಮುಂದೆ ಹೋದಷ್ಟು ಈ ತರ ಇರ್ತದೆ. ಆದ್ರೆ ಮೈಸೂರಿಂದ ಕೋಲಾರ ನೋಡಿ 6 ಗಂಟೆ 39 ನಿಮಿಷ, 6 ನಿಮಿಷ ಡಿಫ್ರೆನ್ಸ್ ಇರ್ತದೆ ಇಂಡಿಯನ್ ಟೈಮ್ಗೆ ನೀವು ಚೆಕ್ ಮಾಡ್ಬೇಕಾದ್ರೆ. ಇವೆಲ್ಲಾನು ನೀವು ನೋಡ್ಕೊಳ್ಬೇಕು. ಬಳ್ಳಾರಿ 6 ಗಂಟೆ 48 ನಿಮಿಷ, ಕಾರವಾರ, ಮಂಗಳೂರು, ಮಂಡ್ಯ ಎಲ್ಲಾನು ಡಿಫ್ರೆನ್ಸ್ ಇದೆ ನೋಡಿ. ಕಾರವಾರ 6:59 ಎಷ್ಟು ಡಿಫ್ರೆನ್ಸ್ ಇದೆ. ನಮ್ಮ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮು 6:59 ಆಗೋವರೆಗೂ ಸೂರ್ಯಾಸ್ತ ಆಗೋದಿಲ್ಲ. ಈ ಸೂರ್ಯಾಸ್ತ ಸೂರ್ಯೋದಯ ಏನಕ್ಕೆ ನಮ್ಗೆ ಇಂಪಾರ್ಟೆಂಟು? ರಾವು ಕಾಲ, ಯಮಗಂಡ ಕಾಲ, ಗುಳಿಕ ಕಾಲಗಳು, ಅರ್ಧ ಪ್ರಹಾರ ಕಾಲಗಳು, ಈ ಗೌರಿ ಪಂಚಾಂಗ ಮುಹೂರ್ತಗಳು, ದಿನಮಾನ 8 ಕ್ಯಾಲ್ಕುಲೇಷನ್ಸ್ ಏನ್ ಮುಹೂರ್ತಗಳು ಮಾಡ್ತೀವಿ, ಹೋರ
ಅದಕ್ಕೆಲ್ಲನೂ ಡಿಫ್ರೆನ್ಸು. ಈ ತುಂಬಾ ಇಂಪಾರ್ಟೆಂಟು ಸ್ಟ್ಯಾಂಡರ್ಡ್ ಟೈಮ್ಗಳು ಇದೆಲ್ಲ ನಿಮಗೆ ಸಿಕ್ಕಾಪಟ್ಟೆ ಬೇಸಿಕ್ಸ್ ಇದ್ದಂಗೆ ಎಲ್ಲ ರೆಡಿ ರೇಖನ ಇರ್ತಾರೆ ನಮ್ಮ ಒಂಟಿಕೊಪ್ಪಲ್ ಪಂಚಾಂಗದಲ್ಲಿ ಕೊಟ್ಟಿದ್ದಾರೆ. ಇದೇ ಒನ್ ಆಫ್ ದ ಇದು ಒಂದು ಕಾರಣ ನಾನು ಒಂಟಿಕೊಪ್ಪಲ್ ಪಂಚಾಂಗ ಇಷ್ಟಪಡೋದಕ್ಕೆ ಬೇರೆ ಪಂಚಾಂಗಗಳಿಗಿಂತ. ನೋಡಿ ಎಲ್ಲ ಊರುಗಳು ಕೊಟ್ಟಿದ್ದಾರೆ, ರಾಯಚೂರು, ಬೆಳಗಾಮು, ಬೀದರು, ಬಿಜಾಪುರ, ಮಡಿಕೇರಿ, ಕೊಪ್ಪಳ ಎಲ್ಲ ಊರಿಗೂ ಸೂರ್ಯೋದಯ ಸೂರ್ಯಾಸ್ತಗಳು ಕೊಟ್ಟಿದ್ದಾರೆ. ಅದು ಬಿಟ್ಟು ಬೇರೆ ಬೇರೆ ನಗರಗಳಿಗೂ ಕೊಟ್ಟಿದ್ದಾರೆ. ತಿರುವನಂತಪುರ, ಶಿಮ್ಲಾ, ಚಂಡೀಗಢ ನೋಡಿ 7 ಗಂಟೆ 20 ನಿಮಿಷ, 7 ಗಂಟೆ 14 ನಿಮಿಷ ದೆಹಲಿಯಲ್ಲಿ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಪ್ರಕಾರ. ಚಾಮರಾಜನಗರ 6 ಗಂಟೆ 43 ನಿಮಿಷ. ಎಲ್ಲಾನು ದೊಡ್ಡ ದೊಡ್ಡ ಊರುಗಳಿಗೆಲ್ಲ ಕೊಟ್ಟಿದ್ದಾರೆ. ಇಲ್ಲಿಂದ ಆಚೆ ನಿಮಗೆ ನಾನು ಪಂಚಾಂಗ ಶ್ರವಣದಿಂದ ಶುರು ಮಾಡ್ತೀನಿ ಕಾರ್ಯಕ್ರಮ ಈಗ ನೆಕ್ಸ್ಟ್ ಕ್ಲಾಸಲ್ಲಿ. ಈಗ ನಿಮಗೆ ಸೂರ್ಯೋದಯ ಸೂರ್ಯಾಸ್ತಗಳ ಡಿಫ್ರೆನ್ಸ್ಗಳು, ಲಗ್ನ ಪ್ರಮಾಣಗಳ ಡಿಫ್ರೆನ್ಸು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಈಗ ಪ್ರಶ್ನೋತ್ತರ ಸಮಯ ಶುರು ಮಾಡೋಣ. ಒಬ್ಬೊಬ್ಬರೇ ಹ್ಯಾಂಡ್ ರೈಸ್ ಮಾಡಿ, ಎಲ್ಲರೂ ಒಂದೇ ಸಲ ಕೇಳಬೇಡ್ರಿ. ಒಬ್ಬೊಬ್ಬರದ್ದು ಪ್ರಶ್ನೆಗೆ ಆನ್ಸರ್ ಮಾಡ್ತೀನಿ. ಕ್ಯಾಲ್ಕುಲೇಷನ್ಸ್ ನಿಮ್ಗೇನು ಅರ್ಥ ಆಗಿಲ್ಲ ಅಂದ್ರೆ ಇನ್ನೂ ಒಂದ್ಸಲ ಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವತ್ತು ಕ್ಲಾಸ್ ಆಗಿದೆ, ನೆಕ್ಸ್ಟ್ ಕ್ಲಾಸಲ್ಲೂ ಎಕ್ಸ್ಪ್ಲೇನ್ ಮಾಡ್ತೀನಿ ಇನ್ನೂ ಒಂದ್ಸಲ ಕ್ಯಾಲ್ಕುಲೇಷನ್ಸು. ನಿಮ್ಗೆ ಯಾರನ್ನಾದ್ರೂ ಡೌಟ್ ಇದ್ರೆ ನಂಗೆ ಮತ್ತೆ ಕೇಳ್ಬೋದು. ಇದು ನಾನು ಸ್ಟಾರ್ಟಿಂಗಲ್ಲಿ ಕಲಿಬೇಕಾದ್ರೆ ನಂಗೆ ತುಂಬ ಜನ ಕೇಳ್ತಾ ಇದ್ದಿದ್ದು ಈ ಟೈಮ್ ಡಿಫ್ರೆನ್ಸ್ಗಳು, ಸೂರ್ಯೋದಯಗಳು, ಸೂರ್ಯಾಸ್ತಗಳು, ಈ ಗಟ್ಟಿಗಳು, ವಿಗಟಿಗಳು, ಕ್ಷಯಗಳು, ಕ್ಷಯತಿಥಿಗಳು, ರಿಕ್ತತಿಥಿ, ವೃದ್ಧಿತಿಥಿಗಳು, ಇವೆಲ್ಲ ಎಲ್ಲರಿಗೂ ಸ್ಟಾರ್ಟಿಂಗಲ್ಲಿ ಡೌಟ್ಸ್ ಬಂದೇ ಬರ್ತದೆ. ಆ ಪಂಚಾಂಗ ನೋಡ್ಬೇಕಾದ್ರೆ ಯಾಕಿದು ಅಂತ ಈ ಡಿಫ್ರೆನ್ಸಸ್ಗೆಲ್ಲ ನಿಮ್ಗೆ ಇಷ್ಟು ದಿವಸದಿಂದ ಒಂದೊಂದು ಆನ್ಸರ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ನಿಮ್ಗೆ ಏನೇ ಡೌಟ್ಸ್ ಇದ್ರು ಒಂದೊಂದಾಗಿ ನಿಧಾನಕ್ಕೆ ಕೇಳಿ. ಇವತ್ತಿನ ಪಾಠದಲ್ಲೇ ಆದಷ್ಟು ಕೇಳಿ ಇವತ್ತು, ಯಾಕಂದ್ರೆ ನನಗೆ ಇದು ತುಂಬ ಇಂಪಾರ್ಟೆಂಟ್. ನನ್ನ ಪ್ರಕಾರ ಇದು ನೀವು ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಇನ್ನೂ ಒಂದು ಪಂಚಾಂಗದಲ್ಲಿ ನಿಮ್ ರೆಡಿ ರೇಖನ ಏನು ಹೇಳ್ತಾರೆ ಅದನ್ನ ಕೈಯಲ್ಲಿ ನಿಮ್ ನೋಟ್ಸ್ ಇದ್ದಂಗೋ, ಇಲ್ಲ ನೀವು ಎಲ್ಲ ನೋಡಿದ ತಕ್ಷಣ ಪಂಚಾಂಗ ಇದೆ ಏನ್ ಬೇಕಾದ್ರೂ ನಾನು ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತಕ್ಕಂಥದಕ್ಕೆ ತುಂಬಾ ಇಂಪಾರ್ಟೆಂಟು. ಸೊ ಅದಕ್ಕೋಸ್ಕರ ಇವತ್ತಿನ ಕ್ಲಾಸ್ ಬಗ್ಗೆ ಆದಷ್ಟು ಕೇಳಿ. ಡಾಕ್ಟರ್ ಚನ್ನವೀರ ಸ್ವಾಮಿ ಅವರು ಸರ್ ನಿಮ್ ಪ್ರಶ್ನೆ ಕೇಳಿ. ಸರ್ ಕೇಳಿಸ್ತಿಲ್ಲ, ಮ್ಯೂಟಲ್ಲಿ ಇದ್ದೀರಾ? ಕೇಳಿಸ್ತದ ಸರ್? ಕೇಳಿಸ್ತದೆ ಸರ್, ಹೇಳಿ. ಸರ್ ವಾಯ್ಸ್ ಬ್ರೇಕ್ ಆಗ್ತಿದೆ ನಿಮ್ದು. ಚನ್ನವೀರ ಸ್ವಾಮಿ ಅಂದ್ಬಿಟ್ಟು ವಾಯ್ಸ್ ಬ್ರೇಕ್ ಆಗ್ತಿದೆ ಈಗ ಸರ್. ಈಗ ಪರವಾಗಿಲ್ಲ. ನನ್ನ ಹೆಸರು ಚನ್ನವೀರ ಸ್ವಾಮಿ ತುಮಕೂರಿಂದ. ಸರ್ ಹೇಳಿ. ಹಾ, ಏನಿಲ್ಲ ಸರ್, ನಿಮ್ ಕ್ಲಾಸ್ಗಳು ಚೆನ್ನಾಗಿ ಬರ್ತಾ ಇದ್ದಾವೆ. ಎಲ್ಲವನ್ನೂ ನೋಡ್ತಾ ಇದ್ದೀವಿ ಸರ್. ಪ್ರತಿಯೊಂದು ವಿಷಯನೂ ಕರೆಕ್ಟ್ ಆಗಿ ಹೇಳ್ತಾ ಇದ್ದೀರಾ. ಆಮೇಲೆ ಇವತ್ತು ತಿಳಿಸಂತ ಡಿಗ್ರಿ ವೈಸ್ ಬಹಳ ಚೆನ್ನಾಗಿತ್ತು. ಪ್ರತಿಯೊಂದನ್ನು ಸಂಕ್ಷಿಪ್ತವಾಗಿಯೂ ಮತ್ತು ವಿಶದವಾಗಿಯೂ ಕ್ಲೀನ್ ಆಗಿ ಹೇಳ್ತಾ ಇದ್ದೀರಾ ಸರ್, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಂದೊಂದು ಏನಪ್ಪಾ ಅಂತಂದ್ರೆ 1, 2ನೇದು PDF ಕ್ಲಾಸ್ ನಮ್ಗೆ ಬೇಕು ಸರ್, ಕಳಿಸ್ಕೊಡಿ ಸರ್. ಒಂದು ಸರ್ 1, 2 ಎರಡೂ ಸೇರಿ ಒಂದೇ ಕ್ಲಾಸ್ ಅಲ್ಲಿ ಇದೆ, ಅದು ಆಲ್ರೆಡಿ ಕಳ್ಸಿದ್ದಾರೆ. ಆಯ್ತಾ? ಇನ್ನೂ ಒಂದ್ಸಲ ನೀವು ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ ಒಂದ್ಸಲ ಟೆಕ್ಸ್ಟ್ ಮಾಡಿ ಅವ್ರು ಕಳ್ಸ್ಕೊಡ್ತಾರೆ. ಇಲ್ಲ ವಿನಾಯಕ್ ಸ್ವಾಮಿ ಸರ್ ಅವ್ರಿಗಾಗ್ಲಿ, ಇಲ್ಲ VSK ಶಾಸ್ತ್ರಿ ಸರ್ ಅವ್ರಿಗಾಗ್ಲಿ ಅವ್ರಿಗೂ ಮೆಸೇಜ್ ಮಾಡಿ, ಅವರು ಕಳ್ಸ್ಕೊಡ್ತಾರೆ. ಶ್ರೀನಿವಾಸ್ ರಂಗನ್ ಸರ್ ಅವರು ಕಳ್ಸ್ಕೊಡ್ತಾರೆ. ಅವರು ಸ್ವಲ್ಪ ತುಂಬಾ ಆಕ್ಟಿವ್ ಆಗಿ ಹೆಲ್ಪ್ ಮಾಡ್ತಾರೆ ಕೆಲವು ವಿಚಾರದಲ್ಲಿ. ಸರಿ, ತೊಂದರೆ ಏನಿಲ್ಲ. ಟೆಲಿಗ್ರಾಮ್ ಅಲ್ಲಿ ಚಾನೆಲ್ ಅಲ್ಲಿ ಹಾಕಿ, ಈಗ ತುಂಬಾ ಜನಕ್ಕೆ ಅವ್ರ ಹತ್ರ ಇದೆ ನೋಟ್ಸ್, ಅವರು ಫಾರ್ವರ್ಡ್ ಮಾಡ್ತಾರೆ. ಸರಿ, ಥ್ಯಾಂಕ್ ಯು ಸರ್. ಅದೊಂದು ನಮಗೆ ಸಿಕ್ಕಿಲ್ಲ, ಸತ್ಯ ಕೇಳೋದ ಸರ್ ದಯವಿಟ್ಟು. ಸರ್ ಅದೇ ಫಸ್ಟ್ 2 ಕ್ಲಾಸ್ದು 1, 2 ಒಂದೇ ನೋಟ್ಸು, 3, 4 ಒಂದೇ ನೋಟ್ಸು. ಹ್ಞೂ ಸರ್, ಅದಕ್ಕೆ ಕನ್ಫ್ಯೂಸ್ ಆಯ್ತು ಸರ್ ನಮ್ಗೆ. ಅದಕ್ಕೆ ನಿಮ್ಗೆ ಲಾಸ್ಟ್ 4 ನೋಟ್ಸ್ ಇರ್ತದೆ, ಈಗ ಒಂದು 5 ನೋಟ್ಸ್ ಇರ್ತದೆ. ಓಕೆ ಸರ್. ಚೆನ್ನಾಗಿ ಗೊತ್ತಾಯ್ತು ಸರ್, ಕ್ಲಾಸ್ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೀರಾ ಸರ್. ಎಲ್ಲರಿಗೂ ಅರ್ಥ ಆಗ್ತಾ ಇದೆ, ನಮಗೂ ಅರ್ಥವಾಗ್ತಾ ಪರವಾಗಿಲ್ಲ ಸರ್, ಒಳ್ಳೇದು ಸರ್. ನಮಸ್ತೆ. ಭಾಸ್ಕರ್ ಸರ್, ನಿಮ್ ಪ್ರಶ್ನೆ. ಭಾಸ್ಕರ್ GK. ಹಲೋ ಸರ್ ಹೇಳಿ. ಸರ್, ಈಗ ನೀವು ಇವಾಗ ತೋರಿಸಿದ್ರಲ್ಲಿ 1 ಇತ್ತು, ನೆಕ್ಸ್ಟ್ 11, ನೆಕ್ಸ್ಟ್ 21 ಇತ್ತು. ಅಂದ್ರೆ 1ರಿಂದ 10ಕ್ಕೆ ಅದೇ ಇದು ಟೈಮಿಂಗ್ಸಾ? ಉದಯ ಮತ್ತೆ ಅಸ್ತ ಎರಡೂ ಅದೇ ಟೈಮಿಂಗ್ಸು? ಯಾವ್ದಕ್ಕೆ? ಇವಾಗ ತೋರಿಸಿದ್ರಲ್ಲ ಪಂಚಾಂಗದಲ್ಲಿ. ನಿಮ್ಗೆ ಉದಯ ಅಸ್ತ ಅದು ನೋಡಿ, ಅದು 1ರಿಂದ 11ನೇ ತಾರೀಕು ಗುರುಗಳೇ. ಅವರು ಅರ್ಥ ಆಯ್ತು ಅವರು. ನೋಡಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಹಲೋ, ಇಲ್ಲಿದೆಯಲ್ಲ, ಇಲ್ಲಿ ಅದು
ಇದು 6:44 ಸೂರ್ಯೋದಯ ಆದ್ರೆ 11ನೇ ತಾರೀಕು 6:47 ಆಗುತ್ತೆ ಅಂತ. ಅಂದ್ರೆ ಆ 2ನೇ difference ತಾರೀಕು ಅದನ್ನ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ರಿ ಅಂತ. ಪ್ರತಿ ಹೌದಾ ದಿವಸದ್ದು ಅವ್ರು ಕೊಟ್ರೆ ಅವ್ರು 4-5 ಹ್ಮ್ ಪೇಜ್ ಹಾಕ್ಬೇಕಲ್ವಾ? ಹ್ಮ್ ಅಂದ್ರೆ 2ನೇ ತಾರೀಕು ನಾನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾ? ನೀವು ಮಾಡ್ಕೊಂಡು ತೊಂದರೆ ಇಲ್ಲ. 1 ನಿಮಿಷ ಹೆಚ್ಚು ಕಡಿಮೆ ಇರ್ತದೆ ಸರ್ ಅಷ್ಟೇ. ಅಷ್ಟೇ, ಓಕೆ ಓಕೆ. ಸರ್ ಇನ್ಯಾರಿಗಾದ್ರು ಪ್ರಶ್ನೆ ಇದೆಯಾ? ನನ್ನ ಕ್ಲಾಸ್ ಅರ್ಥ ಆಗಿದೆಯಾ? ಎಲ್ಲ ಏನು ಇವತ್ತು ಬ್ಲಾಂಕ್ ಆಗಿ ಕಾಣ್ತಾ ಇದ್ದೀರಾ? ಅರ್ಥ ಆಗಿದೆಯಾ ಇಲ್ಲ ಕನ್ಫ್ಯೂಷನ್ ಆಗಿದೆಯಾ? ನಿಮ್ಗೆ ಸಂಪೂರ್ಣ ವಿವರ ಸಿಕ್ಕಿದೆಯಾ? ಸರ್ ಇವತ್ತು ಪ್ರಯತ್ನ ಪಟ್ರೆ ಗೊತ್ತಾಗ ಸರ್ ಮುಂದಕ್ಕೆ. ಸರ್ ಪ್ರಯತ್ನ ಮಾಡ್ಬೇಕೀಗ ಫಸ್ಟ್. ಹೋಮ್ವರ್ಕ್ ಇದೆಯಲ್ಲ, ಪ್ರಯತ್ನ ಪಟ್ರೆ ಹಾ ಮುಂದಕ್ಕೆ ನಮ್ಗೆ ಕಷ್ಟ ಸುಖ ಗೊತ್ತಾಗತ್ತೆ. ಹೌದು ಸರ್, ಇದು ಈ ಕ್ಯಾಲ್ಕುಲೇಷನ್ಸ್ ಎಲ್ಲ ಯಾರು ಹೇಳ್ಕೊಡಲ್ಲ. ಇದು ಸರಿ ನಾನು ಸರ್. ತುಂಬಾ ಜನರ ಹತ್ರ ಕೇಳಿ ಅದಾದ್ಮೇಲೆ ಇದು ಈ ತರ ಎಲ್ಲ ಅಂತ ಯಾರೋ. ಇಲ್ಲ, ಸ್ವಲ್ಪ ಇದಿದೆ, ಕನ್ಫ್ಯೂಷನ್ ಇದೆ. ಅದು ಒಂದ್ಸತಿ ಇನ್ನೊಂದ್ಸತಿ ಕ್ಲಾಸ್ ಕೇಳ್ಬೇಕು, ಇಲ್ಲಾಂದ್ರೆ ಗೊತ್ತಾಗಲ್ಲ ಅನ್ಸುತ್ತೆ. ಸರಿ ಸರ್, ಪರವಾಗಿಲ್ಲ, ನೀವು ಟ್ರೈ ಮಾಡಿ ಹೋಮ್ವರ್ಕ್ ಟ್ರೈ ಮಾಡಿ. ಮನೋಹರ್ ಸರ್ ಅಂತ ನಗ್ತಿದ್ರೆ ಅವ್ರು ಅರ್ಥ ಆಗಿದೆಯಲ್ಲ ನನಗೆ ಗೊತ್ತಿಲ್ಲ. ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸಲ ಮಾಡೋಣ. ಇದು ತುಂಬಾ ಇಂಪಾರ್ಟೆಂಟ್ ಇರ್ತದೆ. ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಅಲ್ಲಿ ಏನು ಒಂಟಿಕೊಪ್ಪಲ್ ಪಂಚಾಂಗದಲ್ಲಿ ಅರ್ಥ ಆಗ್ತೈತೆ ಗುರುಗಳೇ. ಒಂಟಿಕೊಪ್ಪಲ್ ಪಂಚಾಂಗದಲ್ಲೇ ಕೊಟ್ಟಿರ್ತಾರಲ್ಲ, ಆ ಟೈಮಿಂಗ್ಸ್ ತಗೊಂಡ್ಬಿಡ್ರಿ. ಈ ಕ್ಯಾಲ್ಕುಲೇಷನ್ಸ್ ನಿಮ್ಗೆ 3 ತಿಂಗಳಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಪಂಚಾಂಗ ಈಗಲೇ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಷ್ಟೇ. ಇನ್ನೂ ಒಂದ್ಸಲ ಬೇಕಾದ್ರೆ ಇದನ್ನೇ ಪಾಠ ರಿಪೀಟ್ ಮಾಡೋಣ, ತೊಂದರೆ ಏನಿಲ್ಲ. ಲಗ್ನದ ಮುಹೂರ್ತಕ್ಕೆ ಬಂದಾಗ ಇದೆಲ್ಲ ಅರ್ಥ ಆಗುತ್ತೆ ಗುರುಗಳೇ ಕ್ಲೀನ್ ಆಗಿ. ಶ್ರೀನಿವಾಸ್ ಸರ್ ಹೇಳಿ. ಲಗ್ನದ ಭಾಗಕ್ಕೆ ಬಂದಾಗ ಹಾ ಸ್ವಲ್ಪ ಕ್ಲೀನ್ ಆಗಿ ಇದು ಅರ್ಥ ಆಗುತ್ತೆ ನಮ್ಗೆ. ಹೌದು ಸರ್, ಇಲ್ಲಿ ನಿಮ್ಗೆ ಪಂಚಾಂಗದಲ್ಲಿ ಈಗ ರೆಡಿ ರೆಕ್ನರ್ಗಳು ಬರುತ್ತಲ್ವಾ, ಹೌದೌದು. ಪಂಚಾಂಗದಲ್ಲಿ ನೀವು ನೋಡೋಕೆ ಬಂದಾಗ ನಿಮ್ಗೆ ಡಿಫ್ರೆನ್ಸಸ್ ಅಷ್ಟು ಗೊತ್ತಾಗ್ತಾ ಹೋಗ್ತದೆ. ಆಗ ನೀವು ಹೋಮ್ವರ್ಕ್ ಕೊಟ್ಟು ಅದು ಎಕ್ಸ್ಪ್ಲೈನ್ ಮಾಡಿದಾಗ ಅದು ಕರೆಕ್ಟ್ ನಮ್ಗೆ ಹೌದು ಕ್ಲಾರಿಫೈಡ್ ಸರ್, ಆಗುತ್ತೆ. ಹೌದು ಸರ್, ಹೌದು ಸರ್. ಇನ್ನೆಲ್ಲ ಖಂಡಿತ ಒಂದೆರಡು ಗುರುಗಳೇ. 3 ಕಂಟಿನ್ಯೂಸ್ ಆಗಿ ಪಂಚಾಂಗದ ಸ್ವಲ್ಪ ಹೋಮ್ವರ್ಕ್ ಕೊಡ್ತೀನಿ ಕಂಟಿನ್ಯೂಸ್ ಆಗಿ ನಿಮ್ಗೆಲ್ಲ. ಖಂಡಿತ ಗುರು, ದಯವಿಟ್ಟು ಎಲ್ಲರೂ ಹೋಮ್ವರ್ಕ್ ಮಾಡಿ. ಖಂಡಿತ. ವೆಂಕಟೇಶ್ ಸರ್ ನೀವ್ ಹೇಳಿ. ನಮಸ್ಕಾರ. ಈಗ ನಾವು ಸರ್ ವಾಯ್ಸ್ ಬ್ರೇಕ್ ಆಗ್ತದೆ ಸರ್, ಕೇಳಿಸ್ತಿಲ್ಲ ಸರಿಯಾಗಿ. ಗ್ಲೋಬಲ್ 360 ಡಿಗ್ರಿ ಬರುತ್ತಲ್ಲ, ಹೌದು 12 ರಾಶಿಗೆ 33 ಡಿಗ್ರಿ ಬರುತ್ತೆ. ಲಗ್ನ ಪ್ರಮಾಣ ಯಾಕೆ ವ್ಯತ್ಯಾಸ ಆಗುತ್ತೆ ಅಂತ ಡೌಟ್ ಬಂದಿದೆ ನನಗೆ. ಸರ್ ಗ್ಲೋಬಲ್ಲಿ ಲಗ್ನದಲ್ಲಿ 33 ಡಿಗ್ರಿ ಸರ್ ಅಕ್ಷಾಂಶ ಬಂದು 90, 180 ಡಿಗ್ರಿ ಇರ್ತದೆ. ರೇಖಾಂಶ ಬಂದ್ಬಿಟ್ಟು 360 ಡಿಗ್ರಿ ಇರ್ತದೆ. ರೇಖಾಂಶ ಬಂದು ಟೈಮು ಏನು 360 ಡಿಗ್ರಿ ಟೈಮ್. ಅದು 24 ಗಂಟೆ ಇಂಟು ಡಿವೈಡ್ ಬೈ 360 ಡಿಗ್ರಿ ಮಾಡಿದಾಗ 4 ನಿಮಿಷ ಬರ್ತದೆ, ಅದು ಟೈಮು. ಈ ಲಗ್ನ ಪ್ರಮಾಣ ಬಂದ್ಬಿಟ್ಟು ನಿಮ್ಗೆ ಅಕ್ಷಾಂಶ, ಸೂರ್ಯ ಎಷ್ಟು ಟೈಮ್ ನಮ್ಮ ಭೂಮಿ ಮೇಲೆ ಬೀಳ್ತಿರ್ತದೆ ಅದ್ರ ಮೇಲೆ ಆ ಪವರ್ ಎಷ್ಟು ಇದು ಇರುತ್ತೆ ಅಂತ ಹೇಳ್ಬಿಟ್ಟು ಅದು ಲಗ್ನ ಪ್ರಮಾಣದ ಡಿಫ್ರೆನ್ಸ್ ಬರುತ್ತೆ. ಆಯ್ತಾ? ಅದು ಅಕ್ಷಾಂಶ ರೇಖಾಂಶ ಹೋಗ್ತಿದ್ದಂಗೆಲ್ಲ ಸೈಡ್ಗೆ ಹೋಗ್ತಾ ಇರ್ತದೆ ಅಂತ. ಅಕ್ಷಾಂಶ 180 ಡಿಗ್ರಿ ಸರ್, ಮೇಲೆ ಉತ್ತರಾರ್ಧ 90 ಡಿಗ್ರಿ, ದಕ್ಷಿಣಾರ್ಧ 90 ಡಿಗ್ರಿ. ರೇಖಾಂಶ ಟೈಮ್ ಏನಿದೆ ಪೂರ್ವ ಪಶ್ಚಿಮ ಏನಿದೆಯೋ, ಪೂರ್ವ ಪಶ್ಚಿಮ 360 ಡಿಗ್ರಿ ಸರ್. ಸರಿ ಗುರು, ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಮಟ್ಟೋತ್ಸವ ಅವರೇ. ಸರ್ ನಮಸ್ತೆ, ಹೇಳಿ. ಸರ್ ಇದು ನಮ್ಗೆ ಏನಂದ್ರೆ, ಈ ಲಗ್ನ ಅಂತ ಇದ್ದಾಗ ಮೇಷ ವೃಷಭ ಮಿಥುನ ಕಟಕ ಅಂತ 12 ಹೇಳ್ತೀವಲ್ಲ, ಇದರಲ್ಲಿ ಒಂದು ಲಗ್ನ ಅಂದಾಗ ಈ ಮೇಷ ವೃಷಭ ಅಂತಾನೆ ಹೇಗ್ ಹೇಳೋದು? ಯಾಕೆ ಬಂತದು? ಆ ಹೆಸರುಗಳು ಯಾಕೆ ಬಂದ್ವು? ಈ ಹೆಸರುಗಳು ಯಾಕೆ ಬಂದ್ವು ಅಂತ? ದ್ವಾದಶ ರಾಶಿಗಳಿಗೆ ಹೆಸರುಗಳು ಕೊಟ್ಟಿರ್ಬೇಕಾದ್ರೆ ಅದು ನಕ್ಷತ್ರ ಪುಂಜ ಇದೆಯಲ್ಲ, ರಾಶಿಗಳ ನಕ್ಷತ್ರ ಪುಂಜ ಆ ರೂಪದಲ್ಲಿ ಕಾಣಿಸುತ್ತೆ ಗುರುಗಳಿಗೆ, ಋಷಿಗಳಿಗೆ ಅಂತ ಬಿಟ್ಟು, ಆ ರೂಪದಲ್ಲಿ ಯಾವ್ದು ನಕ್ಷತ್ರ ಆಕಾರಗಳು ಏನಿದೆಯೋ, ಮೇಷ ರಾಶಿ ಇರ್ತಕ್ಕಂಥ ಸಂಪೂರ್ಣ 9 ಚರಣಗಳು ಅದೆಲ್ಲ ಮೇಷ ತರ ಕಾಣಿಸುತ್ತೆ ಅಂತ, ಅದಕ್ಕೆ ಆ ಮೇಷ ವೃಷಭ ಅಂತೆಲ್ಲ ಕೊಟ್ಕೊಂಡು ಹೋಗಿದ್ದಾರೆ. ಆ ಹೆಸರುಗಳು ಅದನ್ನ ಇವಾಗ ನಿಮ್ಗೆ ರಾಶಿದು ನಕ್ಷತ್ರ ಮಂಡಲ ಏನಿದೆಯಲ್ಲ, ಅದು ನಿಮ್ಗೆ ಮುಂದೆ ಹೋಗ್ಬೇಕಾದ್ರೆ ಒಂದು ಕ್ಲಾಸಲ್ಲಿ ನಾನು ನಕ್ಷತ್ರದ ಒಂದು ಚಿಹ್ನೆಗಳಿದೆಯಲ್ಲ ಯಾವ ತರ ಕಾಣಿಸುತ್ತೆ ಅಂತ ಅದನ್ನ ನಿಮ್ಗೆ ನಾನು ಅನುಕೂಲ ಇದ್ರೆ ಒಂದು ಕ್ಲಾಸಲ್ಲಿ ಕೊಡ್ತೀನಿ ನಾನು ನಿಮ್ಗೆ. ಸರಿ, ಈಗ ನಾವು ಒಬ್ಬರಿಗೆ ಒಂದು ಲಗ್ನ ಕೊಟ್ವಿ ಅನ್ಕೊಳ್ಳೋಣ, ಅದು ಇಂಥದೇ ಲಗ್ನ ಇದೆ ಅಂತ ಹೇಗೆ ಹೇಳೋದು? ಹೇಗೆ ಗೊತ್ತಾಗುತ್ತೆ? ಇದ್ರಲ್ಲಿ ನಮ್ಗೆ ಕ್ಯಾಲ್ಕುಲೇಷನ್ ಹಿಂಗ್ ಗೊತ್ತಾಗುತ್ತೆ?
ಈ ಪಂಚಾಂಗ ಇದೆಯಲ್ಲ, ನೀವು ರೆಡಿ ರೇಖನ ಇರ್ತಾರೆ ಹಾ. ಪಂಚಾಂಗ ನೋಡ್ಕೊಬೋದು. ಆಯ್ತಾ? ಹಾ. ಪಂಚಾಂಗದಲ್ಲಿ ಇದೆ. ಈಗ ನನಗೆ ಪಂಚಾಂಗ ಶ್ರವಣ ಕ್ಲಾಸಸ್ ಶುರು ಮಾಡ್ತೀನಲ್ಲ ಸರ್, ಅದು ಪಂಚಾಂಗ ಶ್ರವಣ ಹಾ. ಕ್ಲಾಸಸ್ ಆದ್ಮೇಲೆ ಸ್ಟಾರ್ಟಿಂಗ್ ಒಂದಷ್ಟು ಡೆಫಿನೇಷನ್ಸ್ ಇದೆ. ಆ ಡೆಫಿನೇಷನ್ಸ್ ನೋಡ್ಕೊಂಡು ನಿಮ್ಗೆ ಹಬ್ಬಗಳಿಗೆ ನಾವು ನೋಡ್ತಕ್ಕಂತ ಒಂದು ಪಂಚಾಂಗ ಮತ್ತೆ ಮೂರ್ತಗಳು ನೋಡ್ತಕ್ಕಂತ ಪಂಚಾಂಗ ಎರಡು ಡಿಫ್ರೆನ್ಸಸ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಆವಾಗ ನಿಮ್ಗೆ ಒಂಟಿಕೊಪ್ಪಲ್ ಪಂಚಾಂಗದಲ್ಲಿ ನೋಡ್ತಿರ್ಬೇಕಾದ್ರೆ ದೃಗ್ಗಣಿತ ಮತ್ತೆ ಸಿದ್ಧಾಂತ ಅಂತ ಎರಡು ಪಂಚಾಂಗ ಹೌದು 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 ಹೌದಲ್ವಾ? ಹಬ್ಬಗಳಿಗೆ ಎಲ್ಲ ನಾವು ಸಿದ್ಧಾಂತ ಯೂಸ್ ಮಾಡ್ತೀರಿ, ಹಬ್ಬಗಳಿಗೆ ಶ್ರಾದ್ದಗಳಿಗೆ ಎಲ್ಲಾನು ದೃಗ್ಗಣಿತ ಮುಹೂರ್ತಗಳು ಮಾತ್ರ ಯೂಸ್ ಮಾಡ್ತೀರಿ. ಸರಿನಾ? ಅದು ನಿಮ್ಗೆ ಈಗ ನೆಕ್ಸ್ಟ್ ಕ್ಲಾಸ್ ಇಂದ ನಾನು ಪಂಚಾಂಗ ಶ್ರವಣ ಶುರು ಮಾಡ್ತೀನಿ. ಇದೊಂದು ನಿಮ್ಗೆ ಯಾಕೆಂದ್ರೆ ನಾನು ಮತ್ತೆ ಥಿಯರಿಗೆ ಬರೋದು ಬೇಡ, ಈ ಕ್ಯಾಲ್ಕುಲೇಷನ್ಸ್ ಎಲ್ಲರಿಗೂ ಅರ್ಥ ಆಗ್ಲಿ ಅಂತ ಈ ಎರಡು ಹೇಳ್ತಿದ್ದೆ. ನಾನು ಪಂಚಾಂಗ ಹೇಳ್ಕೊಡ್ಬೇಕಾದ್ರೆ ಗಟ್ಟಿ ಬರ್ತೀನಿ ಅಂತ, ಅದಕ್ಕೆ ಅದು ಸಂಪೂರ್ಣ ವಿವರ ನಿಮ್ಗೆ ಇವತ್ತು ಕೊಟ್ಟಿದ್ದೀನಿ. ಆಯ್ತಾ? ನೀವು ನೋಡ್ತಿರ್ಬೇಕಾದ್ರೆ ನೆಕ್ಸ್ಟ್ ಪಂಚಾಂಗ ಶ್ರವಣ ಸ್ಟಾರ್ಟಿಂಗ್ ಯುಗಾದಿ ಹಬ್ಬದಿಂದ ಎಲ್ಲ ಇದೆ, ಆಲ್ರೆಡಿ ಮಾಡಿಟ್ಟಿದ್ದೆ. ಟೈಮ್ ಬೇಕು ಅಂದ್ರೆ ಇನ್ನು ಮುಂದಿದ್ದು ನಾನು ಮಾಡ್ಕೊಂಡು ಹೋಗ್ತೀನಿ. ಹಾಗೆ ಒಂದೊಂದು ಟೈಪ್ ಬರುತ್ತೆ ಸರ್. ವಿನಾಯಕ್ ಸರ್ ನೀವ್ ಹೇಳಿ. ಗುರುಗಳ ಏನಿಲ್ಲ ಗುರುಗಳೇ, ಇದು ಹೆಂಗಿದ್ರಿ, ಈಗ ಒಂಟಿಕೊಪ್ಪಲ್ ಪಂಚಾಂಗವನ್ನ ಗ್ರೂಪ್ ಅಲ್ಲಿ ಹಾಕಿರ್ತಾರೆ, ಸ್ವಲ್ಪ ಸಾಧ್ಯವಾದಷ್ಟು ತಗೊಳ್ರಿ. ಇಲ್ಲಪ್ಪ ಅಂದ್ರೆ ಅದು PDF ಇರುತ್ತೆ, ಅದನ್ನ ಜೆರಾಕ್ಸ್ ಮಾಡಿಸ್ಕೊಳ್ರಿ. ನಾಳೆಯಿಂದ ಮತ್ತೆ ನೆಕ್ಸ್ಟ್ ಕ್ಲಾಸ್ ಇಂದ ಬಹಳ ಉಪಯೋಗ ಆಗುತ್ತೆ ಇದು. ಅದು ಒಂದು ಹೇಳಕ್ಕೋಸ್ಕರ ಎನ್ರೈಸ್ ಮಾಡಿದ್ದೆ ಗುರುಗಳೇ. ಓಕೆ, ತೊಂದರೆ ಇಲ್ಲ. ಥ್ಯಾಂಕ್ ಯು ವಿನಾಯಕ್ ಸರ್ ಅವ್ರಿಗೆ ಮತ್ತೆ ರಿಮೈಂಡರ್ ಮಾಡಿದ್ದಕ್ಕೆ. ನೋಡಿ, ಈಗ ಅವರು ಹೇಳ್ತಾ ಇರೋದು, ಈಗ ನಿಮ್ಮ ಹತ್ರ ಒಂಟಿಕೊಪ್ಪಲ್ ಹಾರ್ಡ್ ಪಂಚಾಂಗ ಇದ್ರೆ ದಯವಿಟ್ಟು ಇಟ್ಕೊಳ್ರಿ ಕ್ಲಾಸಸ್ ಅಟೆಂಡ್ ಮಾಡ್ಬೇಕಾದ್ರೆ. ಒಂದು ಎರಡನೇದು, ಇಲ್ಲವಾ ಈಗ ಗ್ರೂಪ್ ಅಲ್ಲಿ ಒಂಟಿಕೊಪ್ಪಲ್ ಪಂಚಾಂಗ ಹಾಕಿದ್ದೀರಿ, ದಯವಿಟ್ಟು ಅದನ್ನ ಪ್ರಿಂಟ್ ತೆಗೆದಾದ್ರೂ ಒಂದು ಕಾಪಿ ಇಟ್ಕೊಳ್ರಿ. ಯಾಕಂದ್ರೆ ಸಾಫ್ಟ್ ಕಾಪಿ ನೀವು ಮೊಬೈಲ್ ಅಲ್ಲಿ ಲಾಗಿನ್ ಆದಾಗ ನಿಮ್ಗೆ ನೋಡ್ಕೊಳೋದಕ್ಕಾಗಲ್ಲ. ಅದೊಂದು ಕಾಪಿ ಇಟ್ಕೊಂಡಿದ್ರು ನಿಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ನಾನು ಯಾಕೆ ಮತ್ತೆ ಹೇಳ್ತಾ ಇದ್ದೀನಿ, ನಮ್ಗೆ ಕನ್ನಡದಲ್ಲಿ ಈ ಎಫಿಮೆರೀಸ್ ಅಂತ ಏನು ಭಾರತ ದೇಶದ ಸಾಂಕೇತಿಕ ಸಂಸ್ಥೆ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್ ಏನು ಬಿಡುಗಡೆ ಮಾಡುತ್ತೋ ಅದೆಲ್ಲ ಇಂಗ್ಲಿಷ್ ಅಲ್ಲಿ ಮತ್ತೆ ಹಿಂದಿಯಲ್ಲಿ ಇರುತ್ತೆ. ನಮ್ಮ ಕನ್ನಡದಲ್ಲಿ ಈ ಒಂದು ಎಫಿಮೆರೀಸ್ ಪಂಚಾಂಗ ಇರಲ್ಲ. ಅದಕ್ಕೋಸ್ಕರನೇ ನಾನು ನನ್ನ ಸ್ವ ಅನುಭವದಿಂದ ಬೇರೆ ಬೇರೆ ಪಂಚಾಂಗಗಳೆಲ್ಲ ನೋಡಿದಾಗ ನನಗೆ ಒಂಟಿಕೊಪ್ಪಲ್ ಪಂಚಾಂಗ ಸ್ವಲ್ಪ ದೃಗ್ಗಣಿತ ತುಂಬಾ ಚೆನ್ನಾಗಿರ್ತದೆ, ಮತ್ತೆ ಸ್ವಲ್ಪ ಶಾಸ್ತ್ರಗಳು ಸ್ವಲ್ಪ ಎಲ್ಲ ಜನರಲ್ ಆಗಿರ್ತದೆ, ಎಲ್ಲರಿಗೂ ಆಗ್ತಕ್ಕಂಥದ್ದು. ಅದಕ್ಕೋಸ್ಕರನೇ ನಾನು ಒಂಟಿಕೊಪ್ಪಲ್ ಪಂಚಾಂಗ ನಿಮ್ಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಅದನ್ನ ಅರ್ಥ ಆಗ್ಲಿ ಅಂತ ಬಿಟ್ಟು ನಾನು ಹೇಳ್ಕೊಡ್ತಕ್ಕಂಥ ಮಾಧ್ಯಮ ಒಂಟಿಕೊಪ್ಪಲ್ ಪಂಚಾಂಗ. ನೀವು ಅದನ್ನೇ ಯೂಸ್ ಮಾಡಿದ್ರೆ ನಿಮ್ಗೆ ಯಾವ್ದು ಡಿಫ್ರೆನ್ಸ್ ಬರಲ್ಲ ಅಂತ. ವಿನಾಯಕ್ ಸರ್ ಅವರು ನೀವೇ ಒಂದ್ಸಲ ಟೆಲಿಗ್ರಾಮ್ ಚಾನಲ್ ಅಲ್ಲೂ ನಿಮ್ಗೆ ಅನುಕೂಲ ಇದ್ರೆ ಒಂದ್ಸಲ ಫಾರ್ವರ್ಡ್ ಮಾಡ್ಬಿಡ್ರಿ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಒಂದ್ಸಲ ಫಾರ್ವರ್ಡ್ ಮಾಡ್ಬಿಡ್ರಿ. ಗ್ರೂಪ್ ಅಲ್ಲಿ ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ ಹೇಳ್ತೀನಿ ಒಂಟಿಕೊಪ್ಪಲ್ ಪಂಚಾಂಗ ಇನ್ನೊಂದ್ಸಲ ಫಾರ್ವರ್ಡ್ ಮಾಡೋದಕ್ಕೆ. ದಯವಿಟ್ಟು ಒಂದು ಹಾರ್ಡ್ ಕಾಪಿ ಇಟ್ಕೊಳ್ರಿ. ಆಮೇಲೆ ಇನ್ನೊಂದು ವಿಚಾರ, ನನಗಿದೆ ಈಗ ತಾಂಬೂಲ ಶಾಸ್ತ್ರ ಕಾರ್ಯಾಗಾರ ಭಾನುವಾರ ಇದೆ. ನನಗೆ ಸ್ವಲ್ಪ ರೆಸ್ಟ್ ಬೇಕು ಅಂತ ಅಂದ್ಕೊತಾ ಇದ್ದೀನಿ. ಏನಾದ್ರೂ ನನಗೆ ಸ್ವಲ್ಪ ನಿದ್ದೆ ಆದ್ರೆ ಭಾನುವಾರ ರಾತ್ರಿ ಟೈರ್ಡ್ನೆಸ್ ಇಲ್ಲ ಅಂದ್ರೆ ಸೋಮವಾರ ಕ್ಲಾಸ್ ಇರುತ್ತೆ. ಇಲ್ಲಾಂದ್ರೆ ಸೋಮವಾರ ದಯವಿಟ್ಟು ನಾನು ಒಂದು ರೆಸ್ಟ್ಗೋಸ್ಕರ ಸ್ವಲ್ಪ ರಜಾ ತಗೊಳ್ಳೋ ಚಾನ್ಸಸ್ ಇರುತ್ತೆ. ಬೇಜಾರು ಮಾಡ್ಕೊಂಡ್ಬೇಡ್ರಿ ಒಂದು ಕ್ಲಾಸ್ ಮಿಸ್ ಆಯ್ತು ಅಂತ. ಬಟ್ ನಾನು ನಿಮಗೆ ಅನುಕೂಲ ಆದ್ರೆ ಮಂಗಳವಾರ ಇಲ್ಲ ಬುಧವಾರ ಇಲ್ಲ ಶುಕ್ರವಾರಕ್ಕೆ ಮುಂಚೆ ಗುರುವಾರನಾದ್ರೂ ನನಗೆ ಆ ಕ್ಲಾಸ್ ನಿಮ್ಗೆ ಮಾಡ್ಕೊಡ್ತೀನಿ. ಖಂಡಿತ ಗುರುಗಳೇ, ನಿಮ್ಮ ಸಮಯನ ನೋಡ್ಕೊಂಡು ನಮಗೆ ಮಾಡ್ಕೊಡಿ. ಅದೊಂದು ಕ್ಲಾಸ್ ಇದು ಒಂದು ಕಾರ್ಯಾಗಾರ ಇರೋದ್ರಿಂದ ತುಂಬಾ ಆಲ್ರೆಡಿ ಒಂದು ವಾರದಿಂದ ನನಗೆ 1 ವಾರ 10 ದಿವಸ ನಿದ್ದೆ ಇಲ್ಲ. ತುಂಬಾ ಪ್ರಿಪ್ರೇಷನ್ಸು, ತುಂಬಾ ನೋಟ್ಸ್ಗಳು, ಈ ಕೋಆರ್ಡಿನೇಷನ್ಸು, ಅದಕ್ಕೆಲ್ಲ ಬೇಕಾಗಿರ್ತಕ್ಕಂಥ ಎಲ್ಲ ರಿಕ್ವೈರ್ಮೆಂಟ್ಗಳು. ಯಾರು ನಮ್ಮ ಸ್ನೇಹಿತರು ಒಬ್ರು ಹುಸೇನ್ ಸರ್ ಅಂತ ಹೇಳ್ಬಿಟ್ಟು ಬರ್ತಕ್ಕಂಥ ಕಾರ್ಯಾಗಾರಕ್ಕೆ ಬರ್ತಕ್ಕಂಥವ್ರಿಗೆಲ್ಲರೂ ಒಂದು ಬ್ರೇಸ್ಲೆಟ್ ಉಚಿತವಾಗಿ ಕಳಿಸ್ಕೊಟ್ಟಿದ್ದಾರೆ. ಅವ್ರಿಗೆಲ್ಲರೂ ನಾನು ಹುಸೇನ್ ಸರ್ ಅವ್ರಿಗೆ ಆಕ್ಚುಲಿ ಪರ್ಸನಲ್ ಆಗಿ ಹೋಗಿ ಒಂದ್ಸಲ ಧನ್ಯವಾದ ಹೇಳಬೇಕು. ಅವ್ರ ಹತ್ರ ನನಗೆ ಈ ಥರ ಏನಾದರೂ ಒಂದು ಗಿಫ್ಟ್ ಕೊಡಬೇಕು ಅಂತ ಹೇಳಿದಾಗ ನಾನು ಕಳಿಸ್ಕೊಡ್ತೀನಿ ಗುರುಗಳೇ ಅಂತ ಹೇಳ್ಬಿಟ್ಟು ಅವ್ರು ಫ್ರೀಯಾಗಿ ಕಳಿಸ್ಕೊಟ್ಟಿದ್ದಾರೆ. ಅವರ ಒಂದು ನಾವು ಹೇಳ್ತೀರಿ ಆ ಜಾತಿ ಈ ಜಾತಿ ಅಂತ, ಬಟ್ ನಮ್ಮ ರತ್ನಗಳಲ್ಲಿ ನಾವು ಒಂದು ಆಧ್ಯಾತ್ಮಿಕತೆ ಬಂದಾಗ ಅವರು ಕೂಡ ತುಂಬಾ ಶ್ರದ್ಧೆಯಿಂದ ಇರ್ತಾರೆ. ಎಲ್ಲ ಯಾವುದು ಆ ಜಾತಿ ಈ ಜಾತಿ ಈ ವರ್ಣ ಅಂತ ನಾನು ನಿಮ್ಗೆಲ್ಲೂ ಕಾಣಿಸಲ್ಲ. ಆಧ್ಯಾತ್ಮಿಕತೆ ಅಂತ ಬಂದಾಗ ಎಲ್ಲ ನೀವು ರಾಮಕೃಷ್ಣ ಮಠ ಅದೆಲ್ಲ ಹೋದಾಗ ತುಂಬಾ ಡಿಫ್ರೆನ್ಸ್ ಇರ್ತದೆ. ಬಟ್ ಅದ್ಭುತವಾಗಿರ್ತಕ್ಕಂಥದ್ದು ನಮ್ಮ ಒಂದು ನಂಬಿಕೆ, ನಮ್ಮ ಒಂದು ಶ್ರದ್ಧೆ ಅಷ್ಟೇ. ಬೇರೆ ಏನಾದ್ರು ಪ್ರಶ್ನೆ ಇದೆಯಾ?
ಮಂಜುನಾಥ್ ಸರ್, ನೀವು ರೆಕಾರ್ಡಿಂಗ್ ಸ್ಟಾಪ್ ಮಾಡ್ಬೋದು.